ವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಘಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಂ ಉದೀರಯೇ. ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಭಗವಂತನ ಅವತಾರದ ಉದ್ದೇಶ ಎರಡು. ಒಂದು ಅನಿಷ್ಟ ನಿವೃತ್ತಿ, ಇನ್ನೊಂದು ಇಷ್ಟ ಪ್ರಾಪ್ತಿ ಅಂತ. ಯಾರು ಅಯೋಗ್ಯರು ಅವರ ಅನಿಷ್ಟವನ್ನು ಭಗವಂತ ತಂದುಕೊಟ್ಟು ಸಜ್ಜನರಿಗೆ ಇಷ್ಟವನ್ನು ತಂದುಕೊಡುವ ಉದ್ದೇಶದಿಂದ ಭಗವಂತ ಧರೆಗೆ ಇಳಿದು ಬಂದಿದ್ದಾನೆ. ದೇವರು ಬರುವಾಗ ದೇವತೆಗಳೆಲ್ಲ ಧರೆಗೆ ಇಳಿದು ಬರ್ತಾರೆ. ದೇವರು ಬರುವಾಗ ದೈತ್ಯರೂ ಬಂದಿರ್ತಾರೆ. ಹಾಗಾಗಿ ದೈತ್ಯರ ಸಂಹಾರ ದೇವರನ್ನು ಬಿಟ್ಟರೆ ಇನ್ನೊಬ್ಬರಿಂದ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಭಗವಂತ ದೈತ್ಯರನ್ನು ಸಂಹಾರ ಮಾಡ್ತಾನೆ ಅಂತ. ಆ ಕೃಷ್ಣ ಅವತಾರದ ದೈತ್ಯರ ಸಂಹಾರದ ಕ್ರಮ ಅದ್ಭುತವಾದದ್ದು. ಒಬ್ಬೊಬ್ಬ ದೈತ್ಯರನ್ನು ಭಗವಂತ ಒಂದೊಂದು ರೀತಿಯಾಗಿ ಸಂಹಾರ ಮಾಡ್ತಾನೆ. ಅವರು ಯಾವ ತಂತ್ರಗಾರಿಕೆ ಮಾಡಿರ್ತಾರೆ ಅಂಥದ್ದೇ ತಂತ್ರಗಾರಿಕೆ ಭಗವಂತನದ್ದು. ದೇವರಿಗೆ ಸಹಜವಾದ ಸ್ವಭಾವ, ದೈತ್ಯರಿಗೆ ಅದು ಅವರಿಗೆ ಅನ್ಯಾಯ ಮಾಡೋದು ಅವರಿಗೆ ಸ್ವಭಾವವಾದದ್ದು. ಕಂಸ ಮೊಟ್ಟ ಮೊದಲು ಕಳಿಸಿಕೊಡೋದು ಒಬ್ಬ ಹೆಣ್ಣನ್ನು ಕಳಿಸಿಕೊಡ್ತಾನೆ ಕೃಷ್ಣನ ಸಂಹಾರಕ್ಕೋಸ್ಕರ. ಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಕಂಸನಿಗೆ. ಹಾಗಾಗಿ ತನ್ನನ್ನು ಸಾಕಿ ಸಲಹಿದ ಮಲತಾಯಿ ಅನಿಸಿಕೊಂಡ ಪೂತನೆಯನ್ನು ಇಡೀ ಇಡೀ ಕಳಿಸ್ತಾನೆ. ಯಾರ್ಯಾರು ಚಿಕ್ಕ ಮಕ್ಕಳಿದ್ದಾರೆ ಅವರನ್ನೆಲ್ಲ ಸಂಹಾರ ಮಾಡು ಅಂತ ಆ ಪೂತನೆಯನ್ನು ಕಳುಹಿಸಿಕೊಡ್ತಾನೆ. ಈ ಪೂತನೆ ಯಾರು ಅಂತ ಕೇಳಿದ್ರೆ ರಾಮಾಯಣದ ತಾಟಕೆ ಬೇರೆ ಅಲ್ಲ, ಕೃಷ್ಣಾಯನದ ಪೂತನೆ ಬೇರೆ ಅಲ್ಲ ಅಂತ. ಆ ತಾಟಕೆನೇ ಪೂತನೆಯಾಗಿ ಭೂಮಿಗೆ ಬರ್ತಾಳೆ. ರಾಮಾವತಾರದಲ್ಲಿ ಮೊಟ್ಟ ಮೊದಲು ಒಬ್ಬ ಹೆಣ್ಣನ್ನು ಕೊಂದವ ರಾಮಚಂದ್ರ. ಕೃಷ್ಣಾವತಾರದಲ್ಲಿಯೂ ಕೂಡ ಭಗವಂತನ ಕೆಂಗಣ್ಣಿಗೆ ವಿಷಯಲಾದವಳು ಒಬ್ಬ ಹೆಣ್ಮಗಳು. ರಾಮಾಯಣದಲ್ಲಿ ತಾಟಕೆಯನ್ನು ಸಂಹಾರ ಮಾಡಬೇಕಾದ್ರೆ ಮೊದಲು ರಾಮದೇವರು ಒಪ್ಪಿರಲಿಲ್ಲ. ಯಾಕೆಂದ್ರೆ ಹೆಣ್ಮಗಳು, ಅವಳಿಗೆ ಅನ್ಯಾಯ ಮಾಡಬಾರದು, ನನ್ನ ಮೊಟ್ಟ ಮೊದಲಿನ ಬಾಣಕ್ಕೆ ಒಬ್ಬ ಹೆಣ್ಮಗಳ ಬಲಿವಶು ಆಗಬಾರದು ಅಂತ ತುಂಬ ಕಾಳಜಿಯನ್ನು ತೋರಿಸಿದವ. ವಿಶ್ವಾಮಿತ್ರರು ಹೇಳಿದರು, ಏನಿದು ರಾಮಚಂದ್ರ, ಗಂಡಸರಂದ್ರೆ ಎಲ್ಲರೂ ಕೆಟ್ಟವರಲ್ಲ, ಹೆಣ್ಮಕ್ಕಳಂದ್ರೆ ಎಲ್ಲರೂ ಒಳ್ಳೆಯವರಲ್ಲ, ಹೆಣ್ಮಕ್ಕಳಲ್ಲಿಯೂ ಕೆಟ್ಟವರಿರ್ತಾರೆ. ಇಡೀ ಕಾಡನ್ನು ನಡುಗಿಸಿರತಕ್ಕಂತಹ ಮಹಾಪಾಪಿ ತಾಟಕೆ ಸಂಹಾರ ಮಾಡುವಂತ ದಿನ ಇಡೀ ರಾಮನತ್ರ ಜಗಳ ಆಡಿ ಕೊನೆಗೆ ರಾಮನತ್ರ ಬಲಾತ್ಕಾರವಾಗಿ ವಿಶ್ವಾಮಿತ್ರರು ತಾಟಕೆಯ ಸಂಹಾರ ಮಾಡಿಸಿದರು. ಕೃಷ್ಣಾವತಾರದಲ್ಲಿ ಅದೇ ತಾಟಕೆ ಪೂತನೆಯಾಗಿ ವಿಷಭರಿತವಾದ ಸ್ತನವನ್ನು ಹೊತ್ತು ಎಲ್ಲ ಮಕ್ಕಳನ್ನು ಸಂಹಾರ ಮಾಡಿ ಕೊನೆಗೆ ಕೃಷ್ಣನಿಗೆ ಹಾಲುಳಿಸಬೇಕು ಅನ್ನುವ ದೃಷ್ಟಿಯಿಂದ ಬಂದ್ರೆ ಕೃಷ್ಣನಿಗೆ ಪ್ರಚೋದನೆ ಮಾಡಲಿಕ್ಕೆ ಯಾರಿದ್ದಾರೆ? ಈಗ ತಾಯಿ ಯಶೋದೆ ಮಂಪರ್ ನಿದ್ರೆಯಲ್ಲಿ ಇದ್ದಾಳೆ. ಅವಳು ಆಚೆ ಎಚ್ಚರನೂ ಅಲ್ಲ, ಈಚೆ ಕಡೆಯಿಂದ ನಿದ್ರೆನೂ ಅಲ್ಲ. ನಿಮಗೆ ಅರ್ಥ ಆಗುವ ಭಾಷೆ ಹೇಳಬೇಕು ಅಂದ್ರೆ ಟಿವಿ ನೋಡ್ತಾ ಇದ್ದಾಗ ಅಂತ ಅರ್ಥ. ಯಾಕಂದ್ರೆ ಬಂದವರು ಗೊತ್ತಾಗ್ತಾರೆ, ಗೊತ್ತಾಗುವುದಿಲ್ಲ ಅಂತ. ಒಂದು ಒಳ್ಳೆಯ ಹೆಣ್ಮಗಳ ವೇಷವನ್ನು ಹಾಕೊಂಡು ಪೂತನೆ ಬಂದಿದ್ದಾಳೆ ಅಂತೆ. ನೋಡಿದ್ರೆ ಗೋಪಿಗೆಯೇ ಬಂದಿರಬೇಕು ಅಂತ ಅನಿಸಿರ್ಬೇಕು. ಯಾಕೆಂತಂದ್ರೆ ಹೆಣ್ಮಕ್ಕಳು ಕೃಷ್ಣನನ್ನು ಎತ್ತಿಕೊಂಡು ಮುದ್ದಾಡಿಸ್ಲಿಕ್ಕೆ ಬರುವುದು ಸಹಜ. ಅವರ ಗುಂಪಲ್ಲಿ ಗೋಪಿಗೆಯ ಸ್ಫುರದ್ರೂಪವನ್ನು ಸ್ವೀಕಾರ ಮಾಡಿ ಪೂತನೆ ಬರ್ತಾಳೆ ಅಂತ. ಪೂತನೆ ಒಂಟಿಯಾಗಿ ಬರುವುದಿಲ್ಲ. ಇದು ಕೃಷ್ಣಾವತಾರದ ವೈಶಿಷ್ಟ್ಯ. ಆ ಪೂತನೆಯ ಜೀವದಲ್ಲಿ ಶರೀರದಲ್ಲಿ ಎರಡು ಜೀವರಾಶಿಗಳು ಪ್ರವೇಶ ಮಾಡಿದ್ದಾರೆ. ಒಂದು ತಾಟಕೆ, ಮತ್ತೊಂದು ಉರ್ವಶಿ. ಉರ್ವಶಿ ಶಾಪಗ್ರಸ್ತಳಾಗಿ
ತಾಟಕೆಯ ಜೊತೆಗೆ ಪೂತನೆಯ ಶರೀರವನ್ನು ಪ್ರವೇಶ ಮಾಡಿದ್ದಾಳೆ. ಹಾಗಾಗಿ ಇಬ್ಬರೂ ಬಂದಿದ್ದಾರೆ ಕೃಷ್ಣನನ್ನು ನೋಡ್ಲಿಕ್ಕೆ ಅಂತ. ಪೂತನೆ ಕೃಷ್ಣನನ್ನು ತನ್ನ ತೊಡೆಯಲ್ಲಿ ಕೂಡಿಸ್ತಾಳೆ. ಹಾಲುಣಿಸಬೇಕಾದ್ರೆ ಸಹಜವಾದ ಪ್ರಕ್ರಿಯೆ ಇದು. ಹಾಗಾಗಿ ತನ್ನ ಎದೆಗೆ ಅವಚಿಕೊಂಡು ಕೃಷ್ಣನನ್ನು ಮುದ್ದಾಡಿಸುವ ನೆಪದಲ್ಲಿ ವಿಷಭರಿತವಾದ ಹಾಲನ್ನು ಉಣಿಸ್ತಾಳೆ. ಅಳ್ತಾಳೆ ಅಂತ ಪೂತನೆ, ಬಿಟ್ಟುಬಿಡು, ನನ್ನನ್ನು ಬಿಟ್ಟುಬಿಡು ಅಂತ. ಕೃಷ್ಣ ಹೇಳಿದ, ನಾನು ಹಿಡಿಯುವುದಿಲ್ಲ, ಹಿಡಿದ್ರೆ ಬಿಡುವುದೂ ಇಲ್ಲ ಅಂತ. ಪೂತನೆಯ ಜೀವ ಹೋಗ್ತಾ ಇದೆ, ಅಳ್ತಾ ಇದ್ದಾಳಂತೆ. ಜೋರು ಅಳ್ಳಿಕ್ಕೆ ಅವಳಿಗೆ ಅಂಜಿಕೆ, ಯಾಕಂದ್ರೆ ಗೊತ್ತಾಗಿ ಬಿಟ್ಟರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತೇನೆ ಅಂತ. ಆದರೆ ಒಳಗಿನಿಂದ ಪ್ರಾಣ ಸಂಕಟ. ದೇವರು ಹೇಳಿದ, ಅಮ್ಮ ತಾಟಕೆ, ನಿನ್ನನ್ನು ಹಾಗೆ ಬಿಡುವ ಹಾಗಿಲ್ಲ ಅಂತ. ಯಾಕೆಂತಂದ್ರೆ ನಮ್ಮ ವೃಜದ ಗೋಕುಲದ ಎಲ್ಲ ಮಕ್ಕಳ ಪ್ರಾಣವನ್ನು ಹಿಂಡಿದವಳು ನೀನು. ಅದೆಲ್ಲದಕ್ಕೂ ಶಿಕ್ಷೆ ಸಿಗಬೇಕು. ಅವತ್ತಲ್ಲ ಇವತ್ತೂ ಇರ್ತಾರೆ ಮಕ್ಕಳ ಪ್ರಾಣ ಹಿಂಡುವವರು, ಇಡೀ ಲೋಕದ ಪ್ರಾಣ ಹಿಂಡುವವರು ಇರ್ತಾರೆ. ಎಷ್ಟು ಅಮಾಯಕ ಪ್ರಾಣಿಗಳನ್ನು ಬಲಿ ತಗೊಂಡಿರ್ತಾರೆ ನೋಡಿ. ಕಾಮದ ಪಿಪಾಸೆಯಿಂದ ಎಷ್ಟು ಜನ ಹೆಣ್ಮಕ್ಕಳು ಸಾಯುವುದನ್ನು ನಾವು ನೋಡ್ತಾ ಇರ್ತೇವೆ. ಅವತ್ತೂ ಅಷ್ಟೇನೆ ಪುಟಾಣಿಗಳನ್ನು ತನ್ನ ವಿಷದ ಸ್ತನ್ಯದಿಂದ ಸಂಹಾರ ಮಾಡಿದ ಪೂತನೆಗೆ ಕೃಷ್ಣ ಕೊನೆ ಕಾಲಕ್ಕೆ ಭಯಾನಕವಾದ ಶಿಕ್ಷೆ ಕೊಟ್ಟ ಅಂತ. ದೇವರು ಶಿಕ್ಷೆ ಕೊಟ್ಟರೆ ಗೊತ್ತಾಗುವುದಿಲ್ಲ ಅಂತ, ಅನುಭವಿಸಿದವರಿಗೆ ಮಾತ್ರ ಗೊತ್ತಂತೆ. ನಾವು ರೋಗದಿಂದ ಕಷ್ಟಪಡ್ತೇವೆ, ನಾವು ಕೇಳ್ತೇವೆ ದೇವರ ಹತ್ರ, ದೇವರ ಯಾಕೆ ಈ ಶಿಕ್ಷೆ ಕೊಟ್ಟಿ ಅಂತ. ದೇವರು ಹೇಳಿದ, ನಿನ್ನ ಫೈಲ್ ತರಿಸ್ಲಾ, ಕೊಟ್ಟದ್ದು ಕಡಿಮೆ ನಿನಗೆ ಶಿಕ್ಷೆ ಅಂತ ದೇವರು ಹೇಳ್ತಾನೆ ಅಂತ. ನೀನು ಮಾಡದಿದ್ದ ಅನ್ಯಾಯ ಯಾವುದೂ ಇಲ್ಲ, ಹಾಗಾಗಿ ನಿನಗೆ ಕೊಟ್ಟದ್ದು ಸ್ಯಾಂಪಲ್ ಮಾತ್ರ ಅಂತ, ಅನುಭವಿಸ್ಲಿಕ್ಕೆ ಇನ್ನೂ ಇರ್ತದೆ ಅಂತ. ಹಾಗಾಗಿ ನಾನು ಏನ್ ತಪ್ಪು ಮಾಡಿದೆ ಅಂತ ಕೇಳಬಾರದು ನಾವು ದೇವರ ಹತ್ರ. ಸ್ವಾಮಿ, ಮಾಡಿದ ತಪ್ಪಿಗೆ ಪರಿಮಾರ್ಜನೆ ಮಾಡು, ಕ್ಷಮಿಸಿ ಬಿಡು ಅಂತ ದೇವರ ಹತ್ರ ಕ್ಷಮಯಾಚನೆ ಕೇಳಬೇಕಾದ್ದು ನಮ್ಮ ಸೌಜನ್ಯ ಹೊರತು ನಾನು ಏನ್ ತಪ್ಪು ಮಾಡಿದೆ ಅಂತ ಸುಭಗರ ವೇಷ ಹಾಕಿ ಭಗವಂತನನ್ನು ಪ್ರಶ್ನಿಸುವುದು ಮಹಾಪಾಪಕ್ಕೆ ಇನ್ನೊಂದು ಪಾಪದ ಕೆಲಸ ಮಾಡಿದ ಹಾಗೆ. ಪೂತನೆಯ ಹಾಲನ್ನು ಭಗವಂತ ಹಿಂಡಿದ, ವಿಷವನ್ನೂ ಹಿಂಡಿದ. ಅದರ ಫಲಶ್ರುತಿ ಏನಾಯಿತು? ಭಾಗವತ ಹೇಳಿತು, ಕೃಷ್ಣನಿಗೆ ಹಾಲು ಉಣಿಸಿದ್ರಿಂದ ಸ್ವರ್ಗಕ್ಕೆ ಹೋದ್ಲು ಅಂತ. ಏನು ಖುಷಿ ಗೊತ್ತಾ ನಮಗೆ? ಹೀಗಾದ್ರೆ ವಿಷ ಉಣಿಸಿದವರೆಲ್ಲ ಮೋಕ್ಷಕ್ಕೆ ಹೋಗ್ಬೇಕು. ಶ್ರೀ ಮಧ್ವಾಚಾರ್ಯರು ಎಂತಹ ಸುಂದರವಾದ ವಿಶ್ಲೇಷಣೆ ಮಾಡ್ತಾರೆ. ಪೂತನೆಯ ಶರೀರದಲ್ಲಿ 2 ಜೀವರಾಶಿಗಳಿದ್ದಾರೆ ಅಂತ. ಒಬ್ಬಳು ಉರ್ವಶಿ, ಮತ್ತೊಬ್ಬಳು ತಾಟಕೆ ಅಂತ. ಅದರಲ್ಲಿ ಇಬ್ಬರೂ ಹಂಚಿಕೊಂಡಿದ್ದಾರೆ ತನ್ನ ಕಾರ್ಯಕ್ರಮವನ್ನು. ಇಬ್ಬರೂ ಸಂಕಲ್ಪಕ್ಕೆ ಕೂತಿದ್ದಾರೆ. ಕೃಷ್ಣನಿಗೆ ಸ್ತನ್ಯಪಾನ ಮಾಡುವ ಕಾರ್ಯಕ್ರಮದಲ್ಲಿ ಸ್ತನ್ಯದ ಮೂಲಕ 2 ದ್ರವ ಪದಾರ್ಥಗಳೂ ಬಂದಿದೆ, ಹಾಲೂ ಬಂದಿದೆ, ವಿಷವೂ ಬಂದಿದೆ. ಇಬ್ರು ಸಂಕಲ್ಪಕ್ಕೆ ಕೂತಿದ್ರು, ಉರ್ವಶಿ ಕಂ ತಾಟಕೆ. ಉರ್ವಶಿಯ ಸಂಕಲ್ಪ ಏನಿತ್ತು? ಕೃಷ್ಣ ಹಾಲು ಉಣ್ಲಿ ಅಂತ ಉರ್ವಶಿಯ ಸಂಕಲ್ಪ ಇತ್ತು. ತಾಟಕೆಯ ಸಂಕಲ್ಪ ಏನಿತ್ತು? ಕೃಷ್ಣನಿಗೆ ವಿಷ ಸೇರ್ಲಿ ಬಾಯಿಗೆ ಅಂತ ತಾಟಕೆಯ ಸಂಕಲ್ಪ ಇತ್ತು. ದೇವರು ಎರಡನ್ನೂ ಸ್ವೀಕಾರ ಮಾಡಿದ. ಉರ್ವಶಿಯ ಹಾಲನ್ನು ಕೂಡಿದ ಭಗವಂತ, ತಾಟಕೆಯ ವಿಷವನ್ನೂ ಸ್ವೀಕಾರ ಮಾಡಿದ. ದೇವರು ಯಾವ ರೀತಿ ಸೇವೆ ಸ್ವೀಕಾರ ಮಾಡ್ತಾನೆ ಅದಕ್ಕೆ ಅನುಗುಣವಾದ ಫಲ. ಒಂದೇ ಕ್ರಿಯೆ ಸ್ತನ್ಯಪಾನ ಮಾಡುವುದು ಅಂತ, ಆದರೆ ಫಲ ಮಾತ್ರ 2 ಬೇರೆ ಬೇರೆ ಸಪರೇಟ್. ಒಬ್ಬಳನ್ನು ಮೇಲಕ್ಕೆ ಕಳಿಸ್ತಾನೆ, ಒಬ್ಬಳನ್ನು ಕೆಳಕ್ಕೆ ಕಳಿಸ್ತಾನೆ. ಹಾಲು ಉಂಡಿರ್ತಕ್ಕಂತಹ ಉರ್ವಶಿ ಕೃಷ್ಣ ಭುಕ್ತ ಸ್ತನ, ಕೃಷ್ಣನಿಗೆ ಹಾಲು ಉಣಿಸಿದ ಪುಣ್ಯದಿಂದಾಗಿ ಮುಕ್ತಿಂಗತ ಸ್ವರ್ಗಕ್ಕೆ ಹೋಗ್ತಾಳೆ. ಕೃಷ್ಣನಿಗೆ ವಿಷಪಾನ ಮಾಡಿರ್ತಕ್ಕಂತಹ ತಾಟಕೆ ನರಕಕ್ಕೆ ಹೋಗ್ತಾಳೆ. ನಮ್ಮ ದೇವರು ತುಂಬ ಜಾಗರೂಕರು. ನಾವೇನು ಸೇವೆ ಮಾಡ್ತೇವೆ ಅದನ್ನು ದೇವರು ಪೂರ್ಣವಾಗಿ ಗಮನಿಸ್ತಾನೆ. ನೀವು ಬೈದು ಕೊಟ್ಟರೆ ಅದಕ್ಕೂ ಫಲ ಕೊಡ್ತಾನೆ, ಪ್ರೀತಿಯಿಂದ ಕೊಟ್ಟರೆ ಅದಕ್ಕೂ ಮಾರ್ಕ್ ಹಾಕ್ತಾನೆ. ಆದ್ರಿಂದ ನಾವು ಎಂದೂ ದೇವರಿಗೆ ಕೊಡುವಾಗ ಬ್ರಾಹ್ಮಣರ ಮಾಧ್ಯಮದಲ್ಲಿ ಆರಾಧನೆ ಮಾಡಿ ಭಗವಂತನನ್ನು ಸಂತೋಷಪಡಿಸುವಾಗ ಹಂಗಿಸಿ ಮಾತಾಡಬೇಡಿ. ಯಾಕಂದ್ರೆ ದೇವರು ಎರಡಕ್ಕೂ ಮಾರ್ಕ್ ಹಾಕ್ತಾನೆ.
ಕೊಟ್ಟದ್ದೂ ವ್ಯರ್ಥ ಆಗಬಾರದು. ಹಾಗಾಗಿ ಸಾರ್ಥಕ ಬರಬೇಕಾದರೆ ಕೊಡುವಾಗ ಒಳ್ಳೆ ಸಂಕಲ್ಪ ಇರಲಿ, ಭಗವಂತ ಮೆಚ್ಚಲಿ ಅನ್ನುವ ಸಂಕಲ್ಪ ಇರಬೇಕು. ಭಗವಂತ ಪೂತನೆಯ ಒಳಗೆ ಕೂತ ಉರ್ವಶಿಯ ಹಾಲಿನ ಅವನ ಸಂಕಲ್ಪಕ್ಕೆ ಮೆಚ್ಚಿ ಭಗವಂತ ಅವಳಿಗೆ ಉತ್ತಮ ಲೋಕವನ್ನು ಕೊಟ್ಟ. ಪಾಪಿಯಾಗಿರತಕ್ಕಂತಹ ತಾಟಕ್ಕೆ ಕೊಟ್ಟ ವಿಷಕ್ಕೆ ಭಗವಂತ ಮೂರ್ಛಿತವಾದ ಫಲ, ದುಃಖದ ಫಲ, ತಮಸ್ಸಿನ ಫಲವನ್ನು ಭಗವಂತ ನೀಡಿದ. ಕೋರ್ಟಿಗೆ ಹೋಯಿತು ಈ ಕೇಸು. ಪೂತನೆಯ ಕಡೆಯವರು ಕೋರ್ಟಿಗೆ ಹೋದ್ರಂತೆ. ಯಾರ ಬಗ್ಗೆ ಕೋರ್ಟಿಗೆ ಹೋದ್ದು? ವಿಷದ ಫ್ಯಾಕ್ಟರಿಯ ಬಗ್ಗೆ ಕೋರ್ಟಿಗೆ ಹೋದ್ರಂತೆ. ವಿಷ ಸರಿ ಇಲ್ಲ ಅಂತ ಕೇಸ್ ಹಾಕಿದ್ರಂತೆ. ವಿಷದ ಫ್ಯಾಕ್ಟರಿ ಪಾತಾಳದಿಂದ ಬಂದಿರತಕ್ಕಂಥದ್ದು. ಅವರು ಕೋರ್ಟಿಗೆ ಹೋದ್ರು ಉತ್ತರ ಕೊಡ್ಲಿಕ್ಕೆ ಅಂತ. ಪೂತನೆಯ ಕಡೆಯವರು ಕೇಳಿದ್ರು, ಫ್ಯಾಕ್ಟರಿಗೆ ಲೈಸೆನ್ಸ್ ಕೊಡಬಾರದು, ಯಾಕೆಂತಂದ್ರೆ ಕೃಷ್ಣನನ್ನು ಕೊಲ್ಲಕ್ಕಾಗಲಿಲ್ಲ, ನಿಮ್ಮ ವಿಷ ಅದು ಕಲಬೆರಕೆ ಅಂತ. ನೋಡಿ, ವಿಷದಲ್ಲಿಯೂ ಕಲಬೆರಕೆ ಅಂತ. ಯಾಕಂದ್ರೆ ಕೃಷ್ಣ ಸಾಯಲೇ ಇಲ್ಲ, ಆದ್ರಿಂದ ನಿಮ್ಮ ವಿಷ ಫ್ಯಾಕ್ಟರಿಗೆ ಬ್ಯಾನ್ ಹಾಕಬೇಕು ಅಂತ. ವಿಷದ ಫ್ಯಾಕ್ಟರಿಯವರು ಹೇಳಿದ್ರು, ನ್ಯಾಯಾಧೀಶರೇ ಸ್ವಲ್ಪ ನೀವು ಆಲೋಚನೆ ಮಾಡಿ, ವಿಷದಿಂದ ಕೃಷ್ಣ ಸಾಯಲಿಲ್ಲ ಸರಿ, ಯಾರಾದ್ರೂ ಸತ್ರ ಇಲ್ವಾ ಅಂತ. ಸತ್ರು. ಯಾರು ಸತ್ರು? ಪೂತನೇ ಸತ್ತು ಹೋಗಿದ್ದಾಳೆ. ಆದ್ರಿಂದ ವಿಷದ ಫ್ಯಾಕ್ಟರಿ ಮುಚ್ಚಲಿಕ್ಕೆ ಲೈಸೆನ್ಸ್ ಇಲ್ಲ. ನಮ್ದು ವಿಷಕ್ಕೆ ಏನು ಸಾಮರ್ಥ್ಯ ಅಂತ ಅಂದ್ರೆ ಯಾರಾದ್ರೂ ಒಬ್ರು ಸಾಯ್ಬೇಕು. ಅದ್ರ ಕೃಷ್ಣನೇ ಸಾಯ್ಬೇಕು ಅಂತ ನಾವೇನು ವಿಷ ಫ್ಯಾಕ್ಟರಿ ಶುರು ಮಾಡಿದ್ದಲ್ಲ, ಯಾರಾದ್ರೂ ಒಬ್ರು ಸಾಯ್ಬೇಕು. ಪೂತನೆಯ ಕಡೆಯವರು ಕೇಳಿದ್ರು, ಇದೆಂತ ಕತೆ, ವಿಷ ಕೊಟ್ಟವರು ಸಾಯುವುದಲ್ಲ, ವಿಷ ತಿಂದವರು ಸಾಯ್ಬೇಕು. ವಿಷ ತಿಂದದ್ದು ಕೃಷ್ಣ, ಅವ ಸಾಯ್ಬೇಕು. ವಿಷ ಕೊಟ್ಟದ್ದು ಪೂತನೆ, ಅವಳು ಬದುಕಬೇಕಿತ್ತು, ತಿರ್ಗಾ ಮುರ್ಗ ಯಾಕಾಯ್ತು ಅಂತ. ಹಾಗಾದ್ರೆ ಅದಕ್ಕೊಂದು ಕಮಿಷನ್ ಅಂತ ಮಾಡಿದ್ರು. ಹೋಗುವ ಕೃಷ್ಣನ ಹತ್ರನೇ ಕೇಳೋಣ, ಏನ್ ಕತೆ ಕೇಳೋಣ ಅಂತ ಹೋದ್ರು ಕೃಷ್ಣನ ಹತ್ರ. ಕೃಷ್ಣ, ನೀನ್ ಯಾಕೆ ಸಾಯ್ಲಿಲ್ಲ ಅಂತ ಕೃಷ್ಣನ ಹತ್ರ ಕೇಳಿದ್ರು. ಹಾಗೆ ಕೃಷ್ಣ ಹೇಳ್ದ, ನಾನು ಯಾಕೆ ಸಾಯ್ಬೇಕು ಅಂತ. ಅಲ್ಲ, ನೀನು ಹಾಲು ಉಂಡಿದ್ದಿ, ಅದರ ಜೊತೆಗೆ ವಿಷವನ್ನು ತಿಂದಿದ್ದಿ, ನಮ್ದು ಒಳ್ಳೆ ಫ್ಯಾಕ್ಟರಿ, ವಿಷದ್ದು ಫ್ಯಾಕ್ಟರಿ, ಹಾಗಾಗಿ ನೀನು ಸಾಯ್ಬೇಕಿತ್ತು, ನೀನ್ ಯಾಕೆ ಸಾಯ್ಲಿಲ್ಲ? ಕೃಷ್ಣ ಹೇಳಿದ, ಅದೊಂದು ಗುಟ್ಟು ಅಂತ. ಏನು ಗುಟ್ಟು? ನಂದು ಏನು ಕ್ರಮ ಅಂತಂದ್ರೆ, ಯಾರು ನನಗೆ ಏನು ಕೊಡ್ತಾರೆ ಅದನ್ನು ವಾಪಸ್ ಕೊಡುವ ಸ್ವಭಾವ ನಂದು. ನನಗೆ ಯಾರು ಏನೇ ಕೊಡ್ಲಿ ಅದನ್ನು ನಾನು ಇಟ್ಟುಕೊಳ್ಳುವ ಕ್ರಮ ಇಲ್ಲ. ಹಾಲು ಕೊಟ್ರೆ ಹಾಲಿನಂತಹ ಸುಖವನ್ನು ಕೊಟ್ಟು ಉದ್ಧಾರ ಮಾಡಿದೆ, ವಿಷ ಕೊಟ್ರೆ ಅದಕ್ಕೂ ಚಕ್ರಬಡ್ಡಿ ಹಾಕಿ ನಾನು ವಾಪಸ್ ಕೊಡುವವ ಅಂತ. ಹಾಗಾಗಿ ಪೂತನೆ ವಿಷ ಕೊಟ್ಟದ್ದು ಸತ್ಯ, ನಾನು ತೆಕ್ಕೊಂಡದ್ದೂ ಸತ್ಯ, ಆದರೆ ಅಷ್ಟೇ ಪರಮ ಸತ್ಯ ಅದನ್ನು ವಾಪಸ್ ಪೂತನೆಗೆ ಕೊಟ್ಟದ್ದೂ ಸತ್ಯ ಅಂತ. ಹಾಗಾಗಿ ಪೂತನೇ ವಿಷ ಕೊಡದ್ದು, ಅವಳು ಸತ್ಲು, ಸರಿ ಇದೆ. ಅವಾಗ ನ್ಯಾಯಾಧೀಶರು ತೀರ್ಪು ಕೊಟ್ಟರಂತೆ, ನಿಮ್ಮ ವಿಷದ ಫ್ಯಾಕ್ಟರಿಗೆ ಪರವಾನಿಗೆ ಕೊಟ್ಟಿದ್ದೇವೆ, ಚೆನ್ನಾಗಿ ನಡೆಸಿಕೊಂಡು ಬನ್ನಿ, ಪರ್ಫೆಕ್ಟ್ ಇದೆ ಅಂತ. ಕೃಷ್ಣನ ಹತ್ರ ಕೇಳಿದ್ರಂತೆ, ಅಲ್ಲ ಕೃಷ್ಣ, ವಿಷ ಕುಡ್ದದ್ದು ನೀನು, ಪೂತನಿಗೆ ನೀನು ಹ್ಯಾಕ್ ಕೊಟ್ಟಿ? ಕೃಷ್ಣ ಹೇಳಿದಂತೆ, ನೋಡಿ, ಆ ಸ್ತನದಲ್ಲಿ ತೂತಿದೆ, ಅದರಲ್ಲಿ ವಿಷ ಬಂತು. ನಾನು ಏನು ಮಾಡಿದೆ ಅಂತಂದ್ರೆ, ಆ ವಿಷವನ್ನು ಅಷ್ಟೂ ತಕೊಂಡು ಅದೇ ಸ್ತನದ ಮೂಲಕ ತುಂಬಿಸಿ ಇಡೀ ಪೂತನೆಯ ದೇಹದಲ್ಲಿ ತುಂಬುವ ಹಾಗೆ ಮಾಡಿದೆ. ಹಾಗಾಗಿ ಪೂತನೆ ಸತ್ತು ಹೋದ್ಲು. ಆದ್ರಿಂದ ದೇವರಿಗೆ ಕೊಡುವಾಗ ನಮ್ಮ ಅನುಸಂಧಾನ ಹೇಗಿರಬೇಕು? ಅದು ವಿಷದ ಅನುಸಂಧಾನ ಇರಬಾರದು, ಹಾಲಿನ ಅನುಸಂಧಾನ ಇರಬೇಕು. ನಮಗೆ ದೇವರಿಗೆ ಕೊಡುವಾಗಲೇ ತಲೆ ಕೆಟ್ಟು ಹೋಗೋದು, ದೇವರಿಗೆ ಬೇಕಾ, ದೇವರಿಗೆ ಇಷ್ಟೆಲ್ಲ ವೈಭವ ಬೇಕಾ ಅಂತ ತಲೆ ಕೆಟ್ಟು ಹೋಗುದೇ ದೇವರಿಗೆ ಕೊಡುವಾಗ. ನಾವು ತಿನ್ನುವಾಗ ತಲೆ ಕೆಡಿಸಿಕೊಳ್ಳೋದಿಲ್ಲ, ಇಷ್ಟೆಲ್ಲ ತಿನ್ಬೇಕಾ, ನಾನು ಇಷ್ಟೆಲ್ಲ ಐಟಮ್ಸ್ ಬೇಕಾ, ನನಗೆ ಹಾಲು ಹೊಟ್ಟೆ ಹಾಳಾಗುವುದಿಲ್ವಾ, ಈ ಆಲೋಚನೆ ಇಲ್ಲ. ಆಲೋಚನೆ ಬರೋದು ದೇವರ ಕೋಣೆಗೆ ಹೋದಾಗ ಇದೆಲ್ಲ ಆಲೋಚನೆ. ದೇವರಿಗೆ ಬೆಳ್ಳಿ ಯಾಕೆ, ಬಂಗಾರ ಯಾಕೆ, ವಜ್ರ ಯಾಕೆ, ದೇವರಿಗೆ ನೈವೇದ್ಯ ಯಾಕೆ, ಪಂಚಭಕ್ಷ ಪರಮಾನ್ನ ಯಾಕೆ ಅಂತ. ದೇವರು ಕೇಳಿದ, ನನಗೆ ಯಾಕೆ ಅಂತ ಕೇಳಿದ್ರೆ ನಿನಗೆ ಯಾಕೆ ಅಂತ ನಾನು ಕೇಳ್ತೇನೆ ಅಂತ. ಹಾಗಾಗಿ ಅವನು ತಿಂದದ್ದು ಯಾವುದೂ ಜೀರ್ಣ ಆಗುವುದಿಲ್ಲ. ಡಾಕ್ಟರ್ ಹೇಳಿದ್ರು ಶುಗರ್ ಅಂತ ಹೇಳಿದ್ರು. ಯಾಕೆಂದ್ರೆ ದೇವರ ನೈವೇದ್ಯದ ಬಗ್ಗೆ ನಾವು ಏನಾದರೂ ಕಹಿ ಭಾವನೆ ಮಾಡಿದ್ರೆ ನಮಗೂ ಅದು ಜೀರ್ಣ ಆಗುವುದಿಲ್ಲ. ಭಾಗವತ ಹೇಳಿತು, ನೀವು ತಾಟಕೆ ಆಗಬೇಡಿ, ಉರ್ವಶಿ ಆಗಿ. ಉರ್ವಶಿ ದೇವರಿಗೆ ಕೊಡುವುದನ್ನು ಪ್ರೀತಿಯಿಂದ ಕೊಟ್ಲು, ಭಕ್ತಿಯಿಂದ ಕೊಟ್ಲು. ಹಾಗಾಗಿ ಅವಳ ಭಾವನೆಯಲ್ಲಿ ಮಿಶ್ರಣ ಇರಲಿಲ್ಲ. ಹಾಗಾಗಿ ದೇವರು ಅಷ್ಟೇ ಶುದ್ಧವಾದ ಅನುಗ್ರಹ ಮಾಡಿದ. ತಾಟಕೆಯ ಸಮರ್ಪಣೆಯಲ್ಲಿ ಕಲಬೆರಕೆ ಸೇರಿಕೊಂಡಿತ್ತು. ಹಾಗಾಗಿ
ತಾಟಕ್ಕೆ ಸತ್ತು ನರಕಕ್ಕೆ ಹೋಗಿ ದುಃಖವನ್ನು ಅನುಭವಿಸ್ತಾಳೆ. ಕಂಸನ ಮೊದಲನೆಯ ಪ್ರಯತ್ನ ಅದು ಪೂರ್ಣ ವಿಫಲ ಆಯಿತು. ಯಶೋದೆ ನೋಡ್ತಾಳೆ, ಪೂತನೆ ಬಿದ್ದಿದ್ದಾಳೆ. ಬರುವಾಗ ಸ್ಫುರದ್ರೂಪಿಣಿಯಾದ ಗೋಪಿಕೆ, ಸಾಯುವಾಗ ಯಮಭಯಾನಕೆಯಾಗಿರತಕ್ಕಂತಹ ಕೆಟ್ಟ ರೂಪ, ದಡಿಯ ದೇಹ ಕೆಳಗೆ ಬಿದ್ದಿತ್ತು. ಭಾಗವತ ಹೇಳುತ್ತೆ, ದೈತ್ಯರ ಸ್ವಭಾವ ಸಾಯುವ ಕಾಲಕ್ಕೆ ಗೊತ್ತಾಗ್ತದೆ. ಬದುಕಿರುವಾಗ ಚಂದದ ವೇಷ, ಸಾಯುವಾಗ ಅವರ ಹಣೆ ಬರಹ ಗೊತ್ತಾಗ್ತದೆ. ಆದ್ದರಿಂದ ಆಲೋಚನೆ ಮಾಡಿ, ನಮ್ಮ ಸ್ವಭಾವ ಏನಿದ್ರೂ ಒಂದಲ್ಲ ಒಂದಿನ ಬಟ ಬಯಲಿಗೆ ಬರ್ತದೆ. ಆದ್ರಿಂದ ನಾಟಕದ ಕಂಪನಿ ಬೇಡ ನಮ್ದು. ಸಹಜವಾದ ಭಕ್ತಿ, ಸಹಜವಾದ ಪ್ರೀತಿ, ಸಹಜವಾದ ಸಮರ್ಪಣಾ ಮನೋಭಾವ ನಮ್ಮ ಜೀವನದ್ದು ಆಗಬೇಕು. ಕೊನೆ ಕಾಲಕ್ಕೆ, ಅಂತಕಾಲೇ ವಿಶೇಷತಃ ಆ ಕೊನೆ ಕಾಲಕ್ಕೆ ಭಗವಂತ ಅದನ್ನು ಪ್ರಕಟಣೆ ಮಾಡ್ತಾನೆ. ಆದ್ರಿಂದ ಎಷ್ಟು ಮುಚ್ಚಿಟ್ರೇನು, ಗೋಪಿಗೆಯ ವೇಷ ಹಾಕೊಂಡು ಬಂದರೆ ಏನು, ಮೈ ತುಂಬ ಆಭರಣ ಹಾಕೊಂಡು ಬಂದು ಕೃಷ್ಣನನ್ನು ಮೋಸ ಮಾಡಲಿಕ್ಕಾಗುವುದಿಲ್ಲ, ರಾಮನನ್ನು ಮೋಸ ಮಾಡಲಿಕ್ಕಾಗುವುದಿಲ್ಲ. ಹೀಗೆ ರಾಮಕೃಷ್ಣರ ಮೊದಲನೆಯ ಬಲಿಪಶು ಆಗಿರತಕ್ಕಂತಹ ಒಬ್ಬ ಹೆಣ್ಮಗಳು ತಾಟಕೆ. ನೋಡಿ, ಕೃಷ್ಣ ರಾಮಾವತಾರದಲ್ಲಿ ಒಂಟಿಯಾಗಿ ಬಂದು ದೇಹವನ್ನು ಒಡ್ಡಿದ್ಲು. ಕೃಷ್ಣಾವತಾರದಲ್ಲಿ ಒಳ್ಳೆಯವರನ್ನು ಜೊತೆಗೆ ಸೇರಿಸಿಕೊಂಡು ಬಂದು ಕೃಷ್ಣನ ಹತ್ರ ಸ್ಪರ್ಧೆಗೆ ಇಳಿದ್ಲು. ದೇವರ ಎದುರಿಗೆ ಬರುವಾಗ ನಾವು ಕೆಟ್ಟವರು, ಒಳ್ಳೆಯವರನ್ನು ಸೇರಿಸಿಕೊಂಡಿದ್ದೇವೆ, ಇಷ್ಟರಿಂದ ಭಗವಂತ ಪ್ರೀತನಾಗುವುದಿಲ್ಲ. ನಮ್ಮ ಕೆಟ್ಟದನವೇ. ಒಳ್ಳೆಯವರು ಒಳ್ಳೆಯವರೇ, ಕೆಟ್ಟವರು ಒಳ್ಳೆಯವರಾಗುವುದಿಲ್ಲ, ಒಳ್ಳೆಯವರು ಕೆಟ್ಟವರಾಗುವುದಿಲ್ಲ. ಆದ್ದರಿಂದ ಭಗವಂತನ ಹತ್ರ ಬರುವಾಗ ಶುದ್ಧ ಭಾವದ, ಶುದ್ಧ ಚಿಂತನೆಯ, ಶುದ್ಧ ಸಮರ್ಪಣಾ ಮನೋಭಾವ ನಮ್ಮಲ್ಲಿ ಇದ್ರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಚಿಂತನೆ ನಮಗೆ ಭಾಗವತದಲ್ಲಿ ಸಿಕ್ಕಿದೆ. ನೋಡಿ, ಪೂತನೆ ಹಾಲು ಉಣಿಸಿದ ಕಥೆಯನ್ನೂ ಭಾಗವತ ಹೇಳುತ್ತೆ. ಯಶೋದೆ ಹಾಲು ಉಣಿಸಿದ ಕಥೆಯನ್ನೂ ಭಾಗವತ ಹೇಳುತ್ತೆ. ಯಶೋದೆಯ ಸೌಭಾಗ್ಯ ಎಷ್ಟು ದೊಡ್ಡದು ನೋಡಿ. ಪ್ರೀತಿಯಿಂದ ಕೃಷ್ಣನಿಗೆ ಹಾಲು ಉಣಿಸ್ತಾಳೆ ಅಂತ. ಭಾಗವತ ಕೇಳಿತು, ದೇವರಿಗೆ ಹಾಲು ಬೇಕಾ ಅಂತ. ಯಾಕಂದ್ರೆ ಹಾಲನ್ನು ಸೃಷ್ಟಿ ಮಾಡುವವನೇ ಭಗವಂತ. ದನದಲ್ಲಿರ್ಬಹುದು, ತಾಯಲ್ಲಿ ಇರಬಹುದು. ಹಾಲನ್ನು ನಿರ್ಮಾಣ ಮಾಡುವ ಶಕ್ತಿಯೇ ಅದು ಭಗವಂತನದ್ದು. ಪ್ರಪಂಚದಲ್ಲಿ 1000 ಫ್ಯಾಕ್ಟರಿಗಳಿವೆ, ಆದರೆ ಹಾಲನ್ನು ಸೃಷ್ಟಿ ಮಾಡುವ ಫ್ಯಾಕ್ಟರಿ ಒಂದೇ, ಅದು ದನ ಅಥವಾ ಮಾತೃ. ಬೇರೆ ಕಡೆ ಹಾಲು ಸೃಷ್ಟಿಯಾಗುವುದಿಲ್ಲ. ಒಂದು ಮಗು ಸೃಷ್ಟಿಯಾಗ್ತದೆ ಒಳಗಿಂದ ಅಂತಂದ್ರೆ ಮಗುವಿನ ಬೆಳವಣಿಗೆಗೆ ಬೇಕಾದ ಹಾಲನ್ನೂ ಭಗವಂತ ತಯಾರು ಮಾಡ್ತಾನೆ. ಮಾತೃನ್ನು ನಿರ್ಮಾಣ ಮಾಡುವಾಗ ಮಗುವಿನ ಬೆಳವಣಿಗೆಗೆ ಬೇಕಾದ್ದನ್ನೆಲ್ಲ ತಯಾರು ಮಾಡ್ತಾನೆ. ನಿಮ್ಮ ಬೆಳವಣಿಗೆಗೆ ಬೇಕಾದ ಹಾಲು ದನದಲ್ಲಿ ಭಗವಂತ ಸೃಷ್ಟಿ ಮಾಡ್ತಾನೆ. ದೇವರು ಗೋಪಾಲ ಕೃಷ್ಣನಾಗಿ ಗೋವುಗಳ ಬೆನ್ನ ಹಿಂದೆ ತಿರುಗಾಡ್ತಾನೆ ಅಂತ. ದೇವರು ಎಲ್ಲಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ರೆ ಗೋವುಗಳಲ್ಲಿ ಗೋಪಾಲ ಕೃಷ್ಣ ಸನ್ನಿಹಿತನಾಗಿರ್ತಾನೆ ಅಂತ. ಎಷ್ಟು ಅದ್ಭುತ, ನೀವು ನೋಡಿ, ಆಲೋಚನೆ ಮಾಡಿ. ಗೋವುಗಳು ಹಾಲನ್ನು ಸೃಷ್ಟಿ ಮಾಡಿ ಕೊಡ್ತವೆ. ಗೋವಿನ ಆಹಾರ ಏನು ನಮ್ಗೆ ಗೊತ್ತು. ಗೋವಿಗೆ ನಮಗೆ ಯಾವುದು ಬೇಕೋ ಅದನ್ನು ಗೋವುಗಳಿಗೆ ನಾವು ತಿನ್ನಿಸುವುದಿಲ್ಲ. ನಮಗೆ ಯಾವುದು ಬೇಡ ಅದೆಲ್ಲ ಗೋವುಗಳಿಗೆ. ನಾವು ಗೋಧಿ, ಜೋಳ, ಭತ್ತ ಬೆಳೆಸ್ತೇವೆ. ಆ ಗೋಧಿ, ಜೋಳ, ಭತ್ತ ಎಲ್ಲ ನಾವು ತಗೊಳ್ತೇವೆ. ಅದರ ಹುಲ್ಲು ದನಕ್ಕೆ ಹಾಕ್ತೇವೆ. ಯಾಕೆ ಹುಲ್ಲು ಹಾಕ್ತೇವೆ ಅಂದ್ರೆ ಹುಲ್ಲು ತಿನ್ಲಿಕ್ಕಾಗಲ್ಲ ನಮಗೆ, ಅದಕ್ಕೆ ದನಕ್ಕೆ ಹಾಕುವುದು ಅಷ್ಟೇ. ಒಂದು ವೇಳೆ ತಿನ್ಲಿಕ್ಕಾದ್ರೆ ಅದು ತಿನ್ನುವ ಜಾತಿಯೇ ನಾವು. ಹಾಗಾಗಿ ನಮಗೆ ಅದು ಬೇಡ. ಹಾಗಾಗಿ ಜಳ್ಳು ಅದನ್ನು ತೆಗೆದು ಹಸುವಿಗೆ ಹಾಕ್ತೇವೆ. ಭತ್ತ ಅದನ್ನು ತೊಳಿತೇವೆ, ಅದರ ನೀರು ದನಕ್ಕೆ, ಅದರ ಸಾರ ಭಾಗ ನಮಗೆ. ಅದನ್ನು ಬೇಯಿಸ್ತೇವೆ, ಅದರಲ್ಲಿ ಉಳಿದ ತಿಳಿ ನೀರು ಅದನ್ನು ದನಕ್ಕೆ, ಅದೆಲ್ಲ ಉಳಿದದ್ದು ನಮಗೆ. ಹಾಗಾಗಿ ನಮಗೆ ಯಾವುದು ಬೇಡ ಅದೆಲ್ಲ ದನಗಳಿಗೆ ಭಕ್ತಿಯಿಂದ ಗೋಗ್ರಾಸ ಅಂತ ನಾವು ಕೊಡೋದು. ಬಾಳೆಹಣ್ಣು ತಿಂತೇವೆ, ಸಿಪ್ಪೆ ದನಕ್ಕೆ, ಒಳಗಿನ ಸಾರ ನಮಗೆ. ಯಾವುದೇ ಒಂದು ಪದಾರ್ಥ ನೀವು ನೋಡಿ, ಅದರಲ್ಲಿ ಸಾರವಾದ ಭಾಗ ನಾವು ತಿನ್ನೋದು, ಅದರಲ್ಲಿ ಅಸಾರವಾದ ಭಾಗ ದನಕ್ಕೆ ಹಾಕೋದು. ತೆಂಗಿನಕಾಯಿ, ನೆಲಕಡಲೆ ಎಲ್ಲ ಇದೆ. ಆ ತೆಂಗಿನಕಾಯಿ ಹಿಂಡ್ತೇವೆ, ಸಾರ ಭಾಗ ನಾವು ತಿಂತೇವೆ,
ಅದರ ಅಸಾರ ಭಾಗ ಅದನ್ನು ದನಕ್ಕೆ ಕೊಡ್ತೇವೆ. ನೆಲಗಡಲೆಯಲ್ಲಿ ಸಾರ ಭಾಗ ತಿಂತೇವೆ, ಅದರ ಹಿಂಡಿ ಅದರ ಅಸಾರ ಭಾಗ ದನಕ್ಕೆ ಕೊಡ್ತೇವೆ. ಅದು ಹೇಳುವ ಕ್ರಮನೇ ಹಾಗೆ ನೋಡಿ. ಹಿಂಡಿ ಅಂತ ಅದಕ್ಕೆ ಹೆಸರು. ಅಂದ್ರೆ ಹಿಂಡಿ ಅದರ ಸಾರವನ್ನು ನಾವು ತಿಂದು ಬೇಡವಾಗಿರತಕ್ಕಂತಹ ಕಸ ಅದು ದನಕ್ಕೆ ಹಾಕುದು. ಯಾವುದೇ ಒಂದು ಒಳ್ಳೆಯ ಪದಾರ್ಥ ನಾವು ದನಕ್ಕೆ ಹಾಕುವವರಲ್ಲ. ಹುಳಿಯೋ ಅಥವಾ ಅನ್ನನೋ ಉಳಿಯಿತು, ವೇಸ್ಟ್ ಆಯಿತು, ಅದು ಚೆನ್ನಾಗಿಲ್ಲ ಅಂದರೆ ದನಕ್ಕೆ ಹಾಕಿ ಅಂತ ಹೇಳೋದು. ಒಳ್ಳೆದಿದ್ರೆ ನಾವು ತಿನ್ನೋದು. ಮನೆಯೊಳಗೆ ಏನು ಸಾರ ಭಾಗ ಇದೆ ಅದೆಲ್ಲ ಈ ಹೊಟ್ಟೆಗೆ, ಡಸ್ಟ್ಬಿನ್ನಿಗೆ. ಯಾವುದು ಅಸಾರ ಭಾಗ ಇದೆ ಅದೆಲ್ಲ ದನಗಳಿಗೆ. ಎಷ್ಟು ಆಶ್ಚರ್ಯ ಅಂತಂದ್ರೆ, ಸಾರ ಭಾಗ ನಾವು ತಿನ್ನುವುದು, ಒಳಗಿನಿಂದ ಅಸಾರ ಭಾಗ ತಯಾರಾಗುವುದು. ದನಗಳು ಅಸಾರವಾದ ಭಾಗ ತಿನ್ನುವುದು, ಒಳಗಿನಿಂದ ಸಾರವಾದ ಹಾಲು ತಯಾರಾಗುವುದಲ್ಲ. ಕಸದಿಂದ ರಸ ಸೃಷ್ಟಿಯಾಗುವುದು ದನದಲ್ಲಿ, ರಸದಿಂದ ಕಸ ಸೃಷ್ಟಿಯಾಗುವುದು ನಮ್ಮ ದೇಹದಲ್ಲಿ. ನಾವು ಭಾರೀ ಒಳ್ಳೆಯವರು, ದನ ಅದನ್ನು ಕಟ್ಟುವುದು ಕೊಟ್ಟಿಗೆಯಲ್ಲಿ. ನಮಗೆ ಅರಮನೆ, ಅದಕ್ಕೆ ಅರೆಬರೆ ಮನೆ. ಯಾಕೆಂತಂದ್ರೆ ಅದು ವೇಸ್ಟ್ ಪ್ರಾಣಿ. ನೋಡಿ, ತಿನ್ನುವುದು ಹುಲ್ಲು, ಆಗುವುದು ಹಾಲು. ಎಲ್ಲಿಯಾದ್ರೂ ಉಂಟಾ ಹುಲ್ಲು ತಿಂದ್ರೆ ಹಾಳಾಗುವುದು? ಸ್ವಲ್ಪ ನೀವು ತಿನ್ನಿ, ಹಾಳಾಗುತ್ತಾ ಅಂತ ನೋಡಿ. ಹಾಲಲ್ಲ, ಹೊಟ್ಟೆ ಹಾಳಾಗುವುದು ಜಾಸ್ತಿ ಅಷ್ಟೇ. ಆದರೆ ದನದ ತಿಂದ ಹುಲ್ಲು ಅದು ಹಾಳಾಗತ್ತೆ. ಹೇಗಾಯಿತು ಅಂತ ನೀವು ಪ್ರಶ್ನೆ ಕೇಳಿ, ಒಂದೇ ಒಂದು ಉತ್ತರ ಅದಕ್ಕೆ. ಆ ಗೋವಿನ ಒಳಗೆ ಗೋಪಾಲಕೃಷ್ಣ ಕೂತಿದ್ದಾನೆ, ಅದಕ್ಕೆ ಅದು ಹುಲ್ಲು ಅದು ಹಾಳಾಗಿ ಪರಿವರ್ತನೆ ಆಯಿತು. ಗೋಪಾಲಕೃಷ್ಣನ ಹಾಲಿನ ಫ್ಯಾಕ್ಟರಿ ಪ್ರಪಂಚದಲ್ಲಿ ಒಂದೇ, ಡುಪ್ಲಿಕೇಟ್ ಫ್ಯಾಕ್ಟರಿ ಇನ್ನೂ ತಯಾರು ಮಾಡಲಿಕ್ಕಾಗಲಿಲ್ಲ. ದೇವರ ವಿಶೇಷವಾದ ಸನ್ನಿಧಾನ ಆ ಗೋವಿನಲ್ಲಿ. ಪ್ರಾಣ ಪರಿಣಯತ್ಯಸೌ, ಆ ತಿಂದ ಹುಲ್ಲನ್ನು ಹಾಲನ್ನಾಗಿ ಪರಿವರ್ತನೆ ಮಾಡಿ ಭಗವಂತ ಎಷ್ಟು ರಕ್ಷಣೆ ಮಾಡ್ತಾನೆ ನೋಡಿ. ಎಷ್ಟು ಅದ್ಭುತ ಅಂತಂದ್ರೆ, ಅದು ಹಾಲು ಸೃಷ್ಟಿಯಾಯಿತು, ಅದಕ್ಕೆ ಸ್ವಲ್ಪ ಹುಳಿ ಹಿಂಡಿದ್ರೆ ಮೊಸರಾಯಿತು. ನಮಗೆ ಮತ್ತೆ ಆ ಮೊಸರನ್ನು ಕಡಿದ್ರೆ ಬೆಣ್ಣೆ ಆಯಿತು, ಅದನ್ನು ಇನ್ನೂ ಕಾಸಿದ್ರೆ ತುಪ್ಪ ಆಯಿತು. ಒಂದು ಹುಲ್ಲು ಹಾಲಾಗಿ ಮೊಸರಾಗಿ ಬೆಣ್ಣೆಯಾಗಿ ತುಪ್ಪವಾಗುತ್ತೆ ಅಂತಂದ್ರೆ ಎಲ್ಲ ಸರ್ವಸ್ವ ಗೋವಿನಲ್ಲಿ ತಯಾರಾಗುವುದು ಈ ಮನುಷ್ಯನಿಗೋಸ್ಕರ. ಆದರೆ ಮನುಷ್ಯ ಎಷ್ಟು ಕೆಟ್ಟವ ಅಂತಂದ್ರೆ, ಇಂತಹ ಮನುಷ್ಯನ ಜೀವನಕ್ಕೆ ಬೇಕಾದ್ದು ಸರ್ವಸ್ವ ಸಮರ್ಪಣೆ ಮಾಡಿದರೆ, ಈ ಮನುಷ್ಯ ಹೇಳಿದ, ಅಮ್ಮ ಗೋವು, ನನಗೆ ನಿಂದ ಹಾಲು ಬೇಡ, ಮೊಸರು ಬೇಡ, ಬೆಣ್ಣೆ ಬೇಡ, ತುಪ್ಪ ಬೇಡ, ನಿನ್ನ ಮಾಂಸನೇ ಬೇಕು ಅಂತಂದ್ರೆ ಮನುಷ್ಯನಷ್ಟು ಕ್ರೂರಿ ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲ. ಗೋವಿನಷ್ಟು ಸಾಧು ಪ್ರಾಣಿ ಮತ್ತೊಂದಿಲ್ಲ. ಗೋಪಾಲಕೃಷ್ಣನಿಗೆ ಮಾಡುವ ದ್ರೋಹ ನಮ್ದು ಎಷ್ಟು ದೊಡ್ಡ ದ್ರೋಹ. ಯಶೋದೆ ತನ್ನ ಮಡಿಲಲ್ಲಿ ಕೂಡಿಸಿ ಕೃಷ್ಣನಿಗೆ ಹಾಲುಣಿಸ್ತಾಳಂತೆ. ಹಾಲು ಉಂಡ ಕೃಷ್ಣ ಅಂತ ಕೃಷ್ಣನ ಹತ್ರ ಕೇಳಿದ್ರಂತೆ, ಕೃಷ್ಣ ನೀನು ಯಾಕೆ ಹಾಲುಂಡಿ ಅಂತ. ಯಾಕಂದ್ರೆ ದೇವರು ಸಚ್ಚಿದಾನಂದ ವಿಗ್ರಹ, ದೇವರಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಏನಾದರೂ ಬೇಕಾ ದೇವರಿಗೆ? ಯಾಕೆಂದ್ರೆ ಅದು ಭೌತಿಕವಾದ ದೇಹ ಅಲ್ಲ, ಅಪ್ರಾಕೃತವಾದ ಗಾತ್ರ. ಅಪ್ರಾಕೃತವಾದ ದೇಹಕ್ಕೆ ಈ ಪ್ರಾಕೃತವಾದ ಹಾಲು ಬೆಣ್ಣೆ ಮೊಸರು ಯಾವುದೂ ಹಿಡಿಸುವುದಿಲ್ಲ. ಒಂದು ಜಡವಾದ ಕಂಬ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಹೋಗಿ ಅಪ್ಪ ಕಂಬ ನೀನು ಬೆಳಿಬೇಕು, ಕುಡಿ ಹಾಲು ಅಂದ್ರೆ ಕುಡಿತದ? ಕಂಬ ದುರ್ಬಲ ಆಗುತ್ತೆ ಹೊರತು ಪ್ರಬಲ ಆಗುವುದಿಲ್ಲ. ಹೇಗೆ ಕಂಬಕ್ಕೆ ಬೇರೆ ಪದಾರ್ಥಗಳು ಸೇರಿಕೊಳ್ಳುವುದಿಲ್ಲ, ಹಾಗೆ ದೇವರು ಅಪ್ರಾಕೃತ ಗಾತ್ರನದವ. ಹಾಲು ಮೊಸರು ಬೆಣ್ಣೆ ತುಪ್ಪ ಯಾವುದೂ ಬೇಡ ನಮ್ಮ ದೇವರಿಗೆ. ಆದರೆ ಅದರ ಒಳಗೆ ಕೂತ ಭಾವ ಭಗವಂತನಿಗೆ ಬೇಕು ಅಷ್ಟೇ. ಯಶೋದೆ ಹಾಲು ಉಣಿಸಿದರೆ ಭಗವಂತ ಅದನ್ನು ಸ್ವೀಕಾರ ಮಾಡಿದ ಅಂತೆ. ಭಗವಂತ ದೇವರ ಹತ್ರ ಹೋಗಿ ಕೇಳಿದ್ರಂತೆ, ಕೃಷ್ಣ ನೀನು ಯಾಕೆ ಹಾಲು ಉಂಡಿ? ಅಪ್ರಾಕೃತ ಗಾತ್ರನಾದ ನಿನಗೆ ಹಾಲು ಬೇಕಿತ್ತ, ಮೊಸರು ಬೆಣ್ಣೆ ಬೇಕಿತ್ತ ಅಂತ. ದೇವರು ಬೇಡ ಅಂತ ಹೇಳಿದ. ಮತ್ತೆ ಯಾಕೆ ಕೂಡಿಸಿ ತಿಂದಿ ಅಂತ ವಾದಿರಾಜರು ಬಹಳ ಸುಂದರವಾಗಿ ಹೇಳ್ತಾರೆ, ಪ್ರದೇಶಾರ್ಥಿತ ದೈವ ಪಪವು ಅಂತ. ಕೃಷ್ಣ ಹಾಲು ಸ್ವೀಕಾರ ಮಾಡಿದ ಅಂತ ಯಶೋದೆಯ ಸ್ತನದಿಂದ. ಯಾಕೆ ಹಾಲು ಸ್ವೀಕಾರ ಮಾಡಿದ ಅಂತಂದ್ರೆ, ಯಶೋದೆಯ ಒಳಗೆ ಖಾಲಿ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಭಗವಂತ ಹಾಲನ್ನು ಸ್ವೀಕಾರ ಮಾಡಿದಂತೆ. ಯಶೋದೆಯ ಎದೆಯಲ್ಲಿ ತುಂಬಿತ್ತು, ಹಾಲು ತುಂಬಿತ್ತು, ಜಾಗನೇ ಇಲ್ಲ ಅಂತೆ. ಕೃಷ್ಣ ಹುಡುಕಿದಂತೆ, ಅಮ್ಮನಿಗೆ ಏನಾದರೂ ಕೊಡಬೇಕು, ತುಂಬಿಸಬೇಕು ಅಂತ. ಎಲ್ಲಿ ತುಂಬಿಸುವುದು?
ಒಳಗೆ ಫುಲ್ ಆಗಿತ್ತು, ಟೈಟ್. ಹಾಗೆ ಎಲ್ಲಿ ತುಂಬಿಸೋದು? ಕೃಷ್ಣ ಹೇಳಿದ, ಅಮ್ಮ ಯಶೋದೆ, ನಿನಗೆ ಪುಣ್ಯ ಲಸತ್ ಯಶೋದಾಂ ಕರ್ತುಂ. ಆ ಯಶೋದೆಯೊಳಗೆ ಪುಣ್ಯವನ್ನು, ಅನುಗ್ರಹವನ್ನು ತುಂಬಿಸಬೇಕಾಗಿತ್ತು ಕೃಷ್ಣನಿಗೆ. ಜಾಗ ಇಲ್ಲ ಅಲ್ಲಿ. ಏನು ಮಾಡೋದು? ಕೃಷ್ಣ ಉಪಾಯ ಮಾಡಿದ ಅಂತೆ. ತಾಯಿಯ ಎದೆಗೆ ಬಾಯಿ ಇಟ್ಟ, ಎಲ್ಲ ಹಾಲು ಹೀರಿದ. ತನಗೆ ಕುಡಿಲಿಕ್ಕೋಸ್ಕರ ಅಲ್ಲ. ಯಾವಾಗ ಹಾಲು ಕುಡಿದ, ಒಳಗೆ ಖಾಲಿ ಆಯಿತು. ಪ್ರದೇಶಾರ್ಥಿತ ಇವ, ಒಳಗೆ ಜಾಗ ಖಾಲಿ ಆಯಿತು. ಕೃಷ್ಣ ಹೇಳಿದ, ಅಮ್ಮ ಈಗ ಜಾಗ ಆಯಿತು, ತುಂಬಿಸ್ತೇನೆ. ಏನ್ ತುಂಬಿಸ್ತೇನೆ? ಹಾಲು ತೆಕೊಂಡ ಅದರ ಒಳಗೆ ಪುಣ್ಯ ಲಸತ್ ಯಶೋದ, ಆ ಪುಣ್ಯವನ್ನು ತುಂಬಿಸಿದಂತೆ, ಅನುಗ್ರಹವನ್ನು ತುಂಬಿಸಿದಂತೆ. ಯಶೋದೆ ಕೃಷ್ಣನ ಅನುಗ್ರಹಕ್ಕೆ ಪಾತ್ರಳಾದ್ಲು. ಭಾಗವತ ಹೇಳಿತು, ನಮ್ದು ಹಾಗೆ ಒಳಗೆ ಟೈಟ್ ಫುಲ್ಲು. ಬೆಳಿಗ್ಗೆ ಏಳುವಾಗಲೇ ಮೂಗಿನ ತನಕ ಆಗಿರ್ತದೆ, ಜಾಗನೇ ಇಲ್ಲ. ದೇವರು ಹೇಳಿದ ಎಲ್ಲಿ ತುಂಬಿಸ್ಬೇಕು ಅಂತ. ಅದಕ್ಕೆ ದೇವಸ್ಥಾನಕ್ಕೆ ಬರುವಾಗ ಬರಿ ಹೊಟ್ಟೆಯಲ್ಲಿ ಬರಬೇಕು ಅಂತ ಹೇಳೋದು. ಯಾಕಂದ್ರೆ ನೀವು ತುಂಬಿಸಿಕೊಂಡು ಹೋದ್ರೆ ಈ ಡಸ್ಟ್ ಬಿನ್ ಮತ್ತೆ ಎಲ್ಲಿ ತುಂಬಿಸುದು? ದೇವರು ಹೇಳಿದ, ಖಾಲಿಯಾಗಿ ಬಂದ್ರೆ ತುಂಬಿಸ್ತೇನೆ ಅಂತ ದೇವರು ಹೇಳಿದ. ಇಲ್ಲ ಖಾಲಿ ಆಗ್ಲಿಲ್ಲ ಅಂತ ಇಟ್ಟುಕೊಳ್ಳಿ, ತುಂಬಿಸಿಕೊಂಡೇ ಹೋಗಿದ್ದೇವೆ ಅಂತ ಇಟ್ಟುಕೊಳ್ಳಿ. ದೇವಸ್ಥಾನಕ್ಕೆ ಹೋದ್ರೆ ಖಾಲಿ ಮಾಡಿ ಅಂತ ಹೇಳಿದ್ರು. ಅದೇನು ಖಾಲಿ ಮಾಡೋದು? ನೋಡಿ, ಅಲ್ಲಿ ಡಬ್ಬಿ ಇಟ್ಟಿರ್ತಾರೆ. ಅದು ಯಾಕೆಂದ್ರೆ ಖಾಲಿ ಮಾಡ್ಲಿಕ್ಕೋಸ್ಕರ ಇಟ್ಟಿರ್ತಕ್ಕಂಥದ್ದು. ನಮ್ಮ ಕಿಸೆಯಲ್ಲಿರ್ತದೆ, ನಮ್ದು ಬ್ಯಾಗಲ್ಲಿ ಇರ್ತದೆ, ಅದನ್ನೆಲ್ಲ ಡಬ್ಬಿಗೆ ಹಾಕಿ ಅಂದ್ರೆ ಖಾಲಿ ಮಾಡಿ ಅಂದ್ರೆ ಕಿಸೆ ಖಾಲಿ ಆಯಿತು, ಬ್ಯಾಗ್ ಖಾಲಿ ಆಯಿತು ಅಲ್ಲ, ನಮ್ಮ ಒಳಗಿನ ಮನಸ್ಸಿನ ಭಾರ ಖಾಲಿ ಆಯಿತು. ದೇವರು ಹೇಳಿದ, ಇಷ್ಟು ಖಾಲಿ ಮಾಡಿದ್ದಕ್ಕೆ ಅಷ್ಟನ್ನು ತುಂಬಿಸುವ ಜವಾಬ್ದಾರಿ ನಂದು ಅಂತ ಭಗವಂತ ಅಷ್ಟನ್ನು ತುಂಬಿಸಿ ಕಳಿಸಿಕೊಡ್ತಾನೆ ಅಂತ. ನಾವು ಭಾರಿ ಬುದ್ಧಿವಂತರು. ಒಂದು 100 ರೂಪಾಯಿ ನೋಟ್ ಇಟ್ಕೊಂಡು ಹೋಗಿದ್ದೇವೆ, ಖಾಲಿ ಮಾಡಬೇಕು ಅಂತ ಹೋದೆವು. ಹೋಗಿ ಅಲ್ಲಿ ಭಟ್ರು ಕೂತಿರ್ತಾರೆ, ಅಲ್ಲಿ ತೀರ್ಥ ಕೊಡ್ಲಿಕ್ಕೆ ಅಂತ ಭಟ್ರ ತಟ್ಟೆಗೆ 100 ರೂಪಾಯಿ ನೋಟು ಹಾಕ್ತೇವೆ. ಏನು ಖುಷಿ ಆಯ್ತು ಭಟ್ರಿಗೆ, 100 ರೂಪಾಯಿ ನೋಟು ಹಾಕಿದ ಅಂತ. ಅಷ್ಟು ಎಣಿಸೋದ್ರೊಳಗೆ ನಮ್ದು ಉತ್ತರ ತಯಾರಾಗಿತ್ತು, ಭಟ್ರೆ ಚಿಲ್ಲರೆ ಕೊಡಿ ಅಂತ. ನಾವು 100 ರೂಪಾಯಿ ನೋಟ್ ಆಗ್ಲಿಕ್ಕೆ ಹೋದವರಲ್ಲ, ಚಿಲ್ಲರೆ ತಗೊಳ್ಲಿಕ್ಕೆ ಹೋದವರು. ಭಟ್ರು ಬುದ್ಧಿವಂತರು, ಅವ್ರು ಏನು ಮಾಡಿದ್ರು, 50 ರೂಪಾಯಿ 2 ನೋಟು ವಾಪಸ್ ನಮ್ಗೆ ಕೊಟ್ರು. ನಾವು 50 ರೂಪಾಯಿ ಜೇಬಿಗೆ ಹಾಕೊಂಡೆವು, 50 ರೂಪಾಯಿ ತಟ್ಟೆಗಾಗಿ ಭಟ್ರೆ ಚಿಲ್ಲರೆ ಕೊಡಿ. ಅವ ಬುದ್ಧಿವಂತ 20 10 ನೋಟು ಕೊಟ್ಟ. 20 ಕಿಸೆಗೆ, 10 ರೂಪಾಯಿ ಭಟ್ರ ತಟ್ಟೆಗೆ, ಚಿಲ್ಲರೆ ಕೊಡಿ ಅಂತ. ಕೊನೆಗದು 1 ರೂಪಾಯಿ 4 ಆಣೆ ತನಕ ಚಿಲ್ಲರೆ ಪುಡಿ ಪುಡಿ ಆದ ಮೇಲೆ ಭಟ್ರೆ 4 ಆಣೆ ಟಣ್ಣ ಅಂತ ಶಬ್ದ ಮಾಡಿ ಹಾಕಿದ. ನೀವು ನೋಡಿ, ಖಾಲಿ ಮಾಡ್ಲಿಕ್ಕೆ ಹೋದವರು ನಾವು, ಆದ್ರೆ ಕಿಸೆ ಇಷ್ಟು ತುಂಬಿತ್ತು ನೋಡಿ. ಹೋಗುವಾಗ ಒಂದೇ ನೋಟ್ ಇತ್ತು, ಬರುವಾಗ ಇಷ್ಟು ನೋಟು ಇಷ್ಟು ಚಿಲ್ಲರೆ ತುಂಬಿಕೊಂಡಿತ್ತು. ದೇವರು ಹೇಳಿದ, ನೀನು ಖಾಲಿ ಮಾಡ್ಲಿಕ್ಕೆ ಬಂದದ್ದ, ತುಂಬಿಸ್ಲಿಕ್ಕೆ ಬಂದದ್ದ ಅಂತ. ದೇವಸ್ಥಾನಕ್ಕೆ ಬರುವುದು ಖಾಲಿ ಮಾಡ್ಲಿಕ್ಕೆ ಹೊರತು ತುಂಬಿಸ್ಲಿಕ್ಕಲ್ಲ. ಅಂದ್ರೆ ಖಾಲಿ ಮಾಡುವುದು ಅಂತಂದ್ರೆ, ಒಂದು ನೋಟು ಖಾಲಿ ಆಗುವಾಗ ಮನಸ್ಸಿಗೆ ಎಷ್ಟು ಟೆನ್ಷನ್ ಆಗುತ್ತೆ ಗೊತ್ತಾ? ಬೇರೆ ಕಡೆ ಹಾಳು ಮಾಡುವಾಗ ಬೇಜಾರಾಗುವುದಿಲ್ಲ, ದೇವರ ಹತ್ರ ಹೋಗಿ ಹಾಕುವಾಗ ಛೇ ವೇಸ್ಟ್ ಆಯ್ತು ದೇವರೇ 100 ರೂಪಾಯಿ ನೋಟು ಅಂತ ಹೇಳ್ತೇವೆ ನೋಡಿ. ಖಾಲಿ ಮಾಡಿಕೊಳ್ಳಿಕ್ಕೆ ಹೋಗುವುದು ದೇವಸ್ಥಾನಕ್ಕೆ. ಅಂದ್ರೆ 100 ರೂಪಾಯಿ ಕೊಡುವಾಗ ಅದರ ಹಿನ್ನೆಲೆಯಲ್ಲಿ ನಾವೇನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೇವೆ ಅದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಿದ ಹಾಗಿರ್ತದೆ. ಹಾಗಾಗಿ ಇದು ಖಾಲಿ ಮಾಡಿಕೊಳ್ಳುವ ಕ್ರಮ. ಇದು ಮನಸ್ಸನ್ನು ದೇವರ ಮುಂದೆ ಖಾಲಿ ಮಾಡಿಕೊಂಡ್ರೆ ಭಗವಂತ ನಮಗೆ ಅದನ್ನು ತುಂಬಿಸಿ ಅದಕ್ಕೆ ಬೇಕಾದಷ್ಟು ಹಾಕಿ ನಮಗೆ ವಾಪಸ್ ಕೊಡ್ತಾನೆ. ಯಶೋದೆ ಹಾಲನ್ನು ಭಗವಂತ ಹೀರಿದ, ಯಶೋದೆ ತನ್ನ ಎದೆಯನ್ನು ಖಾಲಿ ಮಾಡಿಕೊಂಡ್ಲು, ಕೃಷ್ಣ ಅನುಗ್ರಹವನ್ನು ತುಂಬಿಸಿದ. ನಾವು ಖಾಲಿ ಮಾಡದೆ ಭಗವಂತ ತುಂಬಿಸುವುದಿಲ್ಲ. ಕೊನೇ ಪಕ್ಷ ದಿನನಿತ್ಯ ನಿಮಗೆ ಖಾಲಿ ಮಾಡಲಿಕ್ಕಾಗದಿದ್ದರೆ ಬೇಡ, 15 ದಿವಸಕ್ಕೆ 1 ಬಾರಿ ಖಾಲಿ ಮಾಡಿ ಅಂತ ನಾವು ಸಂದೇಶ ಕೊಟ್ಟವರು ಜಗದ್ಗುರುಗಳು ಶ್ರೀ ಮಧ್ವಾಚಾರ್ಯರು. ಕಂಪಲ್ಸರಿಯಾಗಿ ಏಕಾದಶಿ ಮಾಡಿ 15 ದಿವಸಕ್ಕೆ ಒಂದ್ಸಲ ನೀವು ಖಾಲಿ ಮಾಡಿದ್ರೆ 14 ದಿವಸ ಅನುಗ್ರಹದ ಆರೋಗ್ಯದ ತುಂಬುವಿಕೆಯನ್ನು ಭಗವಂತ ನಮಗೆ ಮಾಡಿಸ್ತಾನೆ ಅನ್ನುವ ಚಿಂತನೆ ನಮಗೆ ಭಾಗವತ ನೀಡಿದೆ. ಕೃಷ್ಣನಿಗೆ ನಾಮಕರಣ ಮಾಡಬೇಕು, ಹುಟ್ಟು ಹಬ್ಬ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಒಂದು ಬಂಡಿಯ ಬುಡದಲ್ಲಿ ಕೂಡಿಸಿದ್ದಾರೆ ಕೃಷ್ಣನನ್ನು. ಒಳಗಿನಿಂದ ತಾಯಿ ಸಂಭ್ರಮವೇ ಸಂಭ್ರಮ. ಕೃಷ್ಣ ಆಲೋಚನೆ ಮಾಡಿದ, ಹುಟ್ಟು ಹಬ್ಬ ನಂದು, ನಾನು ಹೊರಗೆ ಗೆಟೌಟ್, ಬಂಡಿಯ ಬುಡದಲ್ಲಿ ಕೂಡಿಸಿದ್ದಾರೆ. ನನ್ನ ಹೆಸರು ಹೇಳಿ ಊಟ ಮಾಡೋದು ಇವರೆಲ್ಲ. ಹಾಗಾಗಿ ಹಬ್ಬ, ಏನು ಐಟಮ್ಸ್, ಏನು ತಿಂಡಿ, ಏನು ತಿನಿಸು, ಗಮ್ಮತ್ತೇ ಗಮ್ಮತ್ತು. ದೇವರು ಹೇಳಿದ ನನ್ನನ್ನು ಬಿಟ್ಟು ಗಮ್ಮತ್ತೆ ಅಂತದು ಅಂತ. ಹಾಗಾಗಿ ಕೃಷ್ಣ ಹೇಳಿದ, ನನ್ನನ್ನು ಬಿಟ್ಟು ನೀವು ಸಂಭ್ರಮ ಮಾಡಿ,
ನಿಮ್ಮನ್ನು ಬಿಟ್ಟು ನಾನು ಸಂಭ್ರಮಿಸ್ತೇನೆ. ಏನು ದೇವರ ಸಂಭ್ರಮ ಅಂದ್ರೆ ಏನು? ಆ ಬಂಡಿಯ ಬುಡದಲ್ಲಿ ಕೂತಿದ್ದ ದೇವರು ತನ್ನ ಬೆರಳನ್ನು ಚೂರು ಅಲ್ಲಾಡಿಸಿದಂತೆ. ಬೆರಳು ಅಲ್ಲಾಡಿಸಿದ್ದು ಮಾತ್ರ. ದೇವರಿಗೆ ಏನು ಬೇಡ್ರಿ, ಒಂದು ಕ್ಷಣ ಮಾತ್ರದಲ್ಲಿ ಹುಬ್ಬು ಹಾರಿಸಿದರೆ ಸಾಕು, ಮೈ ಕೊಡವಿದ್ರೆ ಸಾಕು, ಬೆರಳು ಅಲ್ಲಾಡಿಸಿದ್ರೆ ಸಾಕು, ಇಡೀ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗ್ತದೆ. ಎಂತಹ ಬಲಿಷ್ಠವಾದ ಬಂಡಿ ಅದು. 10 ಮಂದಿಯನ್ನು ಹೊತ್ತುಕೊಂಡು ಹೋಗಿ ಹೊತ್ತು ಹಾಕುವ ಬಂಡಿ ಅದು. ಶಕಟ, ಭಾರೀ ದೊಡ್ಡ ಬಂಡಿ. ಅದರ ಬುಡದಲ್ಲಿ ಕೃಷ್ಣ ತನ್ನ ಕಾರ್ಯಕ್ಷೇತ್ರವನ್ನು ನಿರ್ಮಾಣ ಮಾಡಿಕೊಂಡ. ದೇವರಿದ್ದಾನೆ ಅಂತಂದ್ರೆ ಅಲ್ಲಿಗೊಬ್ಬ ದೈತ್ಯನೂ ಬಂದ. ಅವನ ಏನು ಹೆಸರು ಅಂದ್ರೆ ಶಕಟ ಅಂತಲೇ ಅವನ ಹೆಸರು. ಏನು ಅವನಿಗೆ ಶಕಟ ಅಂತಂದ್ರೆ, ಶಾ ಅಂದ್ರೆ ಸುಖ ಅಂತೆ, ಕಟ ಅಂದ್ರೆ ನಾಶ ಮಾಡುವವ. ಶಕಟ ಅಂತಂದ್ರೆ ಇನ್ನೊಬ್ಬರ ಸುಖವನ್ನು ಕಟಕಟ ಮಾಡುವವ, ನಾಶ ಮಾಡುವವ ಶಕಟ. ಅಂದ್ರೆ ಆ ಬಂಡಿಯಲ್ಲಿ ಕೂತು ಕೃಷ್ಣನನ್ನು ಕೊಂದು ಕಂಸನನ್ನು ಸಂತೋಷಪಡಿಸಬೇಕು ಅಂತ ಬಂದವ. ಆದರೆ ವಿಚಿತ್ರ ಆಯ್ತಂತೆ. ದೇವರು ಪಾದದಿಂದ ಮುಟ್ಟಿದ್ರೆ, ಬರೀ ಉಂಗುಟದಿಂದ ಮುಟ್ಟಿದ್ರೆ ಆ ಬಂಡಿ ಪೂರ್ತಿ ಪುಡಿ ಪುಡಿ ಆಯ್ತಂತೆ. ಶಕಟ ಬಂದದ್ದು ಕೃಷ್ಣನನ್ನು ಪುಡಿ ಪುಡಿ ಮಾಡಬೇಕು ಅಂತ. ವ್ಯತ್ಯಸ್ತ ಚಕ್ರಾಕ್ಷಂ ಅಭೂತ್ ಅನಶ್ಚ ಅಂತ ಹೇಳ್ತದೆ ಭಾಗವತ. ಅದು ಏನಾಯ್ತು ಅಂತಂದ್ರೆ ಬಂಡಿಯೇ ಉಲ್ಟಾ ಬಲ್ಟಿಯಾಗಿ ಬಿತ್ತಂತೆ. ಚಕ್ರ, ಅದರ ಅಕ್ಷಮರ ಅಚ್ಚುಮರ ಅದೆಲ್ಲ ಯದ್ವಾ ತದ್ವಾ ತದ್ವಾ ಬಿತ್ತಂತೆ. ಅದರ ಜೊತೆಗೆ ಬಂಡಿ ಮಾತ್ರ ಪುಡಿ ಪುಡಿ ಆದದ್ದಲ್ಲ, ಅದರ ಒಳಗೆ ಕೂತ ದೈತ್ಯ ಅವನು ಕೂಡ ದೈತ್ಯ ಗಾತ್ರದಲ್ಲಿ ಬಿದ್ದು ಸತ್ತ ಅಂತೆ. ಅಲ್ಲಿ ಬಾಲಕರಿದ್ರಂತೆ, ಖುಷಿಯೋ ಖುಷಿ. ನೋಡಿ, ಈ ಯೋಗ ಯಶೋದೆಗಿಲ್ಲ, ಅಪ್ಪನಿಗಿಲ್ಲ, ನೋಡೋರಿಗೆ ಯಾರಿಗೂ ಇಲ್ಲ. ಒಳಗಿನ ಭಕ್ಷ್ಯ ಐಟಮ್ನಲ್ಲಿ ಕೂತಿದ್ರು. ಆದ್ರೆ ಅಲ್ಲಿ ಇದ್ದವರು ಚಿಕ್ಕ ಚಿಕ್ಕ ಪುಟಾಣಿಗಳು. ಅವರು ನೋಡಿದ್ರು, ಈ ಮಗು ತನ್ನ 4 ತಿಂಗಳ ಕೂಸು ಕೃಷ್ಣ ತನ್ನ ಕಾಲು ಅಲ್ಲಾಡಿಸುವುದನ್ನು ಆ ಪುಟಾಣಿಗಳು ನೋಡಿದ್ದಾರೆ. ಬಂಡಿ ಎತ್ತಾದದ್ದು ಬೀಳುವುದೂ ನೋಡಿದ್ದಾರೆ. ಊರಿಡಿ ಹೇಳ್ಕೊಂಡು ಬಂದರಂತೆ. ಈ ಪುಟಾಣಿ ಬಾಲಕ ತನ್ನ ಕಾಲಿನ ಬರೀ ಚಾಲನ ಮಾತ್ರದಿಂದ ಪುಡಿ 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 ಮಾಡಿ ಹಾಕಿದ, ದೈತ್ಯನನ್ನು ಕೊಂದು ಹಾಕಿದ. ನಮ್ಮ ದೇವರು ಎಷ್ಟು ದೊಡ್ಡವ ಅಂತ ಹೇಳಿಕೊಂಡು ಬಂದರಂತೆ. ಒಳಗಿದ್ದ ದೊಡ್ಡವರು ಹೇಳಿದರಂತೆ, ಸುಮ್ಮನೆ ಕೂಡಿ ದೊಡ್ಡವರು, ಎಲ್ಲಾದ್ರೂ ಆ ಮಗು ಕೊಲ್ಲುವುದುಂಟ, ಸುಮ್ಮನೆ ಸಾಕು ಅಧಿಕ ಪ್ರಸಂಗ ಅಂತ. ನೋಡಿ, ದೊಡ್ಡವರಿಗೆ ಅರ್ಥ ಆಗದಿದ್ದದ್ದು ಪುಟಾಣಿಗಳಿಗೆ ಅರ್ಥ ಆಯ್ತು. ಪುಟಾಣಿಗಳಿಗೆ ಅರ್ಥ ಆದದ್ದು ದೊಡ್ಡವರಿಗೆ ಅರ್ಥ ಆಗಲಿಲ್ಲ. ಆದ್ರಿಂದ ಮಕ್ಕಳನ್ನು ಬೈಲಿಕ್ಕೆ ಹೋಗಬೇಡಿ, ನಿನ್ಗೇನು ಗೊತ್ತಿಲ್ಲ ದಡ್ಡ ಅಂತ ಬೈಬೇಡಿ. ಆದರೆ ಅವರ ಜ್ಞಾನ ಉಳಿದವರಿಗಿಲ್ಲ. ಎಂತಹ ಸೌಭಾಗ್ಯ ಅವರಿಗೆ! ಕೃಷ್ಣನ ಶಕಟಾಸುರ ಭಂಜನ ಅನ್ನುವ ಈ ಲೀಲಾ ಜಾಲವನ್ನು ನೋಡುವ ವೈಭವ ಆ ಪುಟಾಣಿಗಳಿಗೆ ಸಿಕ್ಕಿತು. ನೋಡಿ, ಇದು ಪುಟಾಣಿಗಳ ಜೀವನದ ದೊಡ್ಡ ಸೌಭಾಗ್ಯ. ದೇವರು ಶಕಟಾಸುರನನ್ನು ಸಂಹಾರ ಮಾಡಿದ. ಒಳಗಿಂದ ಯಶೋದೆ ಬಂದ್ಲು, ನನ್ನ ಮಗುವಿಗೆ ಏನೂ ಆಗಲಿಲ್ಲ, ದೇವರು ಕಾದ, ಕೇಶವ ರಕ್ಷಣೆ ಮಾಡಲಿ, ನಾರಾಯಣ ರಕ್ಷಣೆ ಮಾಡಲಿ. ಅದರ ಗೋಮಯವನ್ನು ಹಾಕಿದ್ರಂತೆ, ಧೂಪ ಹಾಕಿದ್ರು. ಕೃಷ್ಣ ಹೇಳಿದ, ಮಾಡ್ತಾ ಇರಿ. ಆಗ ಪೂಜೆ ಮಾಡಲಿಲ್ಲ, ಈಗಾದರೂ ಪೂಜೆ ಮಾಡಿ, ಅಷ್ಟೋತ್ತರ ಚತುರ್ವಿಂಶತಿ ಮೂರ್ತಿ ಆರಾಧನೆ ಮಾಡಿ ನೀವು ಅಂತ ಭಗವಂತ ಅವರಿಗೆ ಹೇಳಿದ ಅಂತೆ. ಭಾಗವತ ಹೇಳಿತು, ನಾವು ಬಂಡಿ ಹತ್ತುವಾಗ ಕೃಷ್ಣನ ಶಕಟಾಸುರ ಭಂಜನ ಅನ್ನುವ ರೂಪವನ್ನು ಚಿಂತನೆ ಮಾಡಿ ಅಂತ. ಯಾಕೆಂತಂದ್ರೆ ಶಕಟಾಸುರ ಯಾವ ಬಂಡಿಯಲ್ಲಿ ಕೂಡ್ತಾನೆ ಅಂತ ಗೊತ್ತಿಲ್ಲ, ಯಾವ ಗಾಡಿ ಪಲ್ಟೆ ಆಗ್ತದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಯಾವುದೂ ಸೇಫ್ ಅಲ್ಲ. ವಿಮಾನದಲ್ಲಿ ಹೋದ್ರಿ, ಆ ಮಲೇಷ್ಯಾಕ್ಕೆ ಹೋದ ವಿಮಾನ ಎಲ್ಲಿಂದ ಇನ್ನೂ ಪತ್ತೆ ಹಚ್ಚಲಿಕ್ಕಾಗಲಿಲ್ಲ. ಈ ಗೂಗ್ಲಿ ಪ್ರಪಂಚದಲ್ಲಿ ಎಲ್ಲಿದ್ದದನ್ನೂ ಪತ್ತೆ ಹಚ್ಚುವ ಸಾಮರ್ಥ್ಯ ಇದೆ. ಆದರೆ ಆ ವಿಮಾನ ಎಲ್ಲಿ ಹೋಯಿತು ಮಾನನೇ ಇಲ್ಲ. ಸೇಫ್ ಆ ವಿಮಾನ ಖಂಡಿತ ಅಲ್ಲ. ಟ್ರೈನ್ ಬಂಡಿಯಲ್ಲಿ ಹೋಗಿ, ಅಯ್ಯೋ ಬೆಂಕಿ ಹತ್ತಿಕೊಂಡಿತು, ಬೋಗಿಯಲ್ಲಾದ್ರೆ ಇಲ್ಲವರೆಲ್ಲ ಸುಟ್ಟು ಕರ್ಕಲಾದ್ರು, ಟ್ರೈನ್ ಕ್ಯಾನ್ಸಲ್, ಬೇಡ ಅಂತಾಯ್ತು. ಬಸ್ಸಲ್ಲಿ ಹೋಗೋಣ, ಏನ್ರಿ ಬಸ್ಸು, ಅದಕ್ಕೆ ಬೆಂಕಿ ಹಿಡಿಯಿತು, ದಗ 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 ಅಂತ ಉರಿಯಿತು ಬಸ್ಸು. ಅದಕ್ಕೆ ಪುನಃ ಅದಕ್ಕೆ ಹೊರಗೆ ಬರಲಿಕ್ಕೆ ಬೇಕಾಗಿರೋದಕ್ಕೆ ದಾರಿ ಇಡಿ ಅಂತ ವ್ಯವಸ್ಥೆ ಮಾಡಿದ್ರು. ಆಗ ಇನ್ನೊಂದು ಸಮಸ್ಯೆ ಬರುತ್ತೆ, ಇನ್ನು ಯಾವುದರಲ್ಲಿ ಹೋಗೋದು? ಲಾರಿಯಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ, ಬೆಳಗಾದ್ರೆ ಆಕ್ಸಿಡೆಂಟ್ ಸುದ್ದಿ ಕೇಳ್ತಲೇ ಇರ್ತೇವೆ. ಆದರೂ ಪ್ರಯಾಣ ನಿಲ್ಲಿಸ್ಲಿಕ್ಕಾಗುವುದಿಲ್ಲ. ಒಂದೇ ಒಂದು ಮಾರ್ಗ ಭಾಗವತ ಹೇಳಿತು, ಶಕಟ ಅವತ್ತೂ ಇದ್ದ, ಶಕಟ ಇವತ್ತೂ ಇರ್ತಾನೆ. ನಾವು ಕೃಷ್ಣನ ಹತ್ರ ಹೇಳೋದು, ಸ್ವಾಮಿ ಆ ಶಕಟ
ಎಲ್ಲಿ ಬೇಕಾದರೂ ಇರಲಿ, ನಾನು ಕೂತ ಬಂಡಿಗೆ ಮಾತ್ರ ಬಾರದೇ ಇರಲಿ ಅಂತ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿ ಆ ಬಂಡಿಯಲ್ಲಿ ಕೂತ್ಕೊಳ್ಳಿ, ಪ್ರಯಾಣ ಚೆನ್ನಾಗಿ ನಡೀತದೆ. ಶಕಟಾಸುರ ಭಂಜನ ನಮ್ಮ ಜೀವನದ ಒಂದು ಬಂಡಿ ಇದೆ. ಆ ಬಂಡಿ ಏನು ಮಾಡುತ್ತೆ? ನಮ್ಮದೊಂದು ಜೀವನ ಯಾತ್ರೆ. ಆ ಯಾತ್ರೆಯಲ್ಲಿ ಈ ಬಂಡಿಯಲ್ಲಿ ಕೂತು ಹೋಗ್ತಾ ಇರ್ತೇವೆ. ಇದೇ ಒಂದು ಬಂಡಿ, ದೇಹನೇ ಒಂದು ಬಂಡಿ. ಇದರಲ್ಲಿ ಶಕಟ ಬಂದು ಕೂಡ್ತಾನೆ. ಅಂದ್ರೆ ಸುಖ, ಕಟ ಅಂತಾರೆ, ಕಟಕಟ ಅಂತ ಮಾಡ್ಲಿಕ್ಕೆ ಬಂದು ಕೂತಿರ್ತಾನೆ. ನಿನ್ನೆ ಚೆನ್ನಾಗಿದ್ರಿ, ಇವತ್ತು ಏನಾಯ್ತು ರೀ ಅವರಿಗೆ? ಏನಾಯ್ತು? ಶಕಟಾಸುರ ಬಂದ ಅಂತ ಅರ್ಥ. ಹಾಗಾಗಿ ಆ ಶಕಟಾಸುರ ಈ ದೇಹದ ಬಂಡಿಗೆ ಬಾರದೇ ಇರಲಿ, ಅವನೇ ಕಟಕಟಾಗಿ ಹೋಗ್ಲಿ, ಈ ದೇಹದಲ್ಲಿ ಸುಖ ಸಮೃದ್ಧಿ ಇರಲಿ, ಕೃಷ್ಣ ರಕ್ಷಣೆ ಮಾಡಲಿ ಅಂತ ದಿನ ಬೆಳಗಾದ್ರೆ ನೀವು ಶಕಟಾಸುರ ಭಂಜನ ಅಂತ ನೀವು ಚಿಂತನೆ ಮಾಡಿದರೆ ಈ ಬಂಡಿಗೆ ಏನೂ ಮಾಡದೆ ಬಂಡೆಗಲ್ನ ಹಾಗೆ ಈ ದೇಹವನ್ನು ರಕ್ಷಣೆ ಮಾಡಿ ಇದರಿಂದ ಸಾಧನೆ ಮಾಡಿಸ್ತಾನೆ ಭಗವಂತ. ಚಿಂತನೆ ಮಾಡಿ ಅಂತ ಭಾಗವತ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಭಗವಂತ ತ್ರಿಣೀಕೃತ ತೃಣಾವರ್ತನಾಗಿ ಯಮಲಾರ್ಜುನ ಭಂಜನನಾಗಿ ಭಗವಂತ ಮೆರೀತಾನೆ. ದೇವರು ಯಶೋದೆಯ ಮಡಿಲಲ್ಲಿ ಇದ್ದಂತೆ, ಮೊಸರು ಕಡಿತಾ ಇದ್ಲಂತೆ. ನೋಡ್ತಾಳೆ ಒಲೆಯಲ್ಲಿ ಹಾಲು ಉಕ್ಕೇರಿ ಬರ್ತಾ ಇದೆ ಅಂತ. ನೋಡಿ, ಅವತ್ತಿನ ಕಾಲ ಅಂದ್ರೆ ಹಾಗೆ. ಹೆಣ್ಮಕ್ಕಳ ದಿನಚರಿ ಹೇಗಿತ್ತು ಅಂತ. ಬೆಳಗಾದ್ರೆ ಹಾಲು ಕಾಸುವುದು, ಮೊಸರು ಕಡೆಯುವುದು, ಮನೆಯೆಲ್ಲ ಶುದ್ಧ ಮಾಡುವುದು, ಸ್ವಚ್ಛವಾಗಿ ದೇವರ ಕೋಣೆಯಲ್ಲಿ ದೀಪ ಹಚ್ಚುವುದು, ವನಿತೆ ಯೂದುವ ಶಂಕ ಧ್ವನಿ ಕೇಳಿ ಬಂದ ಅಂತ, ಹೀಗೆಲ್ಲ ಜೀವನವನ್ನೇ ದೇವರ ಪೂಜೆಯನ್ನಾಗಿ ಮಾಡಿಕೊಳ್ತಿದ್ರು. ಮೊದಲು ಆ ಹಾಲು ಮೊಸರು, ಅದಕ್ಕೆ ದನ ಮನೆಯಲ್ಲಿ ಕಟ್ಟುವುದು, ದನವನ್ನು ರಕ್ಷಣೆ ಮಾಡೋದು, ಇದೆಲ್ಲ ಇತ್ತು ಅಂದ್ರೆ ಈಗದು ಬಿತ್ತು ಅಂತ ಅರ್ಥ. ಮೊಸರು ಕಡಿಯುವಾಗ ಹಾಡು ಹಾಡ್ತಿದ್ರು, ಕೃಷ್ಣನ ಹಾಡನ್ನೆಲ್ಲ ಹಾಡ್ತಿದ್ರು. ಅದು ಬೆಳಿಗ್ಗೆ ಟೇಪ್ ರೆಕಾರ್ಡರ್ ಆನ್ ಆದ್ರೆ ಅದು ಮಧ್ಯಾಹ್ನ ತನಕ ಹಾಡ್ತಾನೇ ಇರ್ತಿದ್ರು. ಈಗೇನು ತೊಂದರೆ ಏನಿಲ್ಲ, ಟೇಪ್ ರೆಕಾರ್ಡರ್ ಅದು ಹಾಡ್ತಾ ಇರ್ತದೆ ಬಿಡಿ, ನಮಗೆ ತೊಂದರೆ ಏನಿಲ್ಲ. ಮೊದಲು ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರೂ ಒಂದು ಟೇಪ್ ರೆಕಾರ್ಡರ್ ಆಗಿದ್ರು, ಅದನ್ನು ಹಾಡ್ತಿದ್ರು. ಯಶೋದೆ ತನ್ನ ಮಡಿಲಲ್ಲಿ ಕೂಡಿಸಿ ಕೃಷ್ಣನ ಹಾಡು ಹಾಡ್ತಾ ದದಿ ಮತನೆ ಮಾಡ್ತಾ ಇದ್ಲಂತೆ. ನೋಡ್ತಾಳೆ ಒಲೆಯಲ್ಲಿ ಹಾಲು ಉಕ್ಕೇರಿ ಬರಲಿಕ್ಕೆ ಪ್ರಾರಂಭ ಆಯಿತು. ಹಾಲು ಹಾಳಾಗ್ತದೆ ಅಂತ ಕೃಷ್ಣನನ್ನು ಕೆಳಗೆ ಇಡ್ತಾಳೆ. ಹಾಲಿನ ಪಾತ್ರೆ ಕೆಳಗಿಡಬೇಕು ಅಂತ ದೇವರು ನೋಡಿದ, ನನ್ನ ಅಮ್ಮ ತುಲಾಭಾರ ನನಗೆ ಮಾಡಿಸ್ಲು, ಮೊದಲು ನನ್ನನ್ನು ತೊಡೆಯಲ್ಲಿ ಕೂಡಿಸಿದ್ಲು, ಹಾಲು ಕೆಳಗೆ ಬೀಳುತ್ತೆ ಅಂತಂದಾಗ ನನ್ನನ್ನೇ ಕೆಳಗಿಟ್ಲು. ಅಂದ್ರೆ ಅಮ್ಮನ ತಕ್ಕಡಿಯ ತುಲಾಭಾರದಲ್ಲಿ ಯಾವುದು ಮುಖ್ಯ ಆಯಿತು? ಕೃಷ್ಣ ಅಮುಖ್ಯ ಆಗಿಬಿಟ್ಟ, ಹಾಲು ಮುಖ್ಯ ಆಯಿತು. ಯಾಕೆಂದ್ರೆ ಹಾಲು ಹಾಳಾಗಬಾರದು. ಕೃಷ್ಣನನ್ನು ಕೆಳಗಿಟ್ಟರೂ ಪರವಾಗಿಲ್ಲ, ಹಾಲು ಒಂದು ಚೂರು ಹಾಳಾಗಬಾರದು. ಕೃಷ್ಣ ಆಲೋಚನೆ ಮಾಡಿದ, ಅಮ್ಮನಿಗೆ ಕೃಷ್ಣನಿಗಿಂತ ಹಾಲು ಮುಖ್ಯ ಆಯಿತು. ಹಾಗಾದ್ರೆ ಹಾಲಿನ ಆಸೆಗೆ ಹೋದ್ಲು ಅಮ್ಮ, ಇಲ್ಲಿ ಮೊಸರಿನ ಪಾತ್ರೆಗೆ ಕಲ್ಲು ಒಡೆದ. ಮೊಸರಿನ ಪಾತ್ರೆ ಒಡೆಯಿತು, ಮೊಸರು ಚೆಲ್ಲಾಪಿಲ್ಲಿ ಆಯಿತು, ಬೆಣ್ಣೆ ಚೆಲ್ಲಾಪಿಲ್ಲಿ ಆಯಿತು. ಕೃಷ್ಣ ಅದನ್ನೆಲ್ಲ ಹಂಚಿದ ಅಂತೆ, ಬಿಡಾಲಾಯದದು. ಎಲ್ರಿಗೂ ಅಲ್ಲಿದ್ದ ಕಾಗೆಗಳಿಗೆ, ಬೆಕ್ಕಿಗೆ ಎಲ್ಲ ಹಂಚಿದಂತೆ, ಯಾರಿಗೂ ಹಂಚಿದ. ಕೃಷ್ಣನ ಹತ್ರ ಕೇಳಿದ್ರು, ಕೃಷ್ಣ ಹಾಲು ಹೋಯಿತು ಅಂತ ನೀನು ಮೊಸರಿನ ಪಾತ್ರೆ ಯಾಕೆ ಹೊಡೆದೆ ಅಂತ. ಕೃಷ್ಣ ಹೇಳಿದ, ಪಾಪ ಹಸಿವಾಗಿತ್ತು, ಅವರೆಲ್ಲ ತಿನ್ಲಿ ಅಂತ ಅವರಿಗೆ ಹಂಚಿದೆ. ದೇವರಿಗೆ ಬೇಡ ಅಂತೆ, ದೇವರಿಗೆ ಕೊಟ್ರೆ ದೇವರು ಹಂಚ್ತಾನೆ ಅಂತೆ. ನಮ್ಮಲ್ಲಿ ಪೂಜೆಯ ಪದ್ಧತಿ ಹಾಗೇನೆ. ನೈವೇದ್ಯ ಮಾಡುವಾಗ ಅಲ್ಲಿ ಇದ್ದ ಎಲ್ಲಾ ದೇವತೆಗಳಿಗೆ ನಾವು ಸಮರ್ಪಣೆ ಮಾಡಲಿಕ್ಕಿಲ್ಲ. ಬ್ರಹ್ಮ, ವಾಯು, ಗಿರೀಶ, ಶೇಷ, ಗರುಡ, ದೇವೇಂದ್ರ, ಕಾಮವು, ಗುರು, ಚಂದ್ರಾರ್ಕವು, ವರುಣ, ಅನಲವು, ಮನಿಯಮವು, ವಿತ್ತೇಶ, ವಿಘ್ನೇಶ್ವರು, ಅವರಿಗೆಲ್ಲ ಸಮರ್ಪಣೆ ಮಾಡಲಿಕ್ಕಿಲ್ಲ. ಕೆಲವರೆಲ್ಲ ಇದ್ದೆ ಒಂದು 100 ಎಲೆ ಇಟ್ಟು, ಇದು ಗಣಪನಿಗೆ, ಇದು ಗೌರಿಗೆ, ಇದು ಈಶ್ವರನಿಗೆ ಅಂತ ಎಲ್ಲ ಹೇಳು. ಅದೆಲ್ಲ ಇಲ್ಲ. ನಮ್ಮ ದೇವರ ಹತ್ರ ಕೊಟ್ರೆ ದೇವರು ಎಲ್ರಿಗೂ ಹಂಚ್ತಾನೆ ಅಂತೆ. ಏನಾದ್ರೂ ಒಂದು ಸ್ವೀಟ್ ತಂದ್ರೆ ಮನೆ ಯಜಮಾನಲ್ಲಿ ಕೊಡ್ತಾರೆ, ಯಜಮಾನ ಎಲ್ರಿಗೂ ಹಂಚ್ತಾನೆ. ದೊಡ್ಡ ಹೊಟ್ಟೆಯವರಿಗೆ ದೊಡ್ಡದು, ಚಿಕ್ಕ ಹೊಟ್ಟೆಯವರಿಗೆ ಚಿಕ್ಕದು, ಹೀಗೆಲ್ಲ ಅವರಿಗೆ ಚೂರು ಇಟ್ಟುಕೊಂಡು ಎಲ್ರಿಗೂ ಹಂಚ್ತಾನೆ. ನಮ್ಮ ದೇವರೇ ನಮಗೆ ಒಡೆಯ. ಬ್ರಹ್ಮಾಂಡಂ ವರಮಂದಿರಂ, ಆ ಮನೆಯ ಒಡೆಯರು ಅಂದ್ರೆ ಭಗವಂತ. ಊರ್ಧ್ವ ಮೂಲಂ ಅದ ಶಾಖಂ. ನೀವು ದೇವರ ಕೈಯಲ್ಲಿ ಕೊಟ್ರೆ ಭಗವಂತ ಎಲ್ರಿಗೂ ಮುಟ್ಟಿಸ್ತಾನೆ ಅಂತ. ಮರದ ಬುಡಕ್ಕೆ ನೀರು ಹಾಕ್ತೇವೆ ಹೊರತು ಈ ಹೂವು ಚೆನ್ನಾಗಿದೆ ಅಂತ ಹೂವಿಗೆ ನೀರು ಹಾಕುವುದಿಲ್ಲ ವಿವೇಕಿಯಾದವ. ಎಷ್ಟು ಟೇಸ್ಟ್ ಇದೆ ಈ ಹಣ್ಣು ಅಂತ ಹಣ್ಣಿಗೆ ನೀರು ಹಾಕುವುದಿಲ್ಲ.
ನೀರು ಬುಡಕ್ಕೆ ನೀರು ಹಾಕಿದ್ರೆ ಅದು ಪಾದಪ ಇಡೀ ವೃಕ್ಷಗಳಿಗೆ ಹೋಗಿ ಮುಟ್ತದೆ ಅಂತ. ಜಗದ್ವೃಕ್ಷದ ಮೂಲ ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಭಗವಂತನೇ ಇಡೀ ಜಗದ್ವೃಕ್ಷದ ಮೂಲ. ತೊಂಗೆಟಿಸಿರು ದೇವತೆಗಳು. ನಾವೆಲ್ಲ ಎಲ್ಲಿಯೋ ಒಂದು ಅಡಗಿ ಕೂತವರು ಅದನ್ನು ಆಶ್ರಯಿಸಿಕೊಂಡು. ಹಾಗಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಇಡೀ ದೇವತೆಗಳಿಗೆಲ್ಲ ಸಿಗ್ತದೆ. ಬೇರಿಗೆ ನೀರು ಹಾಕಿದರೆ ಇಡೀ ವೃಕ್ಷಗಳಿಗೆ ನೀರು ಸಿಗುವ ರೀತಿಯಲ್ಲಿ, ಬೇರಿಗೆ ಗೊಬ್ಬರ ಹಾಕಿದರೆ ಇಡೀ ವೃಕ್ಷಕ್ಕೆ ಬೆಳವಣಿಗೆ ಆಗುವ ರೀತಿಯಲ್ಲಿ ನಮ್ಮ ದೇವರಿಗೆ ಸಮರ್ಪಣೆ ಮಾಡಿದರೆ ಇಡೀ ಜಗತ್ತಿಗೆ ಹೋಗಿ ಮುಟ್ತದೆ, ಎಲ್ಲ ದೇವತೆಗಳಿಗೆ ಹೋಗಿ ಮುಟ್ತದೆ. ಭಗವಂತ ಆ ಹಾಲು, ಮೊಸರು, ಬೆಣ್ಣೆ ಇದನ್ನು ಎಲ್ಲರಿಗೂ ಹಂಚಿದಂತ. ದೇವರಿಗೆ ಖುಷಿ. ಹಂಚುವುದಂದ್ರೆ ದೇವರಿಗೆ ಖುಷಿ ಅಂತ. ಯಶೋದೆ ಹಾಲಿನ ಪಾತ್ರೆ ಕೆಳಗಿಟ್ಟು ಬಂದು ನೋಡ್ತಾಳೆ, ಮೊಸರು ಖಾಲಿ. ಕೃಷ್ಣ ಹತ್ರ ಕೇಳ್ತಾಳೆ, ಏನಿದು ಅಂತ. ಅಮ್ಮ, ಒಂದು ಪ್ಲಸ್ ಆದರೆ ಒಂದು ಮೈನಸ್, ಇದು ಕ್ರಮ ಅಂತ ಹೇಳಿದ. ನಿನಗೆ ಹಾಲು ಬೇಕಾದ್ರೆ ಮೊಸರು ಮೈನಸ್, ಮೊಸರು ಬೇಕಿದ್ರೆ ಹಾಲು ಮೈನಸ್, ಎರಡು ಕೊಡ್ಲಿಕ್ಕೆ ಆಗೋಲ್ಲ ಅಂತ ಸಿಟ್ಟು ಬಂತವಳಿಗೆ ಕೃಷ್ಣನ ಮೇಲೆ. ಅವನನ್ನು ಕೃಷ್ಣನನ್ನು ಹಿಡಿಬೇಕು ಅಂತ ಎದ್ದು ನಿಲ್ತಾಳೆ. ಅವಳಿಗೆ ಸಿಟ್ಟು. ಕೃಷ್ಣ ತಿಂದ್ರೆ ಬೇಜಾರಾಗ್ತಿರ್ಲಿಲ್ಲ. ಯಾರ್ಯಾರಿಗೆ ಹಂಚಿದ ನೋಡಿ, ಮರ್ಕಾಯ ಅದು. ಆ ಯಾರ್ಯಾರಿಗೋ ಬೆಣ್ಣೆ ಹಂಚಿದ, ಯಾರ್ಯಾರಿಗೋ ಮೊಸರು ಹಂಚಿದ. ನಮಗೆ ಸಿಟ್ಟು ಬರುವುದಿಲ್ವಾ? ನಮ್ಮ ಕೃಷ್ಣ ತಿನ್ಲಿ, ಅವನಿಗೋಸ್ಕರ ಮತ್ತೆ ಯಾರಿಗಿದು? ದಪ್ಪ 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 ಆಗ್ಬೇಕು ಕೃಷ್ಣ. ಅದನ್ನು ಯಾರ್ಯಾರಿಗೋ ಹಂಚಿಬಿಟ್ಟ, ಇದು ಏನು ಅನ್ಯಾಯ ಅಂತ ಸಿಟ್ಟು ಬಂತವಳಿಗೆ. ಸಿಟ್ಟು ಬಂದ್ರೆ ಏನ್ ಮಾಡಬೇಕು? ಕಟ್ಟಿ ಹಾಕಬೇಕು ಅಂತ ತೀರ್ಮಾನ ಮಾಡಿತ್ತು. ಕಟ್ಟಿ ಹಾಕಬೇಕಾದ್ರೆ ಕೃಷ್ಣ ಸಿಗ್ಬೇಕಲ್ಲ. ಕೃಷ್ಣ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಇನ್ನು ಪುಟಾಣಿ ಕೂಸುರಿ ಕೃಷ್ಣ ಅಂತಂದ್ರೆ ಓಡಿದ ಕೃಷ್ಣ ಅಂತ. ಅವನನ್ನು ಬೆನ್ನಟ್ಟಿಕೊಂಡು ಯಶೋದೆ ಓಡಿದ್ಲಂತೆ. ನೋಡಿ ಅವರಿಗೆ ಖುಷಿಯೋ ಖುಷಿ, ಎಂತ ಒಂದು ಹಬ್ಬ ಅಂತ. ಪುಟಾಣಿ ಕೃಷ್ಣ ಓಡ್ತಾನೆ, ಅಮ್ಮ ಅವನ ಬೆನ್ನಟ್ಟಿಕೊಂಡು ಓಡ್ತಾಳೆ. ಕೃಷ್ಣ ಸಿಗುವುದಿಲ್ಲ. ಹೋದ್ಲು 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 ಯಶೋದೆ. ವಾದಿರಾಜರು ಹೇಳ್ತಾರೆ, ಆ ಯಶೋದೆಯ ಮುಡಿಯಲ್ಲಿದ್ದ ಪುಷ್ಪ ಎಲ್ಲ ಖಾಲಿ ಆಯ್ತು. ಆ ಓಡುವಾಗ ಒಂದೊಂದೇ ಹೂವು, ಮಲ್ಲಿಗೆ ಹೂವು ಮುಡಿದುಕೊಂಡಿದ್ಲು, ಒಂದೊಂದೇ ಹೂವು ಬೀಳ್ತಿತ್ತಂತೆ. ಅದು ಎಲ್ಲಿಗೆ ಬೀಳ್ತಿತ್ತು ಅಂತಂದ್ರೆ ಕೃಷ್ಣನ ಹೆಜ್ಜೆಯ ಮೇಲೆ ಬೀಳ್ತಿತ್ತಂತೆ. ನೋಡಿದ್ರೆ ಕೃಷ್ಣನ ಪಾದಕ್ಕೆ ಅರ್ಚನೆ ಮಾಡಿಕೊಂಡು ಶ್ರೀಕೃಷ್ಣಾಯ ನಮಃ, ಕಮಲಾನಾಥಾಯ ನಮಃ, ವಸುದೇವಾತ್ಮಜಾಯ ನಮಃ, ಲೀಲಾಮಾನುಷ ವಿಗ್ರಹಾಯ ನಮಃ ಅಷ್ಟೋತ್ತರ ಮಾಡಿಕೊಂಡು ಹೋಗ್ತಾ ಇದ್ದಾಳೆ ಅಂತೆ. ದೇವರ ಬೆನ್ನ ಹಿಂದೆ ಓಡುವ ಭಕ್ತನ ಹಾಗೆ ಕೃಷ್ಣನ ಬೆನ್ನ ಹಿಂದೆ ಯಶೋದೆ ಓಡ್ತಾ ಇತ್ತು. ನೋಡ್ರೆ ದೇವತೆಗಳಿಗೆ ಅನಿಸ್ತಂತೆ, ಕೃಷ್ಣ ಓಡ್ತಲೇ ಇರ್ಲಿ, ಯಶೋದೆ ಆ ಬೆನ್ನ ಹಿಂದೆ ಹೋಗ್ತಲೇ ಇರ್ಲಿ. ಪಾಪ ಹೆಣ್ಮಗಳು ಒದ್ದೆ 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 ಆಗಿ ಬಿಟ್ಲಂತೆ. ಕೃಷ್ಣ ಹೇಳಿದ, ಅಮ್ಮ ಮಡಿಯಲ್ಲಿ ಬಾ, ನನ್ನ ಬೆನ್ನ ಹಿಂದೆ ಪ್ರದಕ್ಷಿಣೆ ಬಾ ಅಂತ ಹೇಳಿದ ಅಂತೆ. ಅಲ್ಲಿಂದ ಪ್ರಾರಂಭ ಆಯ್ತು ಮಡಿಯಲ್ಲಿ ಬರಬೇಕು ಅಂತ. ಕೃಷ್ಣ ಸಿಗುವುದಿಲ್ಲ. ಮೈಯೆಲ್ಲ ಒದ್ದೆ, ಕಣ್ಣೆಲ್ಲ ಒದ್ದೆ, ನೀರೆಲ್ಲ ಖಾಲಿ. ಏನು ಮಾಡಬೇಕು ಅಂತ ತೋಚಲಿಲ್ಲ ಅಂತ. ಕೃಷ್ಣನನ್ನು ಹಿಡಿಬೇಕು ಅಂತ ಪ್ರಯತ್ನ ಪಡ್ತಾಳೆ. ಕೊನೆಗೆ ಕೃಷ್ಣ ಸಿಕ್ಕಿದ. ಸುತಸ್ಯ ಮಾತೃ ವಶ್ಯತಾನ್ ಜ್ಞಾಪಯನ್. ಯಾಕೆ ಸಿಕ್ಕಿದ ಕೃಷ್ಣ, ಯಾಕೆ ಸಿಗಲಿಲ್ಲ? ಅದಕ್ಕೆ ಭಾಗವತ ಕೊಟ್ಟ ಉತ್ತರ, ದೇವರು ಯಾರಿಗೂ ಸಿಗುವವ ಅಲ್ಲ. ನಿರಂತರ ಕೃಷ್ಣನ ಚಿಂತನೆ ಮಾಡತಕ್ಕಂಥ ಯೋಗಿಗಳಿಗೆ ದೂರನಾದ ಕೃಷ್ಣ ಯಶೋಗೆ ಎಲ್ಲಿ ಸಿಗಬೇಕು? ಹಾಗಾಗಿ ಭಗವಂತ ಸಿಗಲಿಲ್ಲ. ಉಪನಿಷದಿಗೂ ಅಗೋಚರನಾದ ಕೃಷ್ಣ ಯಶೋದೆಗೆ ಹೇಗೆ ಸಿಗಲಿಕ್ಕೆ ಸಾಧ್ಯ? ಕೃಷ್ಣ ಸಿಗಲಿಲ್ಲ ಅಂತ. ಮತ್ತೆ ಯಾಕೆ ಸಿಕ್ಕಿದ ಕೃಷ್ಣ? ಸುತಸ್ಯ ಮಾತೃ ವಶ್ಯತ. ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಡಬೇಕಾಗಿತ್ತು. ಕೃಷ್ಣ ಯಶೋದೆ ಕೈಗೆ ಸಿಗದಿದ್ರೆ ನಮ್ಮ ಹುಡುಗಾಟಿಕೆಯ ಮೀಸೆ ಚಿಗುರುವ ಹುಡುಗರು ಏನ್ ಹೇಳ್ತಾರೆ ನೋಡಿ, ಕೃಷ್ಣನೇ ಸಿಗಲಿಲ್ಲ ಅಮ್ಮನ ಕೈಗೆ, ನಾನ್ಯಾಕೆ ಸಿಗಬೇಕು ಅಂತ ಓಡೋದಿಲ್ವಾ? ಹಾಗಾಗಿ ಮಕ್ಕಳು ಅಮ್ಮ ಹೇಳಿದ ಹಾಗೆ ಇರಬೇಕು, ಅಮ್ಮನ ಕೈ ಕೆಳಗೆ ಇರಬೇಕು ಅಂತ ಜಗತ್ತಿಗೆ ಸಂದೇಶ ಕೊಡಬೇಕು. ಹಾಗಾಗಿ ಕೃಷ್ಣ ಅಮ್ಮ ಹಿಡಿ ಅಂತ ಕೈ ಚಾಚಿ ನಿಂತ. ಯಶೋದೆ ತಿಳ್ಕೊಂಡ್ಲು ನನ್ನ ಪ್ರಯತ್ನದಿಂದ ಕೃಷ್ಣ ಸಿಕ್ಕಿದ್ದು ಅಂತ. ಅಲ್ಲ, ಭಗವಂತನ ಇಚ್ಛೆ ಆಗಿತ್ತು, ಅಮ್ಮನಿಗೆ ಸಿಗಬೇಕು ನಾನು ಅಂತ ಸಂಕಲ್ಪ ಮಾಡಿದ, ಸಿಕ್ಕಿದ. ಯಾವತ್ತೂ ಅಷ್ಟೇ, ನಮಗೆ ಕೈಗೆ ಎಟಕತೆ ಇದ್ದದ್ದು ನಮ್ಮ ಕೈಗೆ ಸಿಕ್ಕಿದಾಗ ನನ್ನ ಪ್ರಯತ್ನದಿಂದ ಸಿಕ್ಕಿತು ಅಂತ ಅಹಂಕಾರದಿಂದ ಬೀಗಬೇಡಿ. ಆ ಭಗವಂತನಿಗೆ ಬಾಗಿ, ಸ್ವಾಮಿ ನೀನು ಕೊಟ್ಟದ್ದು, ನೀನು ಉಳಿಸಿದ್ದು ಅಂತ ಚಿಂತನೆ ಮಾಡಿ, ಅದು ಶಾಶ್ವತವಾಗಿ ನಮಗೆ ಉಳಿಯುತ್ತದೆ.
ಯಶೋದೆ ಕೃಷ್ಣನನ್ನು ಹಿಡಿತಾಳೆ. ಕೃಷ್ಣ ಸಿಕ್ಕಿಬಿದ್ದಿ ಕಟ್ಟಿ ಹಾಕ್ತೇನೆ, ಸೊಕ್ಕು ಬಂತು ನೋಡಿ. ಆವಾಗ ಕಣ್ಣೀರು ಹಾಕಿದ್ಲು, ಸ್ವಾಮಿ ಕೃಷ್ಣ ಒಂದ್ಸಲ ಸಿಕ್ಕು ನನಗೆ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಕೃಷ್ಣ ಸಿಕ್ಕಿದ್ರೆ, ಕೃಷ್ಣ ಸಿಕ್ಕಿದ್ಯಾ ಅಂತ ಸೊಕ್ಕು ಪ್ರದರ್ಶನ ಮಾಡ್ತಾಳೆ. ಇರ್ಲಿ ಬಿಡಿ, ಹೆಣ್ಮಕ್ಕಳ ಕಾರ್ಬಾರು ಅಂತ ಭಗವಂತ ಸುಮ್ಮನೆ ಕೂತ ಅಂತೆ. ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಹಗ್ಗಕ್ಕೇನು ಕೊರತೆ ಇಲ್ಲ, ಯಾಕೆಂದ್ರೆ ಸಾವಿರ ಸಾವಿರ ಗೋವುಗಳು ಅಲ್ಲಿ, ಬರಡು ದನಗಳಲ್ಲ, ಹಾಲು ಕೊಡುವ ದನಗಳು, ಅವತ್ತಿನ ಕಾಲದ ಸಂಪತ್ತು ಅದು. ಹಗ್ಗ ತರಿಸ್ತಾಳೆ, ಅಂಗಡಿಗೇನು ಹೋಗ್ಬೇಕಾಗಿಲ್ಲ. ಒಂದು ಹಸು ಬಿಚ್ಚುವುದು, ದನದ ಹಗ್ಗವನ್ನು ತರುವುದು. ಯಾಕೆ? ಕೃಷ್ಣನನ್ನು ಕಟ್ಟಲಿಕ್ಕೆ. ನೀವು ಆಲೋಚನೆ ಮಾಡಿ, ಎಷ್ಟು ಮೃದುವಾದ ಗಾತ್ರ ಕೃಷ್ಣನದ್ದು, ಹುರಿ ಹಗ್ಗ ಎಷ್ಟು ಒರಟಾದ್ದು. ಯಶೋದೆಯ ಸ್ವಭಾವ ಒಂದ್ಸಲ ಆಲೋಚನೆ ಮಾಡಿ. ಸಿಟ್ಟು ಬಂದ್ರೆ, ಆಕ್ರೋಶ ಪ್ರದರ್ಶನ ಮಾಡಬೇಕು ಅಂದ್ರೆ, ಕೃಷ್ಣನನ್ನು ಕಟ್ಟಿ ಹಾಕಬೇಕು ಅಂತಂದ್ರೆ ದನ ಕಟ್ಟುವ ಹಗ್ಗ ಆದ್ರೂ ಆಗ್ಬಹುದು ಅಂತ ಆಲೋಚನೆ ಮಾಡಿದ್ಲು. ಕೃಷ್ಣನನ್ನು ಕಟ್ಟಬೇಕು ಅಂತ ಹೊರಡ್ತಾಳೆ. ತತಶ್ಚ ದ್ವ್ಯಂಗುಲಂ ನುಯುನಂ, 4 ಬೆರಳಿನಷ್ಟು ಅಂದ್ರೆ 2 ಅಂಗುಲ. 1 ಅಂಗುಲ ಅಂದ್ರೆ 2 ಬೆರಳಿನಷ್ಟಿಗೆ 1 ಅಂಗುಲ ಅಂತ ಹೇಳ್ತಾರೆ ಹಿಂದಿನ ಕಾಲದ ಲೆಕ್ಕ. ದ್ವಂಗುಲ ಅಂದ್ರೆ 4 ಬೆರಳು, ಇಷ್ಟೇ ಕಡಿಮೆ. ಒಂದು ಹಗ್ಗ ತರ್ತಾಳೆ, ಕೃಷ್ಣನನ್ನು ಕಟ್ಟಿ ಹಾಕಬೇಕು, 4 ಬೆರಳು ಕಡಿಮೆ, 2 ಅಂಗುಲ ಕಡಿಮೆ. ಖುಷಿ ಆಯ್ತಾಳೆ, ಕಟ್ಟೇನೆ ಕೃಷ್ಣನನ್ನು ಅಂತ. ಇನ್ನೊಂದು ಹಗ್ಗ ತರ್ತಾಳೆ, ಜೋಡಿಸ್ತಾಳೆ, ಕಟ್ಟಬೇಕು ಅಂತ ಹೊರಡ್ತಾಳೆ. ತತಶ್ಚ ದ್ವಂಗುಲಂ ನ್ಯೂನಂ, ಭಾಗವತ ಹೇಳಿತು 2 ಅಂಗುಲ ಕಡಿಮೆ. ಹೇಗಾಗಿ ಹೊಟ್ಟೆ ಉರಿಬೇಕು ನೋಡಿ. ಒಂದು ಕಟ್ಲಿಕ್ಕೆ ಸಿಗಬಾರ್ದು, ಒಂದು ಚಕ್ಕ ಕಟ್ಲಿಕ್ಕೆ ಸಿಗ್ಬೇಕು. ಇದು ಸಿಗುವುದಿಲ್ಲ ಅಂತಲೂ ಇಲ್ಲ, ಉಂಟು ಅಂತಲೂ ಇಲ್ಲ. ಏನು ಮಾಡಬೇಕು? ಎಷ್ಟು ದನದ ಹಗ್ಗ ಇದೆ ಅಷ್ಟೂ ತರಿಸ್ತಾಳೆ, ಎಷ್ಟು ಕರು ಇದೆ ಅಷ್ಟನ್ನೂ ತರಿಸ್ತಾಳೆ, ಕಟ್ಟಿ ಹಾಕಬೇಕು. ತತಶ್ಚ ದ್ವಂಗುಲಂ ನ್ಯೂನಂ. ಈ ಲಾಟ್ರಿ ಟಿಕೆಟ್ನ ಕಲಾಟೆ ಇತ್ತು ನೋಡಿ, ಅವಾಗ ಹಾಗೇನೆ. ಈ ಪಾಪ ಲಾಟ್ರಿ ಟಿಕೆಟ್ ತಗೊಳ್ಳೋದು, ದಿನಾ ತಗೊಳ್ಳೋದು, ಆದ್ರೆ 1 ನಂಬರಲ್ಲಿ ಮಿಸ್ ಆಗೋದ್ರಿ, ಒಂದೇ 1 ನಂಬರಲ್ಲಿ ಮಿಸ್ ಆಗೋದು. ಎಲ್ಲ ದುಡ್ಡೆಲ್ಲ ಕಳ್ಕೊಂಡ ಅವನು. ಈಗ ಸಿಗುತ್ತೆ ಅಂತ. ಏನ್ ಸಿಗುತ್ತೆ? ಏನಿಲ್ಲ, ಎಲ್ಲ ಪಾಪರಾಗಿ ಬಿಡ್ತಾನೆ. ಯಶೋದೆ ಕಟ್ಟಬೇಕು ಕೃಷ್ಣನನ್ನು. ತತಶ್ಚ ದ್ವಂಗುಲಂ ನ್ಯೂನಂ, 2 ಅಂಗುಲ ಕಡಿಮೆ, 2 ಅಂಗುಲ ಕಡಿಮೆ, 2 ಅಂಗುಲ ಕಡಿಮೆ. ಇಡೀ ಹಗ್ಗ ತಂದಾಯ್ತು. ಸುಸ್ತಾಗಿ ಹೋಯ್ತಂತೆ ಅವಳಿಗೆ. ಅಯ್ಯೋ, ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾಳೆ. ಏನು ಕೃಷ್ಣ, ನಿನ್ನನ್ನು ಕಟ್ಟಿ ಹಾಕಬೇಕು ಅಂತ ನಾನು ಹೊರಟ್ರೆ ಇಷ್ಟು ದನದ ಹಗ್ಗದಿಂದಲೂ ಆಗ್ತಾ ಇಲ್ಲ. ಜನ ಏನ್ ತಿಳ್ಕೊಂಡು ಬಿಡ್ತಾರೆ, ಯಶೋದೆ ದುರ್ಬಲ ಅಂತ ತಿಳ್ಕೊಳ್ಳೋದಿಲ್ವಾ? ಕೃಷ್ಣ, ಅಮ್ಮ ಅಷ್ಟೇನಾ, ಸೋಲು ಒಪ್ಪಿಕೊಂಡಿಯಾ? ಕಟ್ಟುದ ನಾನು. ಎಷ್ಟು ಹಗ್ಗ? 1 ವಸ್ಸ ಪಾಶ ಕಾಂತರಂಗತಃ ಅಂತ, ಒಂದು ಕರು ಕಟ್ಟಲಿಕ್ಕೆ ಎಷ್ಟು ಹಗ್ಗ ಅಷ್ಟರಲ್ಲೇ ಕಟ್ಟಿ ಹಾಕ್ತಾಳೆ. ಏನಾಯ್ತಿದು? ಅಣೋರಣೀಯ ಮಹತೋ ಮಹೀಯಾನ್. ನೀವು ಅಣು ಅಂತ ಹೇಳ್ತೀರಾ, ಅಷ್ಟೂ ಹಗ್ಗದಿಂದಲೂ ಮೆಷರ್ಮೆಂಟ್ ಮಾಡ್ಲಿಕ್ಕಾಗ್ಲಿಲ್ಲ. ದೊಡ್ಡದು ಅಂತ ನೀವು ಹೇಳ್ತೀರಾ, ಇಷ್ಟೇ ಪುಟ್ಟ ಹಗ್ಗದಿಂದ ಕೃಷ್ಣನನ್ನು ಕಟ್ಟಿ ಹಾಕ್ಲಿಕ್ಕಾಯ್ತು. ದೇವರಿಗೆ ಇಚ್ಛೆಗೆ ಬಂದ್ರೆ ಭಗವಂತನನ್ನು ಕಟ್ಟಿ ಹಾಕಬಹುದು, ದೇವರ ಇಚ್ಛೆಗೆ ಬಾರದಿದ್ರೆ ನಿಮ್ಗೆ ಕಟ್ಟಿ ಹಾಕ್ಲಿಕ್ಕಾಗುವುದಿಲ್ಲ. ನೋಡಿದ್ದು ಏನಿದ್ದು? ದ್ವಂಗುಲಂ ನ್ಯೂನಂ, 2 ಅಂಗುಲ ಯಾಕೆ ಕಡಿಮೆ ಆಯ್ತು? 3 ಅಂಗುಲ ಕಡಿಮೆ ಆಗ್ಬೋದಿತ್ತು, 4 ಅಂಗುಲ ಕಡಿಮೆ ಆಗ್ಬೋದಿತ್ತು, 1 ಅಂಗುಲ ಕಡಿಮೆ ಆಗ್ಬೋದಿತ್ತು. ಯಾವಾಗಲೂ ಅಷ್ಟೇ ಅಂಗುಲ ಯಾಕೆ ಕಡಿಮೆ ಆಯ್ತು? ಭಗವಂತ ಜಗತ್ತಿಗೆ ತೋರಿಸಿದಂತೆ. ನಾವು ಎಣಿಸಿದ್ದೆಲ್ಲ ಆಗ್ತಿದ್ರೆ ನಾವು ದೇವರಿಗೆ ನಂಬಿಕೆನೇ ಇಡ್ತಿರ್ಲಿಲ್ಲ. ನಾವು ನಂಬ್ತೇವೆ ನೋಡಿ. ಏನ್ರಿ, ಇಲೆಕ್ಷನ್ನಲ್ಲಿ ಒಂದು 100 ಓಟಲ್ಲಿ ಸೋತರು, 1 ಓಟಲ್ಲಿ ಸೋತ್ರೆ ಅದು 1 ಓಟಲ್ಲಿ ಸೋತ ಹಾಗೇನೆ. ಅಯ್ಯೋ ರೀ, ನಾನು ಗೆಲ್ಬೋದಿತ್ತು ರೀ, 1 ಓಟು ಒಬ್ರು ಯಾರಾದರೂ ಹಾಕಿದ್ರೆ ವಿನ್ ಆಗ್ತಿದ್ದೆ. ದೇವರು ಹೇಳಿದ, ಒಬ್ಬರೊಳಗೆ ಕೂತು ಇವರಿಗೆ ಹಾಕಬೇಡಿ ಅಂತ ಪ್ರೇರಣೆ ಮಾಡಿದೆ, ನೀನು ಸೋತು ಹೋಗು ಅಂತ. ದೇವರು ಮಾಡ್ತಾನೆ. ಚಿಕ್ಕದರಲ್ಲಿ ಸೋಲು ನಮಗೆ. ಯಾಕೆಂದ್ರೆ ನಮಗೆ ನಾನೇ ಅಂತ ಅಹಂಕಾರ ಇರುವಾಗ ದೇವರು ತೋರಿಸುವ ಕ್ರಮ ಅಂದ್ರೆ ಇಷ್ಟೇ. ನಮ್ಮ ಹುಡುಗರು ಪಾಸ್ ಆಗ್ತಾರೆ, ಹುಡುಗ ಹೇಳ್ತಾನೆ, ರೀ 1 ಮಾರ್ಕ್ ಬಂದಿದ್ರೆ ನನಗೆ ರ್ಯಾಂಕ್ ಬರ್ತಿತ್ತು, ಬೇಡ ಕೂಡಿ ಇಲ್ಲಿ ಕೆಳಗೆ ಅಂತ ಕೂಡಿಸ್ತಾನೆ. 1 ಮಾರ್ಕ್ ಹಾಕಿದ್ರೆ ಪಾಸ್ ಆಗ್ತಿದ್ದೆ, 1 ಮಾರ್ಕಲ್ಲಿ ಫೇಲ್, 1 ಮಾರ್ಕಲ್ಲಿ ಎಂಟ್ರಿಯಿಂದ ತಪ್ಪಿ ಹೋಗುತ್ತಾನೆ. ಅದಕ್ಕೆ ದೇವರಿಗೆ ಕೈ ಮುಗಿದು ಹೋಗಿ ಭಗವಂತ ಕೈ ಹಿಡಿದ್ರೆ ಫುಲ್ ಮಾರ್ಕ್ ಹಾಕ್ತಾನೆ. ಎಲ್ಲ ಎಂಟ್ರಿಯಲ್ಲೂ ಪಾಸ್ ಆಗ್ತೇವೆ, ಎಲ್ಲ ಉದ್ಯೋಗದಲ್ಲಿಯೂ ಚೆನ್ನಾಗಿ ನಾವು ಆಗ್ತೇವೆ. ನಾವು ಯಶೋದೆಯ ಹಾಗೆ ಒಂದು ಕ್ಷಣ ನಾನು ಅಂತ ಬೀಗಬಾರದು. ಆ ಉತ್ತರ ಕ್ಷಣದ ಯಶೋದೆಯ ಹಾಗೆ ನಾವು ಬಾಗಬೇಕು. ಬಾಗುವಾಗ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಹೊರತು ಬೀಗುವಾಗ ಅಲ್ಲ ಅಂತ ಭಗವಂತ ತೋರಿಸಿಕೊಟ್ಟ. ಯಶೋದೆ ಕಟ್ಟಿ ಹಾಕ್ತಾಳೆ.
2 ಅಂಗುಲ ಯಾಕೆ ಕಡಿಮೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಎಲ್ಲ ಜ್ಞಾನಿಗಳು ಒಳ್ಳೆ ವಿವರಣೆ ಕೊಡ್ತಾರೆ. ದೇವರನ್ನು ಕಟ್ಟಿ ಹಾಕಬೇಕಾದರೆ ನಮಗೆ 3 ಬೇಕಂತೆ. ಏನು 3? ಒಂದು ದೇವರ ಸರಿಯಾದ ಜ್ಞಾನ ಬೇಕಂತೆ. ದೇವರು ದೊಡ್ಡವ, ಅವನು ಸರ್ವೋತ್ತಮ, ಇಡೀ ಜಗತ್ತಿನ ಕರ್ತಾರ, ಇಡೀ ಜಗತ್ತಿನ ರಕ್ಷಣೆ ಮಾಡುವವ, ಇಡೀ ಜಗತ್ತಿಗೆ ಮುಕ್ತಿಪ್ರದ, ಜ್ಞಾನಪ್ರದ, ಅಜ್ಞಾನಪ್ರದ ಅಷ್ಟ ಕೊಡುವವ ಅಂತ ದೇವರ ಬಗ್ಗೆ ಮಹತ್ವಜ್ಞಾನ ಬೇಕಂತೆ. ಒಂದು. 2ನೇದ್ದು, ದೇವರ ಮೇಲೆ ತುಂಬ ಪ್ರೀತಿ ಬೇಕಂತೆ. ಇಡೀ ಪ್ರಪಂಚದಲ್ಲಿ ನಾವು ಮಾಡುವ ಪ್ರೀತಿ ಅದು ಭಗವಂತನ ಮೇಲೆ ನಾವು ಮಾಡಬೇಕಂತೆ. ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನಂತ ಗುಣಾಧಿಕ. ನಮಗೆ ಬೇಕಾದವರಲ್ಲಿ ಪ್ರೀತಿ ಮಾಡ್ತೇವೆ, ಅದನ್ನು ದೇವರಲ್ಲಿ ಮಾಡಿ. ನಮ್ಮಲ್ಲಿ ಪ್ರೀತಿ ಮಾಡ್ತೇವೆ, ಅದನ್ನು ದೇವರಲ್ಲಿ ಮಾಡಿ. ಆತ್ಮೀಯರಲ್ಲಿ ಮಾಡುವ ಪ್ರೀತಿ ಅದು ಭಗವಂತನಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. 2ನೇದ್ದು ಪ್ರೀತಿ, ಪ್ರೇಮ, ಭಕ್ತಿ. 3ನೇದ್ದು ವಿರಕ್ತಿ ಅಂತ. ವಿರಕ್ತಿ ಅಂದರೆ ನಾವು ಪ್ರಪಂಚದಲ್ಲಿಯೇ ಎಲ್ಲ ತುಂಬಿದೆ ಅಂತ ಭ್ರಮಿಸಿದ್ದೇವೆ. ಆದರೆ ಅಲ್ಲ, ಒಬ್ಬರನ್ನು ಭಾರೀ ಹಚ್ಚಿಕೊಳ್ತೇವೆ. ಆದರೆ ಅವರು ಬೈತಾರೆ ಅಂತ ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ಮೋಸ ಮಾಡ್ತಾರೆ ಅಂತ ಗೊತ್ತಾಯಿತು ಅಂತ ಇಟ್ಕೊಳ್ಳಿ, ನೀವು ಮತ್ತೆ ಪ್ರೀತಿ ಮಾಡ್ತೀರಾ ಅವರನ್ನು? ನಿಮಗೆ ಭ್ರಮೆ, ಅವ್ರು ನಮಗೆ ಭಾರೀ ಬೇಕಾದ್ದು ಮಾಡ್ತಾರೆ ಅಂತ ಭ್ರಮಿಸಿ ಮಾಡುವಂಥದ್ದು. ಅದರಲ್ಲಿ ವಿರಕ್ತಿ ಅಂತ ಹೇಳಿದರು. ದೇವರು ಕೊಟ್ಟದ್ದು, ದೇವರು ಇಟ್ಟದ್ದು. ಹೀಗೆ ಜ್ಞಾನ, ಭಕ್ತಿ, ವಿರಕ್ತಿ ಈ 3 ಬೇಕಾದ್ದು. ಯಶೋದೆಗೆ ಈ 3ರಲ್ಲಿ 2 ಇರಲಿಲ್ಲ, 1 ಮಾತ್ರ ಇತ್ತು. 2/3 ಮೆಜಾರಿಟಿ ಇಲ್ಲ ಅವಳಿಗೆ, 1 ಮಾತ್ರ ಇತ್ತು ಅವಳಿಗೆ 3ರಲ್ಲಿ. 2 ಇರಲಿಲ್ಲ. ಕೃಷ್ಣ ದೊಡ್ಡವ, ಜ್ಞಾನ ಇರಲಿಲ್ಲ, ಇದ್ರೆ ಕೆಳಗೆ ಇಡ್ತಿರ್ಲಿಲ್ಲ, ಕಟ್ಟಿ ಹಾಕುವ ಪ್ರಯತ್ನ ಮಾಡ್ತಿದ್ಲ, ಸರಿಯಾದ ಜ್ಞಾನ ಇರಲಿಲ್ಲ. ದೇವರು ಸರ್ವೋತ್ತಮನಾದ ಭಗವಂತ ಅನ್ನುವ ಜ್ಞಾನ ಇರಲಿಲ್ಲ. 2ನೇದ್ದು ವಿಷಯದಲ್ಲಿ ತುಂಬ ಅಟ್ಯಾಚ್ಮೆಂಟ್, ವೈರಾಗ್ಯ ಇರಲಿಲ್ಲ ಅಲ್ವಾ. ಕೃಷ್ಣನನ್ನು ಕೆಳಗಿಟ್ಟದ್ದು ಯಾಕೆ? ಕೃಷ್ಣನಿಗಿಂತ ಹಾಲು ಬೆಟರ್ ಅಂತ ತಿಳ್ಕೊಂಡಲ್ವಾ, ತುಲಾಭಾರ ಮಾಡಿ ಅಲ್ವಾ ಇಟ್ಟದ್ದು. ಹಾಗಾಗಿ ವಿಷಯದಲ್ಲಿ ತುಂಬ ಆಸಕ್ತಿ, ಅಂದರೆ ವಿರಕ್ತಿ ಇರಲಿಲ್ಲ. 2 ಇರಲಿಲ್ಲ. ಕೃಷ್ಣನ ಜ್ಞಾನ ಇರಲಿಲ್ಲ, ಸರಿಯಾದ ತಿಳುವಳಿಕೆ ಇರಲಿಲ್ಲ, ವಿಷಯದಲ್ಲಿ ವಿರಕ್ತಿ ಇರಲಿಲ್ಲ. 1 ಇತ್ತು, ಕೃಷ್ಣನಲ್ಲಿ ಪ್ರೀತಿ ಇತ್ತು, ಯಾಕೆ ನನ್ನ ಮಗ ಅಂತ, ಅಷ್ಟೇ ಕಾರಣ. ಹಾಗಾಗಿ 3ರಲ್ಲಿ 2 ಇರಲಿಲ್ಲ ಯಶೋದೆಗೆ. ಕೃಷ್ಣ ಹೇಳ್ದ, ಅಮ್ಮ ನನ್ನನ್ನು ಕಟ್ಟಿ ಹಾಕಬೇಕಾದ್ರೆ 3 ಇರಬೇಕು: ಜ್ಞಾನ, ಭಕ್ತಿ, ವಿರಕ್ತಿ. ಆ 3ರಲ್ಲಿ 2 ಮೈನಸ್. ಹಾಗಾಗಿ 2 ಅಂಗುಲ ಕಡಿಮೆ. ಎಷ್ಟು ಕಟ್ಟಿದ್ರೂ ಕೂಡ 2 ಅಂಗುಲ ಕಡಿಮೆ. ಎಷ್ಟೇ ಹಗ್ಗದಂದ್ರೂ 2 ಅಂಗುಲ ಕಡಿಮೆ. ಅಮ್ಮ ನಿನಗೆ 2 ಕಡಿಮೆ, ಅಮ್ಮ ನಿನಗೆ 2 ಕಡಿಮೆ, ಅಮ್ಮ ನಿನಗೆ 2 ಕಡಿಮೆ ಅಂತ ಹೇಳ್ತಲೇ ಇದ್ದ. ಕೊನೆಗೆ ಅವಳಿಗೆ ಗೊತ್ತಾಯ್ತು, ನನ್ನಿಂದ ಕಟ್ಲಿಕ್ಕೆ ಹಾಕುವುದಿಲ್ಲ. ಅಯ್ಯೋ, ಒಂದು ಸುಮ್ಮನೆ ಹಾಲಿಗೋಸ್ಕರ ಇಷ್ಟೆಲ್ಲ ರಂಪಾಟ. ಅಯ್ಯೋ, ಯಾಕೆ ಬೇಕಿತ್ತಪ್ಪ ಹಾಲು? ನಾಳೆ 1000 ಕೊಡ ಹಾಲು ತರಬಹುದಿತ್ತು, ಹಾಳಾಗಿ ಹೋಗ್ಲಿ, ಹಾಲು ಬೇಡವೇ ಬೇಡ. ವಿಷಯದಲ್ಲಿ ವೈರಾಗ್ಯ ಬಂತವಳಿಗೆ. ನಿನ್ನನ್ನು ಕಟ್ಟಿ ಹಾಕ್ಲಿಕ್ಕೆ ನನ್ನಿಂದ ಆಗುವುದಿಲ್ಲ, ಸಾಕ್ಷಾತ್ ಭಗವಂತ ನೀನೇ, ನಿನ್ನನ್ನು ನೀನೇ ಕಟ್ಟಿಸಿಕೋ ಅಂತ ಭಗವಂತನ ಜ್ಞಾನ ಬಂತು. ಯಾವಾಗ ಜ್ಞಾನ ಬಂತು, ವಿಷಯದಲ್ಲಿ ವೈರಾಗ್ಯ ಬಂತು, ಮೊದಲೇ ಪ್ರೀತಿ ಇತ್ತು, 3 ಒಟ್ಟು ಸೇರಿತು, ಕೃಷ್ಣನನ್ನು ಕಟ್ಟಿ ಹಾಕ್ಲಿಕ್ಕಾಯಿತು ಯಶೋದೆಗೆ. ದೇವರನ್ನು ಕಟ್ಟಿ ಹಾಕಬೇಕು, ಈ 3 ಬೆಳೆಸಿಕೊಳ್ಳಿ ಅಂತ ಭಾಗವತ ಕೃಷ್ಣನನ್ನು ಯಶೋದೆ ಕಟ್ಟಿ ಹಾಕುವ ನೆಪದಿಂದ ನಮಗೆ ಕೊಟ್ಟಿರತಕ್ಕಂತಹ ದಿವ್ಯವಾದ ಸಂದೇಶ. ದೇವರನ್ನು ಪ್ರೀತಿ ಮಾಡಿ, ದೇವರಲ್ಲಿ ಮಹತ್ವ ಜ್ಞಾನವನ್ನು ಸಂಪಾದನೆ ಮಾಡಿ, ದೇವರಿಗೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಶೋದೆ ಕಟ್ಟಿ ಹಾಕ್ತಾಳೆ. ಕಟ್ಟಿ ಹಾಕಿದ ತಕ್ಷಣ ಮತ್ತೆ ಮರೆತು ಹೋಯ್ತು, ವಿಸ್ಮರಣೆ. ಇದು ಪ್ರಪಂಚ ಅಂದರೆ ಹಾಗೆ. ಇಂಟ್ರಿಗೆ ಹೋಗುವಾಗ ಟೆನ್ಷನ್ ಇತ್ತು, ದೇವರಿಗೆ ಕೈ ಮುಗಿದು ಹರಕೆ ಹೊತ್ತು ಇಂಟರ್ವ್ಯೂನಲ್ಲಿ ಪಾಸಾಯಿತು. ಪಾಸಾದ ಮೇಲೆ ನಾನೇ ಅಂತ ಬಂತು ನೋಡಿ. ಮರುಕ್ಷಣದಲ್ಲಿ ಯಶೋದೆಗೆ ಬಂತು, ನಾನೇ ಏನು ಕೃಷ್ಣ ಏನು ಕಟ್ಟಿಸಿಕೊಂಡದ್ದು, ನೀನು ಮಾಡ್ತೇನೆ ನಿನಗೆ ಅಂತ ಹೇಳಿ ಅಲ್ಲೇ ಇದ್ದ ವರಳಿಗೆ ಕಟ್ಟಿ ತನ್ನ ಕೆಲಸಕ್ಕೆ ಅಂತ ಹಾಕ್ತಾಳೆ. ವಾದಿರಾಜರು ಕೇಳಿದರು, ಈ ವರಳಿಗೆ ಯಾಕೆ ಕಟ್ಟಿದ್ದು? ಅನ್ಯಾಯ ಮಾಡಿದ್ದು ಕೃಷ್ಣ ಅಲ್ವಾ, ಹಾಲು ಮೊಸರು ಎಲ್ಲ ರಂಪಾಟ ಮಾಡಿದ್ದು ಕೃಷ್ಣ, ಕಟ್ಟಿ ಹಾಕಿದ್ದು ವರಳಿಗೆ ಯಾಕೆ ಅಂತ ವಾದಿರಾಜರದಕ್ಕೆ ಕಾರಣ ಕೊಟ್ಟರು. ಕಳ್ಳರಿಗೂ ಪನಿಷ್ಮೆಂಟ್, ಕಳ್ಳತನ ಮಾಡಲಿಕ್ಕೆ ಸಪೋರ್ಟ್ ಮಾಡಿದವರಿಗೂ ಪನಿಷ್ಮೆಂಟ್.
ಕೃಷ್ಣ ಆ ಮೊಸರಿನ ಪಾತ್ರೆ ಒಡೆಯಬೇಕಾದ್ರೆ ಈ ಒರಳಿನ ಮೇಲೆ ಹತ್ಯೇ ಮಾಡಿತ್ತು. ಆದ್ರಿಂದ ಕೃಷ್ಣನ ಕಳ್ಳತನಕ್ಕೆ ಸಹಾಯ ಮಾಡಿದ್ದಕ್ಕೆ ಒರಳೆ, ನಿನಗೂ ಒಂದು ಕೊರಳಿಗೆ ಹಗ್ಗ ಅಂತ ಕಟ್ಟಿಬಿಟ್ರಂತೆ. ಆದ್ದರಿಂದ ಅನ್ಯಾಯ ಮಾಡೋರಿಗೆ ಸಪೋರ್ಟ್ ಮಾಡಬೇಡಿ ಅನ್ನುವ ಚಿಂತನೆಯನ್ನು ಭಾಗವತ ನೀಡಿತು. ಕೃಷ್ಣ ನೋಡಿದ, ಅಮ್ಮ ಒಳಗೆ ಹೋಗಿದ್ದಾಳೆ, ನಂದೇ ಪ್ರಪಂಚ. ಹಾಗಾಗಿ ಕೃಷ್ಣ ಹೊರಟ. ಅವಳು ತೀರ್ಮಾನ ಮಾಡಿದ್ದು ಒರಳಿಗೆ ಕಟ್ಟಿ ಹಾಕಿದರೆ ಕೃಷ್ಣ ಇಲ್ಲೇ ಇರ್ತಾನೆ ಅಂತ. ಅವಳಿಗೆ ಗೊತ್ತಿಲ್ಲ ಕೃಷ್ಣನಿಗೆ ಯಾರ್ಯಾರು ಕೃಷ್ಣನ ಕಟ್ಟುಪಾಡಿಗೆ ಸಿಗ್ತಾರೆ ಅವರನ್ನೆಲ್ಲ ತನ್ನ ಬೆನ್ನ ಹಿಂದೆ ಎಳ್ಕೊಂಡು ಹೋಗ್ತಾನೆ ಅಂತ ಗೊತ್ತಿಲ್ಲ. ನೋಡಿ, ಒರಳಿಗೆ ಕೃಷ್ಣನನ್ನು ಕಟ್ಟಿ ಹಾಕಿದರು. ಒರಳಿನ ಪುಣ್ಯ ಅಂತೆ, ಒರಳಿನ ಸೌಭಾಗ್ಯ ಅಂತೆ. ಯಾವ್ದ್ಯಾವುದಕ್ಕೋ ಕಟ್ಟಿ ಹಾಕಿದ್ರೆ ಎಲ್ಲೆಲ್ಲೋ ಇರಬೇಕಾಗಿತ್ತು. ಕೃಷ್ಣನನ್ನು ಕಟ್ಟಿ ಹಾಕಿದ್ರಿಂದ ಕೃಷ್ಣ ಹೋಗುವಾಗ ಅವನ ಜೊತೆಗೆ ಒರಳಿನದ್ದೂ ಪ್ರಯಾಣ ಆಯಿತು. ಅದಕ್ಕೆ ಭಾಗವತ ಹೇಳಿತ್ತು, ನಮ್ಮನ್ನು ಯಾವ್ದ್ಯಾವುದಕ್ಕೋ ಕಟ್ಟಿ ಹಾಕೊಂಡು ಎಲ್ಲೆಲ್ಲೋ ಒದ್ದಾಡೋದು ಬೇಡ. ಏನು ನಮ್ಮ ಬಂಧನ ಇದ್ರೂ ಕೃಷ್ಣನ ಪಾದಕ್ಕೆ ನಮ್ಮನ್ನು ಕಟ್ಟಿಸಿಕೊಂಡ್ರೆ ಕೃಷ್ಣ ಹೋಗುವಾಗ, ಎತ್ತರಕ್ಕೆ ಹೋಗುವಾಗ ನಮ್ಮನ್ನೂ ಜೊತೆಯಾಗಿ ಕರ್ಕೊಂಡು ಹೋಗ್ತಾನೆ ಅಂತ. ಒರಳಿನ ಪ್ರಯಾಣ ಸಾಗಿತು. 2 ವೃಕ್ಷಗಳು, ಮತ್ತಿ ಮರಗಳು. ದೊಡ್ಡ ಮರ ಒಂದು ಈಚೆ ಕಡೆಯಿಂದ, ಒಂದು ಕಡೆಯಿಂದ ಇನ್ನೊಂದು ಮರ. ಕೃಷ್ಣ ನೋಡಿದ, ಅದರ ಮಧ್ಯದಲ್ಲಿ ಹೋದ. ಒರಳು ಅಡ್ಡ ಬಿತ್ತು. ಆ ಒರಳಿಗೆ ಸಿಕ್ಕಿತು 2 ಮರಗಳು. 2 ಮರಗಳೂ ಕೆಳಗೆ ಬಿತ್ತು. ಯಮಲ ಅರ್ಜುನ ಭಂಜನ, ಅರ್ಜುನ ವೃಕ್ಷ ಅದು, ಮತ್ತಿ ವೃಕ್ಷಗಳು, ಅದು ಯಮಳ ಒಟ್ಟಿಗೆ ಬೆಳೆದಿರ್ತಕ್ಕಂತಹ 2 ವೃಕ್ಷಗಳು ಕೆಳಗೆ ಬಿತ್ತು. ಪೇಪರಲ್ಲಿ ಫ್ರಂಟ್ ಪೇಜಿಗೆ ನ್ಯೂಸ್ ಬಂತ್ರಿ, ಕೃಷ್ಣ ಪ್ರಕೃತಿ ವಿರೋಧಿ, ಇದ್ದ ಮರ ಎಲ್ಲ ಕತ್ತರಿಸಿ ಹಾಕಿದ, ಮರ ಎಲ್ಲ ಬಿತ್ತು, ಇನ್ನು ಪ್ರಕೃತಿ ಹೇಗೆ ಉಳಿಯಬೇಕು, ಎಲ್ಲ ಅನ್ಯಾಯ ಅನ್ಯಾಯ ಅಂತ. ಕೃಷ್ಣ ಅದಕ್ಕೆಲ್ಲ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹೋಗಲಿಲ್ಲ ಅಂತ, ಸ್ಪಷ್ಟೀಕರಣ. ಮುಂದೆ ಸ್ಪಷ್ಟೀಕರಣ ಸಿಗುತ್ತೆ, ಈಗ ಯಾಕೆ ನಾನು ಬಾಯಿಯಲ್ಲಿ ಹೇಳಿ ಮಾತು ಹಾಳು ಮಾಡಿಕೊಳ್ಬೇಕು, ಸುಮ್ಮನೆ ಕೂತ, ಈ ಜನ ಎಲ್ಲ ಹಿಂಗೇನೆ ಅಂತ ಸುಮ್ಮನೆ ಕೂತ ಅಂತ. ಅಲ್ಲಿರ್ತಕ್ಕಂತಹ ಮಕ್ಕಳಿಗೆ ಖುಷಿ. ಕೃಷ್ಣ 2 ಮರವನ್ನು ಕೆಳಗೆ ಹಾಕಿದ. ನೋಡಿ ಕೃಷ್ಣನ ನೀವು ನೋಡಿ, ಎಲ್ಲ ಮೊದಲಿಂದ ಕೊನೆಯ ತನಕ ನೀವು ನೋಡಿ, ಕೃಷ್ಣಂದು ಒಂದು ಕ್ರಿಯೆ 2 ಕೆಲಸಗಳು. ಗೋಪಾಲ್ ದಾಸ್ ಅವರು ಹೇಳ್ತಾರೆ, ಕೃಷ್ಣ ನಿನ್ನ ಒಂದೇ ಕ್ರಿಯೆ ದ್ವಂದ್ವವಾಯಿತು ಅಂತ ಹೇಳ್ತಾರೆ. ಕೃಷ್ಣನ ಒಂದು ಕೆಲಸ, ಅದರಿಂದ ಆಗುವ ಇಫೆಕ್ಟ್ 2 ಡಬ್ಬಲ್ ಆಗ್ತಾ ಹೋಗ್ತದೆ. ಒರಳನ್ನು ಎಳ್ಕೊಂಡು ಹೋದ, 2 ಮರಗಳು ಕೆಳಗೆ ಬಿತ್ತು ಅಂತ. 2 ಮರಗಳಲ್ಲಿ 4 ಜನ ಇದ್ರು. 2 ಮೇಲೆ ಹೋದ್ರು, 2 ಕೆಳಗೆ ಹೋದ್ರು ಅಂತ. ನಲಕೂಬರ, ಮಣಿಗ್ರೀವ ಅಂತ 2 ಗಂಧರ್ವರು ನಾರದರಿಗೆ ಅವಮಾನ ಮಾಡಿ ಮರವೃಕ್ಷವಾಗಿ ಭೂಮಿಗೆ ಬಂದವರು. ನಲಕೂಬರ, ಮಣಿಗ್ರೀವ ಹುಟ್ಟು ಶ್ರೀಮಂತರು. ಶ್ರೀಮಂತರ ಸ್ವಭಾವ ನಿಮಗೆ ಗೊತ್ತು, ಇಂಥದ್ದೇ ಅಧಿಕ ಪ್ರಸಂಗ ಮಾಡೋದು. ಬಟ್ಟೆ ಬಿಚ್ಚಿ ನಾರದರ ಮುಂಭಾಗದಲ್ಲಿ ಬಂದು ನಿಂತರಂತೆ. ಅಲ್ಲ, ಶ್ರೀಮಂತಿಗೆ ಬಂದ್ರೆ ಬಟ್ಟೆ ಮೈ ತುಂಬ ತುಂಬಿಸ್ಬೇಕಾ, ಬಟ್ಟೆ ಬಿಚ್ಚಬೇಕಾ? ಶ್ರೀಮಂತಿಗೆ ಅಂತ ಅದಕ್ಕೆ ಸೊಕ್ಕು ಅಂತ ಹೇಳೋದು. ಹಾಗೆ ದೇವಲೋಕದ ಶ್ರೀಮಂತರು ಅಂತಂದ್ರೆ ನಲಕೂಬರ, ಮಣಿಗ್ರೀವರು. ಹಾಗಾಗಿ ಆ ಶ್ರೀಮಂತಿಗೆಯ ಬರದಲ್ಲಿ ಯಾರಿಗೆ ಅವಮಾನ ಮಾಡಬೇಕು? ನಾರದರ ಹತ್ರನೇ ಹೋದರು. ನಾರದರು ಹುಟ್ಟು ಬ್ರಹ್ಮಚಾರಿಗಳು, ಹುಟ್ಟು ಜ್ಞಾನಿಗಳು, ಭಗವಂತನನ್ನು ಬಿಟ್ಟು ಬದುಕಿದವರೇ ಅಲ್ಲ. ಅವರ ಮುಂದೆ ಬಂದು ಬಟ್ಟೆ ಬಿಚ್ಚಿ ತಿರುಗಾಡಿದ್ರು. ನಾರದರು ಹೇಳಿದರು, ಅಪ್ಪ ಹಾಗೆ ಮಾಡಬೇಡ, ದೇವರು ಕೊಟ್ಟದ್ದು ತಾನು ಅದನ್ನು ಮುಚ್ಚಲಿಕ್ಕೆ ಹೊರತು ಹೀಗೆ ಅಶ್ಲೀಲವಾಗಿ ಅಸಹ್ಯವಾಗಿ ತೆರೆದುಕೊಳ್ಳಿಕ್ಕಲ್ಲ, ಮಾಡಬೇಡ ಹೀಗೆ ಅಂತ ಎಚ್ಚರ ಕೊಟ್ಟರು. ಸಂಪತ್ತಿನ ಮದ ತಲೆಗೆ ಏರಿದ್ರೆ ಉಪದೇಶ ಪರಿಣಾಮಕಾರಿ ಆಗ್ತದ? ಅರ್ಥ ಆಗಲಿಲ್ಲ. ಇನ್ನಷ್ಟು ನಾರದರು ಎದುರು ಬಂದು ನಿಂತರು ನಗ್ನರಾಗಿ. ನಾರದರು ಹೇಳಿದರು, ನಿಮಗೆ ನಗ್ನರಾಗಿರುವುದೇ ಜೀವನದ ಆಸೆನ? ಹಾಗಾದ್ರೆ ಮರವಾಗಿ ಹುಟ್ಟಿ ಅಂತ ಶಾಪ ಕೊಟ್ಟರು. ಮರ ಅಂದ್ರೆ ಹಾಗೆ ನೋಡಿ, ಯಾರು ನನ್ನ ಪ್ರೀತಿಯ ಮರ ಅಂತ ಯಾರಾದ್ರೂ ಬಟ್ಟೆ ಉಡ್ತಾರ? ತಲೆ ಸರಿ ಇದ್ದವರು ಬಟ್ಟೆ ಅದಕ್ಕೆ ಕಟ್ತಾರೆ, ಒಣಗ್ಲಿಕ್ಕೆ ಅಷ್ಟೇ ಹೊರತು ಅದಕ್ಕೆ ಬಟ್ಟೆಯಿಂದ ಅಲಂಕಾರ ಮಾಡ್ಲಿಕ್ಕೆ ಹೋಗುವುದಿಲ್ಲ ಅಂತ. ಯಾಕಂದ್ರೆ ನಗ್ನವಾದ ದೇಹ, ಮರದಲ್ಲಿಯೂ ಜೀವ ಇದೆ ಅಂತ ಭಾಗವತ ಹೇಳುತ್ತೆ, ನಮ್ಮ ಆಚಾರ್ಯರು ಹೇಳುತ್ತಾರೆ. ನಲಕೂಬರ, ಮಣಿಗ್ರೀವ ಅನ್ನುವ ಗಂಧರ್ವರು ಶಾಪಗ್ರಸ್ತರಾಗಿ ಮತ್ತಿ ಮರವಾಗಿ ಆಕಾಶಚುಂಬಿಯಾದ ವೃಕ್ಷವಾಗಿ ಭೂಮಿಯಲ್ಲಿ ನಿಂತಿದ್ರು. ಶಾಪಗ್ರಸ್ತರಾದ ನಲಕೂಬರ, ಮಣಿಗ್ರೀವರಿಗೆ ಒಂದು ವ್ಯವಸ್ಥೆ ಆಗಬೇಕಿತ್ತು. ಅದೇ ವೃಕ್ಷದಲ್ಲಿ ಚುಮು, ಧುನಿ ಅನ್ನತಕ್ಕಂತಹ 2 ದೈತ್ಯರು ಮರದ ಒಳಗೆ ಹೋಗಿ ಸೇರಿದ್ರಂತೆ ತಪಸ್ಸು ಮಾಡಲಿಕ್ಕೆ. ಎಂತೆಂಥ ಜನ ಇರ್ತಾರೆ ನೋಡಿ.
ನಾವೆಲ್ಲ ತಪಸ್ಸು ಮಾಡಬೇಕು ಅಂತಾದ್ರೆ, ಜಪ ಮಾಡಬೇಕು ಅಂತಾದ್ರೆ ಎಲ್ಲಿಯೋ ಕೋಣೆಯೊಳಗೆ ಕೊಡುವುದಿಲ್ಲ, ಬೀದಿಯ ಬಕ್ಕದಲ್ಲಿ ಬಂದು ಜಪ ಮಾಡ್ತೇವೆ ನಾವು. ಯಾಕೆ ಗೊತ್ತಾಗ್ಬೇಕಲ್ಲ ಊರಿನವರಿಗೆ, ಜಪ ಮಾಡ್ತಾರ್ರಿ, ಭಾರೀ ಜಪ ಮಾಡ್ತಾರೆ ಅಂತ. ಜಪದ ಕ್ರಮ ಹೇಗೆ ಅಂತಂದ್ರೆ ಏಕಾಂತದಲ್ಲಿ ಮಾಡಬೇಕಾದ್ದು, ಶ್ರೀಕಾಂತನ ಪಕ್ಕದಲ್ಲಿ ಮಾಡಬೇಕಾದ್ದು, ಯಾರಿಗೂ ಗೊತ್ತಾಗದೆ ಮಾಡಬೇಕಂತ. ಎಷ್ಟು ಜಪದ ಗೋಪ್ಯತೆ ಅಂತಂದ್ರೆ, ಜಪಮಣಿ ತನ್ನ ಗುರುವಿಗೂ ಕಾಣಿಸಬಾರದಂತೆ. ಜಪ ಮಾಡುವಾಗ ಆ ಜಪಮಣಿಯನ್ನು ನೋಡಿದ್ರೆ ಜಪ ಮಾಡುವವರ ಪುಣ್ಯ ಎಲ್ಲ ನೋಡಿದವರ ಅಕೌಂಟಿಗೆ ಹೋಗಿ ಬೀಳ್ತದೆ ಅಂತೆ. ಮತ್ತೆ ಜಪ ಮಾಡುವ ಹತ್ರ ಹೋಗಬೇಡಿ. ಮತ್ತೆ ಇದೆಲ್ಲ ಕ್ರಮಶಃ ಗುಪ್ತವಾಗಿ ಎಷ್ಟು ಜಪ ಮಾಡ್ತೇವೆ ಅಷ್ಟು ಫಲಪ್ರದ ಅಂತೆ ಜಪ. ದುಮುಚಿನಿ ದೈತ್ಯರು ಮರದ ಒಳಗೆ ಕೂತು ಜಪ ಮಾಡಿದರಂತೆ. ದೇವರು ಮರವನ್ನು ಬೀಳಿಸಿದ. ಅಲ್ರಿ, ಜಪ ಮಾಡ್ತಾ ಇದ್ದಾರೆ, ಕೃಷ್ಣ ಯಾಕೆ ತುಟ್ಟತನ ಮಾಡಬೇಕಿತ್ತು? ಜಪ ಎರಡು ರೀತಿ. ಒಂದು ಲೋಕ ಹಾಳಾಗಿ ಹೋಗಲಿ ಅಂತ ಜಪ, ಇನ್ನೊಂದು ನನ್ನ ಉದ್ಧಾರ ಆಗಲಿ ಅಂತ. ಉದ್ಧಾರ ಆಗಲಿ ಅಂತ ಜಪ ಮಾಡಲಿ, ತೊಂದರೆ ಏನಿಲ್ಲ. ಲೋಕ ಕ್ಷಯ ಆಗಲಿ ಅಂತ ಜಪ ಮಾಡ್ತಾರೆ ನೋಡಿ, ಇದು ಮಹಾಪಾಪ. ದೇವರು ಈ ದುಮುಚುನಿ ಇವರು ಇದ್ದಷ್ಟು ಕಾಲ ಲೋಕಕ್ಕೆ ಹಾಳು ಅಂಥೇಳಿ ಮರವನ್ನು ಕೆಡವಿ ಹಾಕಿದ. ಮರ ಕೆಡವಿ ಹಾಕಿದ್ರೆ ಎರಡು ಮೇಲಕ್ಕೆ ಹೋಯಿತು, ಎರಡು ಕೆಳಕ್ಕೆ ಹೋಯಿತು. ಕೃಷ್ಣನ ಒಂದೇ ಕ್ರಿಯೆ, ಮರವನ್ನು ಬೀಳಿಸುವ ಒಂದೇ ಒಂದು ಕ್ರಿಯೆ, ಇಬ್ಬರನ್ನು ಸ್ವರ್ಗಲೋಕಕ್ಕೆ, ನಲಕೂಬರ ಮಣಿಗ್ರೀವರನ್ನು ಮೇಲಕ್ಕೆ ಕಳುಹಿಸಿತು. ಅಜ್ಞಾತವಾಗಿ ಮಾಡಿದ ಅವರ ತಪ್ಪು, ಅದನ್ನು ಭಗವಂತ ಶಿಕ್ಷೆ ಕೊಟ್ಟು ಶಿಕ್ಷಣೆ ನೀಡಿ ಅವರನ್ನು ಮೇಲಕ್ಕೆ ಕಳುಹಿಸಿದ. ದುಮುಚುನಿ ದೈತ್ಯರನ್ನು ಕೆಳಕ್ಕೆ ಕಳುಹಿಸಿದ. ನೋಡಿ, ಪೂತನ ಜೀವಿತ ಹರಹ. ಪೂತನೆಯಲ್ಲಿಯೂ ಎರಡು ಜೀವ, ಉರ್ವಶಿ ತಾಟಕಿ. ಕೃಷ್ಣ ಹಾಲನ್ನು ಉಣ್ಣುವ ಒಂದು ಕ್ರಿಯೆಯಿಂದ ಒಬ್ಬಳನ್ನು ಮೇಲಕ್ಕೆ ಕಳಿಸಿದ, ಒಬ್ಬಳನ್ನು ಕೆಳಕ್ಕೆ ಕಳಿಸಿದ. ಕೃಷ್ಣನ ಒಂದೇ ಕ್ರಿಯೆ ದ್ವಂದ್ವವಾಯಿತು ಅಂತ ಗೋಪಾಲದಾಸರು ಹೇಳಿದರು. ಆ ಮತ್ತಿಗಿರವನ್ನು ಬೀಳಿಸಿದ ಒಂದೇ ಕ್ರಿಯೆ, ಇಬ್ರು ಮೇಲಕ್ಕೆ ಹೋದ್ರು, ಇಬ್ರು ಕೆಳಕ್ಕೆ ಹೋದ್ರು. ನಾವು ಕೃಷ್ಣನ ಹತ್ರ ಹೇಳಬೇಕು, ಸ್ವಾಮಿ ನಿನಗೆ ದಿನನಿತ್ಯ ನಮಸ್ಕಾರ ಮಾಡ್ತೇವೆ, ಇದೊಂದು ಕ್ರಿಯೆ, ನೀನೇನು ಮಾಡಬೇಕು? ನನ್ನ ಒಳಗಿದ್ದ ಪಾಪ ಅದನ್ನೆಲ್ಲ ಕೆಳಕ್ಕೆ ಕಳಿಸು, ಈ ಜೀವನನ್ನು ಮಾಡಿದ ಪುಣ್ಯ ಅದನ್ನೆಲ್ಲ ಮೇಲಕ್ಕೆ ಕಳಿಸು ಅಂತ ಕೃಷ್ಣನಿಗೆ ದಿನನಿತ್ಯ ನಾವು ಪ್ರಾರ್ಥನೆ ಮಾಡಬೇಕಂತೆ. ಒಂದೇ ಕ್ರಿಯೆ, ಅದು ದ್ವಂದ್ವವಾಗ್ತದೆ ಅಂತ. ತಾಯಿಗೆ ಸುದ್ದಿ ಮುಟ್ಟಿತು, ಇದು ಏನಿದು ಅಂತ ನಂಬಲಿಕ್ಕಾಗುವುದಿಲ್ಲ. ಕೃಷ್ಣನನ್ನು ಮುದ್ದಾಡ್ತಾಳೆ, ಎಲ್ಲ ಮಂತ್ರ ಎಲ್ಲ ಜಪ ಮಾಡ್ತಾಳೆ. ಕೃಷ್ಣ ಒಂದು ಕ್ರಿಯೆಯಿಂದ ವೃಕ್ಷವನ್ನು ಬೀಳಿಸುವುದರ ಮೂಲಕ ಇಡೀ ಜಗತ್ತಿಗೆ ಕೊಟ್ಟ ಸಂದೇಶ ಬರೀ ಮರ ಅಷ್ಟೇ ಅಲ್ಲ, ಅಹಂ ವೃಕ್ಷಸ್ಯ ರೇರಿವ, ನಿಮ್ಮೆಲ್ಲರ ಈ ದೇಹ ಎಂಬ ಮರವನ್ನು ಭಗವಂತ ಬೀಳಿಸ್ಲಿಕ್ಕಿರುವವ. ಒಂದ್ಸಲ ಆಘಾತ ಆಗುತ್ತೆ, ಅಯ್ಯೋ ದೇಹ ಬೀಳಿಸ್ತಾನ ಅಂತ. ಆದರೆ ಈ ದೇಹದ ಮೇಲೆ ನಮಗೆ ಮಮತೆ, ನಮ್ದು ಅಂತ. ನಮ್ದು ಅಲ್ಲ, ಈ ಜೀವ ಅತ್ಯಂತ ಅಣುವಾದವ. ಆ ಬ್ರಹ್ಮಸ್ತಂಭಪರ್ಯಂತ ಅಂತ ಹೇಳ್ತಾರೆ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ನಮ್ಮೆಲ್ಲರ ಆತ್ಮ ಅತ್ಯಂತ ಅಣುವಾದವ. ಮತ್ತೆ ಈ ದೇಹ ಮತ್ತೆ ಭಗವಂತ ಇದನ್ನು ಬೆಳೆಸಿತ್ತಂತೆ. ಈ ನಾಟಕದಲ್ಲಿ ಈ ಕಂಸನ ಪಾತ್ರ ಹಾಕೊಂಡು ಬರ್ತಾನೆ ನೋಡಿ, ಎಷ್ಟು ದಪ್ಪ ಇರ್ತಾನೆ. ನೀವು ವೇಷ ಹಾಕುವ ಜಾಗಕ್ಕೆ ಹೋಗಿ ನೋಡಿ, ನೀವು ಇಷ್ಟು ತೆಳ್ಳಗಿರ್ತಾನೆ. ಸ್ಟೇಜಿಗೆ ಬಂದರೆ ಇಷ್ಟು ದಪ್ಪ ಆಗಿದ್ದಾನೆ. ಅದು ಹೇಗೆ ಅಂತ ನೀವು ನೋಡಿ, ಬಟ್ಟೆ ಸುತ್ತಾರೆ 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 ಸುತ್ತಿ 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 ಇಷ್ಟು ದಪ್ಪ ಆಗಿ ಸ್ಟೇಜಿಗೆ ಬಂದು ಕುಣಿತಾನೆ. ಅಲ್ಲಿ ಬಟ್ಟೆ ಸುತ್ತಿ 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 ಸುಸ್ತಾಗಿದ್ದ ನೋಡಿ, ಇಲ್ಲಿ ತಲೆ ತಿರುಗಿ 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 ಇಲ್ಲಿ ಬೀಳ್ತಾನೆ. ಸ್ಟೇಜಿಂದ ಹೊರಗೆ ಹೋದ ಅಂತಂದ್ರೆ ಮತ್ತೆ ಬಟ್ಟೆ ಬಿಚ್ತಾರೆ, ಆರಾಮ ಅಬ್ಬಬ್ಬ ಅಂತ ಆಗಿಬಿಡ್ತಾನೆ. ಆ ಕಂಸ ಬೇರೆಲ್ಲ, ನಾವು ಬೇರೆ ಅಲ್ಲ, ಒಂದೇ. ನಮ್ಮ ದೇವರು ಈ ಪುಟ್ಟ ಈ ಜೀವನಿಗೆ ಇಷ್ಟೆಲ್ಲ ಬಟ್ಟೆ ಸುತ್ತಿ 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 ಇಷ್ಟು ದಪ್ಪ ಆದಷ್ಟೇ. ನಾವು ಇರುವುದು ಎಷ್ಟು ಅಂದ್ರೆ ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ. ಒಂದು ಪರಮಾಣು ಜಾಗದಲ್ಲಿ ಅನಂತ ಜೀವರಾಶಿಗಳಿದ್ದಾರೆ. ಇದು ದೇವರು ಸುತ್ತಿದ ಬಟ್ಟೆ. ನಾವು ದೇವರ ಹತ್ರ ಹೇಳಬೇಕು, ಸ್ವಾಮಿ ನೀನೇ ಸುತ್ತಿದ ಬಟ್ಟೆ, ನೀನೇ ಇದನ್ನು ಬಿಚ್ಚಬೇಕು. ಈ ಜೀವ ಎಷ್ಟು ಅಣು ಅಷ್ಟನ್ನು ಅಭಿವ್ಯಕ್ತಿಗೊಳಿಸು. ಅದು ನಮ್ದು, ಇದು ಯಾವುದೂ ನಮ್ದು ಅಲ್ಲ. ನಮ್ದು ಅಲ್ಲದದ್ರಲ್ಲಿ ನಮ್ದು ಅನ್ನುವ ಭಾವನೆ. ಆ ಮತ್ತಿ ವೃಕ್ಷವನ್ನು ಬೀಳಿಸಿ ಆ ನಲಕೂಬರ ಮಣಿಗ್ರೀವರನ್ನು ಮೇಲಕ್ಕೆ ಕಳಿಸಿದ ರೀತಿಯಲ್ಲಿ ನಮ್ಮ ಸ್ವಭಾವ, ನಮ್ಮ ಸ್ವರೂಪ ಅದು ಏನಿದೆ
ಅದನ್ನು ಅಭಿವ್ಯಕ್ತಿಗೊಳಿಸುವಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ಕೃಷ್ಣ ಅಲ್ಲಿದ್ದವರಿಗೆಲ್ಲ ಹೇಳ್ತಾನಂತೆ, ಈ ವೃಜದಿಂದ ವೃಂದಾವನಕ್ಕೆ ನಾವು ಪ್ರಯಾಣ ಮಾಡೋಣ ಅಂತ. ಯಾಕೆಂದ್ರೆ ರಾಕ್ಷಸರು ಬರುವುದೇ ನಿಲ್ಲಿಸಿಬಿಟ್ರಂತೆ. ಈ ಹೆಗ್ಗಣ ಹಿಡಿತಾರೆ ನೋಡಿ, ಇಲಿ ಹಿಡಿತಾರೆ ನೋಡಿ, ಒಂದು ಮರದ ಗೂಡು ಮಾಡಿ ಒಂದು 2-3 ಇಲಿ ಸಿಕ್ಕಿ ಬೀಳ್ತದೆ. ಆಮೇಲೆ ಗೊತ್ತಾಗುತ್ತೆ ಇಲಿಗಳಿಗೆ, ಓ ಇಲ್ಲಿ ಬಂದ್ರೆ ನಾವು ಗೂಡಲ್ಲಿ ಸಿಕ್ಕಿ ಬೀಳ್ತೇವೆ, ಇಲ್ಲಿ ಬರಬಾರ್ದು ಅಂತ. ಸುಮ್ಮನೆ ಈ ಮನುಷ್ಯ ಮೋಸ ಮಾಡ್ತಾನೆ, ಆಹಾರದ ನೆಪ ಒಡ್ಡಿ ನಮ್ಮನ್ನು ಅರೆಸ್ಟ್ ಮಾಡ್ತಾನೆ ಅಂತ ತಿಳ್ಕೊಂಡು ಆ ಇಲಿಗೆ ಹೆಗ್ಗಣಗಳು ತನ್ನ ರೂಟ್ ಚೇಂಜ್ ಮಾಡ್ತವೆ ಅಂತ. ವೃಜಕ್ಕೆ ಬರದಕ್ಕ ದೈತ್ಯರು ರೂಟ್ ಚೇಂಜ್ ಮಾಡಿಕೊಂಡ್ರಂತೆ. ಯಾಕೆಂತಂದ್ರೆ ಇಲ್ಲಿ ಬಂದ್ರೆ ಗೂಡಲ್ಲಿ ಹಾಕಿ ನಮ್ಮನ್ನು ಕೊಲ್ತಾನೆ, ಕೃಷ್ಣ ಎಂಬಂತಹ ವಿರೋಧಿ ಇಲ್ಲಿದ್ದಾನೆ ಅಂತ ತಿರುಗಿ ಅವರ ದಾರಿ ಬದಲಾವಣೆ ಮಾಡಿದ್ರು. ಕೃಷ್ಣ ಹೇಳ್ದ, ಬೋರ್ ಇಲ್ಲಿಂದ ಕೆಲಸನೇ ಇಲ್ಲ ಅಂತ. ಒಬ್ರು ಬರ್ತಾ ಇಲ್ಲ, ಶಕಟಾಸುರ ದುನಿ ಚುಮು ಎಲ್ಲ ಹೋಗ್ಬಿಟ್ರು. ಅದರಿಂದ ಜಾಗ ಚೇಂಜ್ ಮಾಡಬೇಕು ಅಂತ ಭಗವಂತ ಅಲ್ಲಿದ್ದವರಿಗೆಲ್ಲ ಹೇಳ್ದ, ಇಲ್ಲಿಂದ ನಾವು ಪ್ರಯಾಣ ಮಾಡೋಣ. ಯಾರು ತಯಾರಾಗ್ಲಿಲ್ಲ ಅಂತ. ಕೃಷ್ಣ ಬೇಡ 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 ಅಂತ ಹೇಳಿದ್ರಂತೆ. ಕೃಷ್ಣ ಕೇಳಿದ್ರೆ ಯಾಕೆ ಬೇಡ ಅಂತ. ಒಬ್ಬೊಬ್ಬರೇ ಹೇಳಿದ್ರು, ಕೃಷ್ಣ ನೀನು ನಿನ್ನೆ ಹೇಳಿದ್ರೆ ಆಗ್ತಿತ್ತು, ಮುನ್ನೆ ಹೇಳಿದ್ರೆ ಆಗ್ತಿತ್ತು. ಏನು ನಿನ್ನೆ ಹೇಳಿದ್ರು, ನೋಡು ಇಲ್ಲಿ ಮುನ್ನೆ ಸೈಟ್ ತಕೊಂಡೆ, 30-40 ಸೈಟ್ ತಕೊಂಡೆ, ಅದರಲ್ಲಿ ಮನೆ ಮಾಡಿದೆ, ವಾಸ್ತು ಮಾಡಿದೆ, ಆರಾಮವಾಗಿ ಕೂತಿದ್ದೇನೆ. ಈಗ ಹೋಗುವ ಅಂತಂದ್ರೆ ಈ ಮನೆಯೆಲ್ಲ ಏನು ಮಾಡೋದು ಮತ್ತೆ? ಕೃಷ್ಣ ಹೇಳ್ದ, ಓ ಸೈಟ್ ತಕೊಂಡು ಮನೆ ಮಾಡಿ ಗಟ್ಟಿಯಾಗಿ ವಾಸ್ತು ಮಾಡಿ ಕೂತಿದ್ದೀರಲ್ಲ, ಕೂಡ್ರಿ ಇಲ್ಲಿ ಅಂತ ಹೇಳ್ದ. ನೋಡ್ತಾ ಇರುವಾಗಲೇ ತೋಳ ಬಂತು. ಸಸರ್ಜ ರೋಮಕೂಪೇಭ್ಯ ವೃಕಾನ್ ವ್ಯಾಘ್ರ ಸಮಾನ್ ತದಾ. ಆ ತೋಳಗಳು ನೋಡಿದ್ರೆ ಹುಲಿ ಆಗಿರುವ ಭಯಾನಕವಾದ ತೋಳಗಳು, ಎಲ್ಲೂ ನೋಡಿದ್ರು ತೋಳಗಳು ಎಲ್ಲ ಹೊರಟರು. ಕೃಷ್ಣ ಹೊರಡುವ ಅಂತ. ತೋಳ ಬೇಡ, ಒಂದು 10 ಇರುವೆ ಬಂದ್ರೆ ನಾವು ಕೂಡುವವರಲ್ಲ. ಇರುವೆರಿ ನಾನು ಇರುವುದಿಲ್ಲ ಅಂತ ಎದ್ದು ಹೊರಡ್ತೇವೆ ನಾವು. ಇರುವೆಗೆ ಹೆದರುವ ನಾವು ತೋಳ ಬಂದ್ರೆ ಇರ್ಲಿಕ್ಕೆ ಸಾಧ್ಯನಾ? ಎಲ್ಲ ಹೊರಟು ನಿಂತರು. ಕೃಷ್ಣ ಹತ್ರ ಹೇಳಿದ್ರು, ಸ್ವಾಮಿ ಹೊರಡೋ ಇಲ್ಲಿದ್ದ ಅಂತ. ದೇವರು ಹೇಳ್ದ, ಬೇಡ, ವಾಸ್ತು ಮಾಡಿದ್ದೇವೆ, ಆರಾಮಾಗಿ ಇಲ್ಲಿ ಕೂಡಿ. ದಮ್ಮಯ್ಯ ಕೃಷ್ಣ, ಸಾರಿ ತಪ್ಪಾಯಿತು, ಮರ್ತು ಬಿಡು, ನಿನ್ನ ಬೆನ್ನ ಹಿಂದೆ ನಾವು ಬರ್ತೇವೆ, ನೀನು ಹೇಳದಲ್ಲಿ ಹೋಗ್ತೇವೆ. ಇದು ಕೃಷ್ಣನ ಕ್ರಮ ಅಂತ. ಕೃಷ್ಣ ಹೊರಟ್ರೆ ಅವನೊಟ್ಟಿಗೆ ಎಲ್ಲರೂ ಹೊರಡಬೇಕು, ಅವನು ಕೂತ್ರೆ ಕೂಡಬೇಕು. ಇದು ಕೃಷ್ಣನ ಸರ್ವೋತ್ತಮತ್ವದ ಚಿಂತನೆ. ವ್ರಜದಲ್ಲಿ ಜನ ಒಪ್ಪಿಕೊಂಡ್ರು. ಕೃಷ್ಣ ಹೊರಟ್ರೆ ಕೃಷ್ಣನ ಗುಣಗಳನ್ನು ಗಾನ ಮಾಡ್ತಾ ಬಂಡಿಯಲ್ಲಿ ಇಟ್ಟು ಎಲ್ಲ ಸಾಮಾನು ಇಟ್ಕೊಂಡು ಹೊರಟ್ರು. ನೋಡ್ತಾರೆ, ತೋಳ ಒಂದೂ ಇಲ್ಲ. ಅದು ಏನು? ಕೃಷ್ಣನ ತೋಳಿನಿಂದ ಸೃಷ್ಟವಾದ ತೋಳಗಳು. ಆದರೆ ಒಂದೇ ಒಂದು ಸುದ್ದಿ ಆಗಲಿಲ್ಲ. ತೋಳ ಬಂದಿದ್ರೆ ಈ ದೇಹಕ್ಕೆ ಬಾಯಿ ಹಾಕಿ ಮಾಂಸ ಕಚ್ಚಬೇಕಿತ್ತು, ರಕ್ತ ಕುಡಿಬೇಕಿತ್ತು. ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಯಾಕೆಂತಂದ್ರೆ ಅದೆಲ್ಲ ಆ ತೋಳಗಳಲ್ಲ, ನಮ್ಮ ಕೃಷ್ಣನೇ ತೋಳವಾಗಿ ಬಂದಿರತಕ್ಕಂಥದ್ದು. ಹರಿವಂಶದಲ್ಲಿ ಹೇಳ್ತಾರೆ, ಆ ತೋಳಗಳಲ್ಲೆಲ್ಲ ಶ್ರೀವತ್ಸ ಚಿಹ್ನೆ ಇತ್ತು ಅಂತ. ದೇವರು ಅನ್ನೋದಕ್ಕೆ ಏನು ಮಾನದಂಡ ಅಂದ್ರೆ, ಎಲ್ಲಿ ಶ್ರೀವತ್ಸ ಇರ್ತದೆ ಅದು ದೇವರು ಅಂತ ಅರ್ಥ. ಹಾಗಾಗಿ ತೋಳಗಳೆಲ್ಲ ಕೃಷ್ಣನೇ. ಸುಮ್ಮನೆ ಭಯ ಮೂಡಿಸ್ಲಿಕ್ಕೋಸ್ಕರ ಭಗವಂತ ತೋಳಗಳನ್ನು ಸೃಷ್ಟಿ ಮಾಡಿದ. ತನ್ನ ತೋಳಿನಿಂದ ತೋಳಗಳು ಅದೃಶ್ಯ ಆಯಿತು. ಎಲ್ಲ ಕೃಷ್ಣನ ಬೆನ್ನ ಹಿಂದೆ ಕೃಷ್ಣನ ಗುಣಗಳನ್ನು ಗಾನ ಮಾಡ್ತಾ ಎಲ್ಲ ವೃಂದಾವನದ ಕಡೆಗೆ ಸಾಗಿದ್ರು. ಕೃಷ್ಣ ಅಂತಂದ್ರೆ ಹಾಗೆ, ತನ್ನ ಜೊತೆಗೆ ಬಂದವರನ್ನು ಜೊತೆಗೆ ಕರ್ಕೊಂಡು ಹೋಗುವ ದೇವರು ಕೃಷ್ಣ. ವೃಂದಾವನಕ್ಕೆ ಬರ್ತಾನೆ, ಅಸುರರು ಬರ್ತಾರೆ, ಸಂಹಾರ ಮಾಡ್ತಾನೆ. ಕೃಷ್ಣನಿಗೆ ಸುದ್ದಿ ಬಂತು, ಯಮುನೆಯ ನೀರು ಹಾಳಾಗಿದೆ ಅಂತ ಸುದ್ದಿ ಬಂತು. ಈಗಲೂ ಈ ಸುದ್ದಿ ಬರ್ತಲೇ ಇರ್ತದೆ, ಯಾರು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಷ್ಟೇ. 10 ಜನ ಸತ್ರು, ರೀ ಸಾಯ್ತಾರೆ, ನಾವೇನ್ ಮಾಡೋದು ಅಂತ ಹೇಳ್ತಾರೆ ಅಧಿಕಾರಿಗಳು, ಅಷ್ಟೇ, ತಲೆ ಕೆಡಿಸಿಕೊಳ್ಳೋದಿಲ್ಲ. ಯಮುನೆಯ ನೀರು ಹಾಳಾಗಿದೆ ಸುದ್ದಿ ಬಂದ ತಕ್ಷಣ ಕೃಷ್ಣ ಎಲ್ಲಿ ಹಾಳಾಗಿದೆ ಆ ಜಾಗಕ್ಕೆ ಬರ್ತಾನೆ. ನಮ್ಮಲ್ಲಿ ನೀರು ಹಾಳಾಯಿತು ಅಂತಂದ್ರೆ ಅದು ಗೊತ್ತಾಗುವಾಗಲೇ 1 ತಿಂಗಳಾಗಿರ್ತದೆ. ಯಾವ ಪೈಪ್ ಹಾಳಾಗಿದರೆ ಗೊತ್ತಾಗುವುದಿಲ್ಲ, ಎಲ್ಲಿ ಹಾಳಾಗಿದರೆ ಗೊತ್ತಾಗುವುದಿಲ್ಲ, ಎಲ್ಲಿ ಇಲಿ ಸತ್ತಿದೆ ಗೊತ್ತಾಗುವುದಿಲ್ಲ ಅಂತ ಹುಡುಕುವಾಗಲೇ ಅಧಿಕಾರಿಗಳಿಗೆ ವರ್ಗಾವಣೆ ಆಗಿರ್ತದೆ. ನಮ್ಮ ದೇವರು ಹಾಗಲ್ಲ ನೋಡಿ, ಎಲ್ಲಿ ಸಮಸ್ಯೆ ಅಲ್ಲಿ ನಮ್ಮ ದೇವರು ಇರ್ತಾನೆ. ಆರಾಮವಾಗಿರುವಾಗ ದೇವರು ಬರುವುದಿಲ್ಲ, ಸಮಸ್ಯೆ ಇದ್ದಾಗ ದೇವರು ಬರ್ತಾನೆ. ದೇವರು ಬರಬೇಕಾ? ಸಮಸ್ಯೆ ಬೇಕು ಅಂತ ಅರ್ಥ. ಆದ್ರಿಂದ ಸಮಸ್ಯೆ ಬಂದಾಗ ತಲೆ ಕೆಡಿಸಿಕೊಳ್ಬೇಡಿ ಅಂತ ಭಾಗವತ ಹೇಳಿತು.
ಸಮಸ್ಯೆ ಬಂತು ಅಂದ್ರೆ ಪರಿಹಾರ ಮಾಡಲಿಕ್ಕೆ ದೇವರು ಒಟ್ಟಿಗೆ ಇರ್ತಾನೆ ಅಂತ. ಕುಂತಿದೇವಿ ಕೃಷ್ಣನ ಹತ್ರ ಮಾಡಿದ ಪ್ರಾರ್ಥನೆ ಇದು. ವಿಪದ ಸಂತುನ ಶಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯಸ್ಯಾತ್ ಅಪುನರ್ಭವ ದರ್ಶನಂ. ಕುಂತಿ ಕೃಷ್ಣನ ಹತ್ರ ಕೇಳೋದು ಸುಖ ಕೊಡು ಅಂತ ಕೇಳಲಿಲ್ಲ ಅಂತ, ಕಷ್ಟ ಕೊಡು ಅಂತ. ಒಂದು ಕಷ್ಟ ಬರಬೇಕು, ಅದರ ಬೆನ್ನ ಹಿಂದೆ ಮತ್ತೊಂದು ಕಷ್ಟ ಬರಬೇಕು ಅಂತ. ಕೃಷ್ಣನಿಗೆ ಆಶ್ಚರ್ಯ ಆಯ್ತಂತೆ, ಅಮ್ಮ ಯಾಕೆ ನೀನು ಕಷ್ಟ ಕೇಳ್ತೀನಿ? ಕಷ್ಟ ಯಾಕೆ ಕೇಳ್ತೇನೆ ಅಂತಂದ್ರೆ, ಕಷ್ಟ ಇದ್ರೆ ಮಾತ್ರ ಕೃಷ್ಣ ಅಲ್ಲಿರ್ತಾನೆ ಅಂತ. ಕಷ್ಟ ಇಲ್ಲಿದ್ರೆ ಕೃಷ್ಣ ಬರೋಲ್ಲ. ನನಗೆ ಯಾಕೆ ಅಂತ ನಾವು ಕರೆಯುವುದೂ ಇಲ್ಲ, ಬರುವುದೂ ಇಲ್ಲ. ಸಂಕಟ ಬಂದಾಗ ಅಲ್ವಾ ಹಲೋ ವೆಂಕಟರಮಣ ಅಂತ ಫೋನ್ ಮಾಡೋದು. ಆರಾಮಾಯಿದ್ದಾಗ ನಾವು ದೇವರಿಗೆ ಎಲ್ಲಿಯಾದರೂ ಕರೆಯುವುದುಂಟ. ಕಷ್ಟ ಆದಾಗ ವೆಂಕಟರಮಣ ನನ್ನ ಕೈ ಬಿಡ್ತೀಯಾ? ದೇವರು ಹೇಳಿದ ಕೈ ಬಿಟ್ಟದ್ದಕ್ಕೆ ನೀನು ನನ್ನ ಕೈ ಹಿಡಿದದ್ದು ಅಂತ ಹೇಳ್ತಾನೆ. ಸುಮ್ಮನೆ ಆರಾಮವಾಗಿದ್ದಾಗ ದೇವರಲ್ಲಿ ಬರ್ತಾರ್ರಿ. ಕೃಷ್ಣ ಸಮಸ್ಯೆ ಇದ್ದಲ್ಲಿ ಪರಿಹಾರ ಮಾಡಲಿಕ್ಕಿರುವ ದೇವರು. ದಿನನಿತ್ಯ ಶ್ರೀಕೃಷ್ಣ ನಮಃ ಅಂತ 108 ಬಾರಿ ಜಪ ಮಾಡಿ ಕೃಷ್ಣನನ್ನು ಭಕ್ತಿಯಿಂದ ಕಷ್ಟಗಳು ಒಂದಿಷ್ಟು ಬರುವುದಿಲ್ಲ ಅಂತ ದಾಸರು ಹೇಳ್ತಾರೆ. ಕೃಷ್ಣ ಅಂದ್ರೆ ಕರ್ಷತೀತಿ ಕೃಷ್ಣ, ಕಷ್ಟಗಳನ್ನೆಲ್ಲ ಕರ್ಷಣೆ ಮಾಡುವ ದೇವರು ಕೃಷ್ಣ ಅಂತ. ಯಮುನೆ ಹತ್ರ ಬರ್ತಾನೆ, ನೋಡ್ತಾನೆ, ಗೋವುಗಳು ಸತ್ತು ಬಿದ್ದಿವೆ, ಗೋಪಾಲಕರು ಬಿದ್ದಿದ್ದಾರೆ, ವೃಕ್ಷಗಳೆಲ್ಲ ಎಲೆ ಕಳ್ಕೊಂಡು ದಗ್ಧಾಗ್ತಾ ಇವೆ ಅಂತ. ಕಾಳಿಯ ತನ್ನ ವಿಷದಿಂದ ಯಮುನೆಯ ನೀರು ಹಾಳು ಮಾಡ್ತಾ ಇರ್ತಾನೆ ಅಂತ. ದೇವರು ನೋಡಿದ, ನಾನು ಮಾಡಬೇಕಾದ ಮೊದಲನೇ ಕೆಲಸ ಏನು? ಸತ್ತವರನ್ನು ರಕ್ಷಿಸುವುದು ಮೊದಲು, ಸಾಯುವವರನ್ನು ಬದುಕಿಸುವುದು ಅನಂತರ ಅಂತ ತೀರ್ಮಾನ ಮಾಡಿ ಗೋವುಗಳನ್ನು ಕಣ್ತುಂಬ ನೋಡಿದಂತೆ. ಗೋವುಗಳು ಎದ್ದು ನಿಂತವು. ಗೋಪಾಲಕರನ್ನು ನೋಡಿದಂತೆ. ತಾಂ ದಿವ್ಯ ದೃಷ್ಟಿ ಸುದಯ ಸಹಸಾಭಿವೃಷ್ಟಾ ಸರ್ವೇಪಿ ಜೀವಿತಮವಾಪುಹು. ಕೃಷ್ಣ ಕಣ್ತುಂಬ ನೋಡಿದ, ಗೋಪಾಲಕರು ಎದ್ದು ನಿಂತರು. ಕೃಷ್ಣ ನೋಡಿದ, ಮರಗಳು ಎದ್ದು ನಿಂತು. ಕಣ್ಣಿಗೆ ಅಷ್ಟು ಶಕ್ತಿ ಇದೆ. ಕೃಷ್ಣನ ಕಣ್ಣಿಗೇನು, ನಮ್ಮ ಕಣ್ಣಿಗೂ ಶಕ್ತಿ ಇದೆ ಅಂತ ಹೇಳ್ತಾರೆ. ಏನು ಶಕ್ತಿ ನಮ್ಮ ಕಣ್ಣಿಗೆ? ಸತ್ತವರನ್ನು ಬದುಕಿಸುವ ಶಕ್ತಿ ಅಲ್ಲ, ಬದುಕಿದವರನ್ನು ಸಾಯಿಸುವ ಶಕ್ತಿ ನಮ್ಮ ಕಣ್ಣಿಗಿದೆ. ನಮ್ಮಲ್ಲೆಲ್ಲ ಈ ತರಕಾರಿ ಕಟ್ತಾರೆ, ಗುರುಕುಲದಲ್ಲೆಲ್ಲ ವಿದ್ಯಾರ್ಥಿಗಳಿಗೆ ಬೇಕು ಅಂತ ಮಠಗಳಲ್ಲೆಲ್ಲ ಕಟ್ತಾರೆ. ಸಾಲಿಗೆ ಕಟ್ಟಿರ್ತಾರೆ, ಸೌತೆ ಕುಂಬಳಕಾಯಿ ಎಲ್ಲ ಕಟ್ಟಿರ್ತಾರೆ. ನೋಡ್ಲಿಕ್ಕೆ ಚಂದ ಇರ್ತದೆ. ಯಾರೋ ಒಬ್ಬ ಬಂದ, ಅಪರೂಪಕ್ಕೆ ಬಂದ, ನೋಡಿದ, ಅಬ್ಬಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ, ಕಣ್ತುಂಬ ನೋಡಿ ಹೇಳಿದ. ಅವ ಹೋಗ್ಲಿಲ್ಲ, ಆ ಕುಂಬಳಕಾಯಿಯಿಂದ ಒಂದೊಂದೇ ಬಿಂದು ನೀರಿಳಿಲಿಕ್ಕೆ ಪ್ರಾರಂಭ ಆಯ್ತು. ಶಾಂತಿರಸ್ತೋ, ಪುಷ್ಟಿರಸ್ತೋ, ವಿಷ್ಟಿರಸ್ತೋ ಎಲ್ಲ ನೀರಿಳಿಲಿಕ್ಕೆ ಪ್ರಾರಂಭ ಆಯಿತು. ಏನು ಪವರ್ ಗೊತ್ತಾ ನಮ್ಮ ಕಣ್ಣಿಗೆ? ಬೂದಿ ಕುಂಬಳಕಾಯಿ ಸೃಷ್ಟಿ ಮಾಡುವ ಶಕ್ತಿ ಇಲ್ಲ, ಆದರೆ ಹಾಳು ಮಾಡುವ ಶಕ್ತಿ ನಮ್ಮ ಕಣ್ಣಿಗಿದೆ. ಒಂದು ಸುಂದರವಾದ ಮಗು ಇದೆ ಅಂತ ಇಟ್ಟುಕೊಳ್ಳಿ, ಏನು ನಿನ್ನೆ ಮುನ್ನೆ ಹುಟ್ಟಿದ ಕೂಸು, ಕೈಗೆತ್ತಿಕೊಳ್ತೇವೆ, ಎಷ್ಟು ಚಂದರಿ ಮಗು, ಎಷ್ಟು ಚಂದರಿ. ಶುರುವಾಯ್ತು ರೀ, ರೋಗ ಶುರುವಾಯ್ತು, ಅದಕ್ಕೆ ಬಡೀತು, ಭೂತ ಬಡೀತು. ಅದಕ್ಕೆ ಏನು ನಮ್ಮ ಕಣ್ಣಿನ ಶಕ್ತಿ ಅಂದರೆ ಅಷ್ಟು. ಏನಾದರೂ ಒಳ್ಳೆದಿದ್ರೆ, ಒಳ್ಳೆಯವರಿದ್ರೆ ಅದನ್ನು ಹಾಳು ಮಾಡುವ ಶಕ್ತಿ ನಮ್ಮ ಕಣ್ಣಿಗಿದೆ. ನಮ್ಮ ದೇವರ ಕಣ್ಣಿನ ಶಕ್ತಿ ಏನು ಅಂತಂದ್ರೆ, ಯಾರಾದರೂ ಸತ್ತಿದ್ರೆ ಬದುಕಿಸುವ ಶಕ್ತಿ, ರುಗ್ಣರಾಗಿದ್ದರೆ ರೋಗ ಪರಿಹಾರ ಮಾಡುವ ಶಕ್ತಿ, ದರಿದ್ರರಾಗಿದ್ದರೆ ಶ್ರೀಮಂತರನ್ನಾಗಿ ಮಾಡುವ ಶಕ್ತಿ, ಅದು ನಮ್ಮ ದೇವರದ್ದು, ಕೃಷ್ಣನದ್ದು. ಸತ್ತವರೆಲ್ಲ ಬದುಕಿ ಮೇಲಕ್ಕೆ ಬಂದರಂತೆ, ಗೋವುಗಳನ್ನು ಬದುಕಿಸಿದಂತೆ. ಭಾಗವತಲ್ಲಿ ಹೇಳ್ತಾರೆ, ಆ ಗೋವರಿಗೆ ನಿದ್ರೆಯಿಂದ ಎದ್ರೆ ಹೇಗಿರ್ತಾರೆ ಹಾಗೆ ಎದ್ರಂತೆ. ಕೃಷ್ಣ ಯಾವಾಗ ಬಂದಿ ಅಂತ, ಚೆನ್ನಾಗಿದ್ಯಾ ಅಂತ ಕೇಳ್ತಾರಂತೆ. ದೇವರು ಅವರನ್ನು ಬದುಕಿಸಿದ್ದು ದೇವರ ಹತ್ರನೇ ಕೇಳ್ತಾರೆ, ದೇವರ ನೀನು ಚೆನ್ನಾಗಿದ್ಯಾ ಅಂತ. ದೇವರು ಹೇಳಿದ, ನಾನು ಚೆನ್ನಾಗಿದ್ದಕ್ಕೆ ನೀವು ಚೆನ್ನಾಗಿರುವುದು ಅಂತ ಹೇಳಿದ ಅಂತ. ದೇವರು ಎಲ್ಲರನ್ನು ಬದುಕಿಸಿದ. ಯಮುನೆಗೆ ಹಾರಿದ ಅಂತ. ಎಲ್ಲಿ ಹಾರಿದ? ಎಲ್ಲಿ ವಿಷ ತಯಾರಾಗ್ತಾ ಇದೆ ಆ ಜಾಗಕ್ಕೆ ಭಗವಂತ ಹಾರಿದ ಅಂತ. ನಮ್ಮಲ್ಲಿ ವಿಷ ಬೀಳುವುದು ಒಂದು ಕಡೆ, ಹುಡುಕುವುದು ಒಂದು ಕಡೆ. ಗಂಗಾ ಶುದ್ಧೀಕರಣ ಪ್ರಾಜೆಕ್ಟ್ ನಡೆಯುತ್ತಲೇ ಇದೆ. ನೀವು ಕೊಡುವ ಟ್ಯಾಕ್ಸ್ ಎಲ್ಲ ಗಂಗೆಗೆ ಬೀಳ್ತಲೇ ಇರ್ತದೆ, ಗಂಗೆ ಹಾಳಾಗ್ತಲೇ ಇದೆ. ಗೊತ್ತುಂಟು ಅವರಿಗೆ ಗಂಗೆ ಹಾಳಾಗುವುದು ಎಲ್ಲಿ ಅಂತ. ಎಲ್ಲಿ ಫ್ಯಾಕ್ಟ್ರಿ ಹೋಗಿ ನೀರು ಸೇರ್ತದೆ ಅಲ್ಲಿ ಹಾಳಾಗುದು, ಗೊತ್ತಾಗೋದಿಲ್ವಾ? ನಮ್ಮ ತುಂಗಭದ್ರೆ ಇದೆ, ತುಂಗೆ ಇದೆ, ಎಲ್ಲ ನೀವು ನೋಡಿ. ಭದ್ರಾವತಿಗೆ ಹೋಗಿ, ಕೂಡ್ಲು ಹೋಗಿ ನೋಡಿದ್ರೆ ಕಣ್ಣೀರು ಬರ್ತದೆ ನಮಗೆ. ಯಾಕೆಂದ್ರೆ ನಾವೇ ಕಲುಷಿತವಾಗಿರ್ದಾಗ ನೀರನ್ನು ಬಿಡ್ತಾ ಇರ್ತೇವೆ. ನದಿ ನಮ್ಮ ದೇಶದ ಮೂಲ ಸಂಪತ್ತು. ಯಾವ ದೇಶದಲ್ಲಿಯೂ ಇಷ್ಟು ನದಿ ಇಲ್ರಿ. ನೀವು ದೇಶ ಇಡೀ ನೀವು ಕೇಳಿ ವಿಚಾರಿಸಿ, ಎಲ್ಲೆಲ್ಲಿ ಎಷ್ಟು ನದಿ. ಅಮೆರಿಕದಂತಹ ಶ್ರೀಮಂತ ದೇಶದಲ್ಲಿ ಒಂದೋ ಎರಡೋ ನದಿ ಇರುವುದು. ಇಂಗ್ಲೆಂಡಿಗೆ ಹೋಗಿ ಒಂದೋ ಎರಡೋ ನದಿ ಇರುವುದು.
ಸಾವಿರಾರು ನದಿ ಇದ್ರೆ ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ಮಾತ್ರ ಇರುವಂತಹದ್ದು. ಆದರೆ ಅಷ್ಟು ಹಾಳಾದ ನಮ್ಮ ದೇಶದಲ್ಲಿ ಹಾಳು ಮಾಡಿದ ಕೀರ್ತಿ ನಮಗೇನೆ. ಅದು ಎಲ್ಲ ಫ್ಯಾಕ್ಟ್ರಿಯೋ ಮನೆಯ ಡ್ರೈನೇಜೋ, ನೇರ ಡೈರೆಕ್ಟ್ ಕನೆಕ್ಷನ್ ನದಿಗೆ. ಪಾಪ ನದಿ ದೇವತೆ ಎಲ್ಲವನ್ನು ಸಹಿಸಿಕೊಳ್ತಾಳೆ ಅಂತ. ಹಾಗೆ ಮಾಡಬೇಡಿ. ನದಿ ನೀರು ಹಾಳಾಗಬಾರದು, ಬಾವಿ ನೀರು ಹಾಳಾಗಬಾರದು, ಸೀಪೇಜ್ ಬರಬಾರದು, ಅದಕ್ಕೆ ನಾವೇ ಕಂಟಕಪ್ರಾಯರಾಗಬಾರದು. ಇವತ್ತು ನೀರು ಅಂದರೆ ಎಷ್ಟು ಕಷ್ಟ ಇದೆ ನೀವು ಆಲೋಚನೆ ಮಾಡಿ. ಕೃಷ್ಣ ಆ ಯಮನೆಯ ಮಧ್ಯಕ್ಕೆ ಹಾರಿದಂತೆ, ಎಲ್ಲಿ ಹಾಳಾಗ್ತದೆ ಅಲ್ಲಿಗೆ ಹಾರಿದಂತೆ. ಕಾಳಿಯನ ಜೊತೆಗೆ ಸರಸ ಆಟ ಆಡ್ತಾನೆ ಅಂತ. ಉತ್ಪಾತ ಕಾಣಿಸ್ತು, ಎಲ್ಲ ಬರ್ತಾರೆ, ಯಶೋದೆ ನಂದಗೋಪ ಎಲ್ಲ ಏನಾಯ್ತು ನೋಡಬೇಕು ಅಂತ. ಕೃಷ್ಣ ಅವರ ಉದ್ವೇಗವನ್ನು ನೋಡಿ ಕಾಳಿಯನ ಹೆಡೆಯ ಮೇಲೆ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ. ರುದ್ರದೇವರು ತಾಳ ಹಾಕ್ತಾರೆ ಅಂತ. ಅನೀನದ ಪದ್ಮಭವೋ ಮೃದಂಗಂ, ಬ್ರಹ್ಮದೇವರು ಮೃದಂಗ ನುಡಿಸ್ತಾರೆ ಅಂತ. ಜಗವು ಹನುಮಾನ್, ಹನುಮಂತ ದೇವರು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ರಂತೆ. ಒಳ್ಳೊಳ್ಳೆ ಹಾಡುಗಳ ಹನುಮಪ್ಪ ಹಾಡ್ಯಾನೆ ಅಂತ. ರುದ್ರದೇವರು ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿ, ನಮ್ಮ ದೇವರು ಕುಣಿದ್ರು ಅಂತ ಭಾಗವತಲ್ಲಿ ಹೇಳ್ತಾರೆ. ಕೃಷ್ಣ ಕುಣಿಲಿಕ್ಕೆ ಪ್ರಾರಂಭ ಮಾಡಿದ ಅಂತ. ರುದ್ರದೇವರಿಗೆ ತಾಂಡವ ನೃತ್ಯಕ್ಕೆ ಗುರುವೇ ಶ್ರೀಕೃಷ್ಣ ಆಗಿ ಬಿಡ್ತಾನೆ ಅಂತ. ನಮ್ಮ ಹುಡುಗರೆಲ್ಲ ಭರತನಾಟ್ಯ ಮಾಡೋದುಂಟು, ಕಾಲು ಹೆಜ್ಜೆ ತಪ್ಪುವುದು ಉಂಟು. ನಾವು ಕೇಳ್ತೇವೆ, ಮಗು ಯಾಕಮ್ಮ ಹೀಗಾಯಿತು ಅಂತ. ಸ್ಟೇಜ್ ಸರಿ ಇಲ್ಲಮ್ಮ, ಹಾಗಾಗಿ ಕುಣಿದು ತಪ್ಪಿ ಹೋಯ್ತು ಅಂತ ಹೇಳ್ತಾರೆ ನಮ್ಮ ಹುಡುಗರು. ಕುಣಿಲಿಕ್ಕೆ ಸ್ಟೇಜ್ ಹಾಳದ್ದೇ ಕಾರಣ. ನೀವು ನೋಡಿ, ನಮ್ಮ ದೇವರು ಕೃಷ್ಣ ಕುಣಿದ. ಯಾವ ಸ್ಟೇಜಿನ ಮೇಲೆ ಕುಣಿದದ್ದು? ಇಂತಹ ಭದ್ರ ವೇದಿಕೆ ಕೃಷ್ಣನಿಗೆ ಸಿಕ್ಕಿದ್ದಲ್ಲ. ಕಾಳಿಯ ಪಣಮಾಣಿಕ್ಯ ರಂಜಿತ ಶ್ರೀಪದಾಂಬುಜ, ಕಾಳಿಯನ ಹೆಡೆಯ ಮೇಲೆ, ಸಾವಿರಾರು ಹೆಡೆಯ ಕಾಳಿಯನ ಮೇಲೆ ಭಗವಂತ ಕುಣಿದ ಅಂತ. ನೀವು ಕುಣಿರಿ ಕಾಳಿಯನ ಹಾವಿನ ಮೇಲೆ, ಗೊತ್ತಾಗತ್ತೆ. ಹಾವಿನ ಮೇಲೆ ಬೇಡ, ಅಲ್ಲಿ ಹಾವು ಬಂದ್ರೆ ಇಲ್ಲಿ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತೇವೆ ನಾವು. ಕಾಳಿಯನ ಹೆಡೆಯ ಮೇಲೆ ಕುಣಿಯುವುದಂದ್ರೆ ಸಾಮಾನ್ಯದ ಕೆಲಸ ಏನು ಅಲ್ಲ. ಒಂದ್ಸಲ ಆಲೋಚನೆ ಮಾಡಿ, ಅದು 1000 ಹೆಡೆ ಇರ್ತದೆ ಅದಕ್ಕೆ. ಇಲ್ಲಿಂದ ಇಲ್ಲಿಗೆ ಹೈ ಜಂಪ್ ಮಾಡಿಕೊಂಡು ಭಗವಂತ ಕುಣಿತಾ ಇದ್ದಾನೆ ಅಂತೆ. ಅಂದ್ರೆ ಸರಿಯಾದ ಸ್ಟೇಜ್ ಅಲ್ಲ, ಗಟ್ಟಿಯಾದ ಸ್ಟೇಜ್ ಅಲ್ಲ, ಅಲ್ಲಾಡುವ ಸ್ಟೇಜ್ ಅದು. ಅದರಲ್ಲಿ ಭಗವಂತ ಕುಣಿದಿದ್ದಾನೆ ಅಂತೆ. ಆದರೆ ತಾಳ ತಪ್ಪಲಿಲ್ಲ. ತಾಳಗತಿ ಕಪರ್ದಿ, ಹನುಮಂತ ದೇವರದ್ದು ಹಾಡು, ಬ್ರಹ್ಮದೇವರದ್ದು ಮೃದಂಗ, ರುದ್ರದೇವರದ್ದು ತಾಳ, ದೇವಲೋಕದಲ್ಲಿರತಕ್ಕಂತಹ ದೇವತೆಗಳೆಲ್ಲ ತನ್ನ ತೊಡೆಗೆ ಬಡ್ಕೊಂಡು ನೋಡ್ತಾ ಇದ್ರಂತೆ. ಆದರೆ ಕೃಷ್ಣ ತಾಳ ತಪ್ಪಲಿಲ್ಲ, ಕೃಷ್ಣ ಕುಣಿದ ಅಂತೆ. ದೇವರು ತೋರಿಸಿಕೊಟ್ಟ, ಕುಣಿಲಿಕ್ಕೆ ಸ್ಟೇಜ್ ಮುಖ್ಯ ಅಲ್ಲ, ಕುಣಿಲಿಕ್ಕೆ ಬೇಕಾದ ಸಾಮರ್ಥ್ಯ ನಮ್ಮ ಕಾಲಿಗಿರ್ಬೇಕು, ಬ್ಯಾಲೆನ್ಸ್ ಇರಬೇಕು ಅಂತ. ದೇವರ ಸ್ಫುರದ್ ಗಾತ್ರ, ತೆಳ್ಳಗಿನ ದೇಹ. ಹಾಗಾಗಿ ಕೃಷ್ಣ ಒಂದು ಕಾಲು ಆಚೆ ಒಂದು ಕಾಲು ಈಚೆ ಹಾಕಿ ಕುಣಿಲಿಕ್ಕೆ ಪ್ರಾರಂಭ ಮಾಡಿದರೆ ದೇವತೆಗಳೇ ಪುಷ್ಪವೃಷ್ಟಿ ಮಾಡಿದರಂತೆ. ಕಾಳಿಯ ರಕ್ತಂ ವಮಂತಂ ಉರು ಸನ್ನದಿಯಂ, ಕಾಳಿಯ ವಿಷವನ್ ಉಗುಳುವುದರ ಜೊತೆಗೆ ರಕ್ತವಮನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತೆ. ದೇವತೆಗಳು ಒನ್ಸ್ ಮೋರ್, ಇನ್ನೂ ಕುಣಿ ಅಂತ ಹೇಳಿದರಂತೆ. ಕಾಳಿಯ ತನ್ನ ರಕ್ತವನ್ನೆಲ್ಲ ಖಾಲಿ ಮಾಡಿದ. ಕಾಳಿಯನ ಹೆಣ್ಮಕ್ಕಳೆಲ್ಲ ಒಂದು ಸ್ತೋತ್ರ ಮಾಡಿದರಂತೆ ಕೃಷ್ಣನ ಹತ್ರ. ಕೃಷ್ಣ ಕಾಳಿಯನ ಪುಚ್ಛವನ್ನು ಎಡಕೈಯಲ್ಲಿ ಎತ್ತಿ ಹಿಡಿದು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ ಅಂತೆ. ಕೃಷ್ಣನ ಹತ್ರ ಕೇಳಿದ್ರಂತೆ, ಅಲಾ ಕೃಷ್ಣ, ಹೆಡೆಯನ್ನು ತುಳಿದಿದ್ದಿ, ಬಾಲವನ್ನು ಎತ್ತಿ ಹಿಡಿದಿದ್ದಿ, ಯಾಕೆ? ಒಂದೋ ಪೂರ್ತಿ ಕೈ ಬಿಡು, ಒಂದೋ ಪೂರ್ತಿ ಉದ್ಧಾರ ಮಾಡೋ. ಅದಕ್ಕೆ ಭಾಗವತ ಹೇಳಿತು, ಯಥಾಪರಾಧಂ ನನು ದಂಡದಾತ ಅಂತ. ದೇವ್ರದ್ದು ಕ್ರಮ ಏನು ಗೊತ್ತು? ಶಿಕ್ಷೆಗೆ ಸರಿಯಾಗಿ, ಅನ್ಯಾಯಕ್ಕೆ ಸರಿಯಾಗಿ ಶಿಕ್ಷೆ ಕೊಡುವವ ದೇವರು. ನಮ್ಮ ಸರ್ಕಾರ ಹಾಗಲ್ಲ. ಈ ಅನ್ಯಾಯ ಮಾಡಿದವನಿಗೆ ಶಿಕ್ಷೆ ಇಲ್ಲ, ಶಿಕ್ಷೆ ಯಾರಿಗಾಗಿದೆ ಅನ್ಯಾಯವೇ ಮಾಡಿರುವುದಿಲ್ಲ. ಕೊನೆಗೆ ಪಾಪ ಅವನು ಶುದ್ಧ ಚರಿತ್ರ, ಕಲಂಕ ಏನಿಲ್ಲ, ಹಾಗಾಗಿ ಸೆರೆಮನೆಯಿಂದ ಹೊರಗೆ ಕಳಿಸಿದ್ದೇವೆ, ಮಂಗಳಾರತಿ ಮಾಡಿ ಆಗಿದೆ, ಇನ್ನು ಕಳಿಸಿಕೊಟ್ಟು ಏನು ಮಾಡೋದು? ನಮ್ಮ ದೇವರು ಹಾಗೆಲ್ಲ ಮಾಡೋದಿಲ್ಲ ಅಂತ. ಯಥಾಪರಾಧಂ ನನು ದಂಡದಾತ ಅಂತ. ಅಪರಾಧ ಹೇಗಿದೆ ಅದಕ್ಕೆ ಸರಿಯಾದ ಶಿಕ್ಷೆ. ಯಾರು ಅಪರಾಧ ಮಾಡಲಿಲ್ಲ ಅವರಿಗೆ ದೇವರು ಶಿಕ್ಷೆ ಕೊಡೋದಿಲ್ಲ ಅಂತ. ಕಾಳಿಯನನ್ನೇ 2 ವಿಭಾಗ ಮಾಡಿ, ಅನ್ಯಾಯ ಮಾಡಿದ್ದು ಯಾರು? ಕಾಳಿಯನ ಬಾಯಿ. ವಿಷ ವಮನೆ ಮಾಡಿದ್ದು, ಯಮನೆಯ ಜಲವನ್ನು ಹಾಳು ಮಾಡಿದ್ದು, ಅದನ್ನು ಕುಡಿದ ಗೋವುಗಳನ್ನು ಕೊಂದದ್ದು, ಗೋಪಾಲಕರನ್ನು ಅಸನಿಗೂ ಹಾಗೆ ಮಾಡಿದ್ದು ಎಲ್ಲ ಕಾಳಿಯನ ಬಾಯಿ, ಹೆಡೆ. ಅದಕ್ಕೆ ಅದನ್ನು ಭಗವಂತ ತಟ ಚಟ ಚಟ ಅಂತ ತುಳಿದ ಅಂತೆ. ಬಾಲ ಏನು ಅನ್ಯಾಯ ಮಾಡಲಿಲ್ಲ, ಎತ್ತಿ ಹಿಡಿದ ಅಂತೆ.
ಕೃಷ್ಣ ಹೇಳಿದ, ಅಪರಾಧ ಮಾಡಿದರೆ ತುಳಿತೇನೆ, ಅನ್ಯಾಯ ಮಾಡದಿದ್ರೆ ಎತ್ತಿ ಹಿಡಿತೇನೆ ಅಂತ ತೋರಿಸಿದ ದೇವರು ನಮ್ಮ ಕೃಷ್ಣ ಅಂತ. ಕಾಳಿಯನನ್ನು ಕೇಳಿದ್ರಂತೆ, ಕೊನೆಗೆ ಕೇಳಿದ್ರಂತೆ, ಕಾಳಿಯ ಕೃಷ್ಣ ಕೆಟ್ಟವ ಅಲ್ವಾ, ನೀನು ತುಳಿದವ ಅಲ್ವಾ ಅಂತ. ಕಾಳಿಯ ಹೇಳಿದಂತೆ, ಕೃಷ್ಣನಂತಹ ಸರ್ವೋತ್ತಮ ದೇವರು ಪ್ರಪಂಚದಲ್ಲಿ ಇಲ್ಲ ಅಂತ. ಪಕ್ಕದಲ್ಲಿದ್ದವರು ಹೇಳಿದ್ರಂತೆ, ಕೃಷ್ಣನಿಗೆ ಕೇಳಿಸುವುದಿಲ್ಲ, ಕಾಳಿಯ ಕರೆಕ್ಟ್ ಹೇಳು, ಏನ್ ನಿನ್ನ ಅನಿಸಿಕೆ ಅಂತ. ಕೃಷ್ಣ ದೊಡ್ಡ ದೇವರು ಅಂತ ಹೇಳಿದಂತೆ. ಕೇಳಿದ್ರಂತೆ ಕಾಳಿಯನ ಹತ್ರ, ಯಾಕೆ ನೀನು ದೊಡ್ಡ ದೇವರು ಅಂತ ಹೇಳ್ತಿ, ತುಳಿದದ್ದಕ್ಕ? ಹೌದು ಅಂತ ಹೇಳಿದಂತೆ. ಅಲ್ಲ, ತುಳಿದ್ರೆ ದೇವರು ಯಾಕೆ ದೊಡ್ಡವ ಅಂತ. ಕಾಳಿಯ ಹೇಳಿದ, ನನಗೆ ಹೊರಗೆ ಬರಲಿಕ್ಕೆ ಭಯ, ಯಾಕಂದ್ರೆ ಗರುಡ ಬಂದು ನನ್ನನ್ನು ಕೊಕ್ಕಲ್ಲಿ ಕಚ್ಚಿ ಹಿಡ್ಕೊಂಡು ಹೋಗ್ತಿದ್ದ ಅಂತ. ಇನ್ನೇನು, ಇನ್ನು ನನಗೆ ಭಯ ಇಲ್ಲ ಅಂತ. ಯಾಕೆ ಭಯ ಇಲ್ಲ? ಕೃಷ್ಣ ತನ್ನ ಕಾಲಿನಿಂದ ನನ್ನ ಹೆಡೆಯನ್ನು ತುಳಿದಿದ್ದಾನೆ, ಕೃಷ್ಣ ನನ್ನನ್ನು ಮುಟ್ಟಿದ್ದಾನೆ, ನನಗಿನ್ನು ಇವತ್ತಿನಿಂದ ಭಯ ಇಲ್ಲ ಅಂತ. ಯಾಕೆ? ಗರುಡ ನನ್ನನ್ನು ಎತ್ತಿಕೊಂಡು ಹೋಗುವುದಿಲ್ಲ ಅಂತ. ಯಾಕೆ? ಗರುಡ ಬಂದು ಕೊಕ್ಕಿನಿಂದ ಬಾಯಿ ಹಾಕಬೇಕು, ನನ್ನ ಹೆಡೆಯನ್ನು ಹಿಡಿದು ಎತ್ತಿಕೊಂಡು ಹೋಗಬೇಕು. ಗರುಡನಿಗೆ ಕೃಷ್ಣನ ಹೆಜ್ಜೆ ಕಾಣಿಸ್ತದೆ, ಕೃಷ್ಣನ ಧ್ವಜ, ವಜ್ರ, ಅಂಕುಶ, ಚಿಹ್ನೆ, ಮುದ್ರೆಗಳು ನನ್ನ ತಲೆಯ ಮೇಲೆ ಕಾಣಿಸ್ತದೆ. ಕೃಷ್ಣನ ಮುದ್ರೆಯನ್ನು ನೋಡ್ತಾನೆ, ಗರುಡ ಬಿಟ್ಟು ಹೋಗ್ತಾನೆ. ಕಾಳಿಯ ಸೇಫ್, ಭಗವಂತ ತುಳಿದ್ರಿಂದ ನಾನು ಸುರಕ್ಷಿತ ಅಂತ ಕಾಳಿಯ ಘೋಷಣೆ ಮಾಡಿದ ಅಂತ. ಭಾಗವತ ಹೇಳಿತು, ನೀವು ಸುರಕ್ಷಿತರಾಗಿ ಉಳಿಬೇಕಾ? ಕೃಷ್ಣನ ಮುದ್ರೆ ನಮ್ಮ ಮೇಲೆ ಬಿಡಬೇಕು ಅಂತ. ಕೃಷ್ಣನ ಚಂಕ ಚಕ್ರ ಮುದ್ರೆ ಹಾಕೊಳ್ಳಿ, ಯಾವ ಶತ್ರುಗಳೂ ನಮಗೆ ಭಯ ಕೊಡುವುದಿಲ್ಲ, ನಮ್ಮನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡ್ತಾರೆ ಅಂತ ಭಾಗವತ ನಮಗೆ ಕೊಟ್ಟಿರತಕ್ಕಂತಹದ್ದು. ಕೃಷ್ಣ ಕಾಳಿಯನನ್ನು ಯಮನೆಯಿಂದ ಮುಕ್ತಗೊಳಿಸ್ತಾನೆ, ಆ ವಿಷದಿಂದ ಮುಕ್ತಗೊಳಿಸ್ತಾನೆ. ಗೋವನ್ನು ರಕ್ಷಣೆ ಮಾಡಿದ, ಗೋಪಾಲಕರನ್ನು ರಕ್ಷಣೆ ಮಾಡಿದ. ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ ಎರಡೂ ಮಾಡಿದ ದೇವರು ಕೃಷ್ಣ. ವಿಷವನ್ನು ದೂರ ಮಾಡಿದ, ಇಷ್ಟವನ್ನು ಕೊಟ್ಟ, ಅನಿಷ್ಟವನ್ನು ನಿವಾರಣೆ ಮಾಡಿದ ದೊಡ್ಡ ದೇವರು ಶ್ರೀಕೃಷ್ಣ. ಅಂತಹ ಆ ಕೃಷ್ಣ ಎಲ್ಲರನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣ ವಸ್ತು.